ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸು ಎಂಬ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಪ್ರಶ್ನೆ ಅಥವಾ ಮತ್ತೊಂದು ಸಂದೇಹದೊಂದಿಗೆ ನಿಮ್ಮ ಮುಂದೆ ಬರೋದಕ್ಕೆ ನಾವು ಬಹಳ ಸಂತೋಷ ಪಡುತ್ತಿದ್ದೇವೆ. ಈ ಕಾರ್ಯಕ್ರಮದ ಮೂಲಕವಾಗಿ ತಾವೆಲ್ಲರೂ ಅನೇಕ ಸಂದೇಹಗಳನ್ನು ತಿಳಿದುಕೊಂಡು ದೇವರಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಈ ಒಂದು ಶೀರ್ಷಿಕೆ ಒಂದು ಕಾರ್ಯಕ್ರಮ ತಮ್ಮೆಲ್ಲರನ್ನು ಪ್ರೋತ್ಸಾಹ ಮಾಡುತ್ತಿದೆ ಅಂತ ನಾನು ನಂಬುವವನಾಗುತ್ತಾ, ಈ ಸಮಯದಲ್ಲಿ ಕಳೆದ ಕೆಲವು ವಾರಗಳಿಂದ ನಡೆದುಕೊಂಡು ಬರುತ್ತಿರುವಂತಹ ಈ ಒಂದು ಬೆಳಗು ಬೆಳಗಿಸು ಆತ್ಮಗಳನ್ನು ರಕ್ಷಿಸು ಎಂಬ ಈ ಕಾರ್ಯಕ್ರಮ, ಆ ಕ್ರಮದಲ್ಲಿ ಮತ್ತೊಂದು ಭಾಗಕ್ಕೆ ನಾವು ದಿನದಲ್ಲಿ ಬಂದಿದ್ದೇವೆ. ನಮ್ಮ ಮಧ್ಯದಲ್ಲಿ ದೈವ ಸೇವಕರಾಗಿರುವಂಥ ಸಿ ರಾಮು ಅಂಕಲ್ ಅವರು ನಮ್ಮ ಮಧ್ಯದಲ್ಲಿ ಸಿದ್ಧರಾಗಿದ್ದಾರೆ. ಮೊದಲನೇದಾಗಿ ಅವರನ್ನು ನಾವು ಆಹ್ವಾನಿಸಿಕೊಳ್ಳೋರಾಗಿರೋಣ. ವಂದನೆಗಳು ಅಂಕಲ್. ವಂದನೆಗಳು ವಿಲ್ಸನ್. ಚೆನ್ನಾಗಿದ್ದೀರಾ ಅಂಕಲ್? ಹಾಂ, ಚೆನ್ನಾಗಿದೆ. ಹೇಗಿದೆಪ್ಪ? ಚೆನ್ನಾಗಿದೆ, ದೇವರ ಕೃಪೆಯಿಂದ ಅಂಕಲ್. ದೇವರ ಸ್ತೋತ್ರವಾಗಲಿ. ಓಕೆ ಅಂಕಲ್, ಇವತ್ತು ಪ್ರಶ್ನೆ ಸತ್ಯವೇದದಲ್ಲಿ ಅಥವಾ ದೇವರನ್ನು ಕುರಿತಾದಂಥ ಸಂದೇಹಕ್ಕಿಂತ ಹೆಚ್ಚಾಗಿ ನೀವು ಅನೇಕ ವರ್ಷದಿಂದ ಸೇವೆ ಮಾಡ್ತಿದ್ದೀರಾ ಅಂಕಲ್. ಅನೇಕ ವರ್ಷಗಳಿಂದ ಕ್ರಿಸ್ತನನ್ನು ಪ್ರಕಟಿಸುತ್ತಿದ್ದೀರಾ. ಆದರೆ ಅನೇಕ ವರ್ಷಗಳಿಂದ ಕ್ರಿಸ್ತನನ್ನು ಪ್ರಕಟಿಸುತ್ತಿದ್ದಾಗಿಯೂ ದೇವರನ್ನು, ಯೇಸುಸ್ವಾಮಿಯನ್ನು ನಿಜವಾದಂಥ ದೇವರೆಂಬುದಾಗಿ ನೀವು ಸಾರುತ್ತಿದ್ದಾಗಿಯೂ ಒಂದು ಪ್ರಶ್ನೆ ನಿಮ್ಮ ಹೆಸರಿನ ನಿಮಿತ್ತ. ನಿಮ್ಮ ಹೆಸರಲ್ಲಿ ಒಂದು ಪ್ರಶ್ನೆ. ಹೆಸರಲ್ಲಿ ಏನು ಪ್ರಶ್ನೆ ಅಂತಂದರೆ, ಸಾಧಾರಣವಾಗಿ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದ ತಕ್ಷಣ ಹೆಸರನ್ನು ಬದಲಾಯಿಸ್ತಾರೆ ಅಂಕಲ್. ಹೌದು. ಯಾಕಂದರೆ ದೀಕ್ಷಾಸ್ನಾನ ತೆಗೆದುಕೊಳ್ಳೋದಕ್ಕಿಂತ ಮೊದಲು ಅನ್ಯರಾಗಿ ಅನೇಕರಿದ್ದೇವೆ ಈ ಭಾರತ ದೇಶದಲ್ಲಿ. ಹೌದು. ತಗೊಂಡಿದ್ದ ತಕ್ಷಣ ಅವರಿಗೆ ಸತ್ಯವೇದ ಪ್ರಕಾರವಾಗಿ ಯಾವುದೋ ಒಂದು ಒಳ್ಳೆಯ ಹೆಸರನ್ನು ಇಡುವಂಥದ್ದು ಒಂದು ಪರಂಪರೆ, ಪದ್ಧತಿ, ಅದೊಂದು ಪದ್ಧತಿಯಾಗಿ ಬರ್ತಿದೆ. ಹೌದು ಹೌದು. ಆದರೆ ನಿಮ್ಮ ವಿಷಯಕ್ಕೆ ಬರೋಷ್ಟರಲ್ಲಿ ನೀವು ಇಷ್ಟು ವರ್ಷಗಳ ಸೇವೆ ಮಾಡುತ್ತಿದ್ದಾಗಿಯೂ ಕೂಡ ನಿಮ್ಮ ಹೆಸರನ್ನು ಇನ್ನೂ ರಾಮು ಅಂತ ಇಟ್ಕೊಳ್ಳೋದಕ್ಕೆ ಕಾರಣ ಏನು? ಯಾಕಂತಂದರೆ ಈ ಹೆಸರನ್ನು ಹೊರಗಡೆ ಇರುವಂಥ ಅನ್ಯರಾಗಲಿ ಜನರಾಗಲಿ ಅವರು ಆ ಹೆಸರನ್ನು ಪೂಜೆ ಮಾಡ್ತಾರೆ. ಸತ್ಯವೇದದ ಪ್ರಕಾರ ನೀವು ಅನ್ಯರ ಯಾವುದೇ ಚಟುವಟಿಕೆಗಳಲ್ಲಿ ಇರಬಾರದು, ಯಾವುದೇ ಒಂದು ಪದ್ಧತಿಯನ್ನು ನೀವು ಅನುಸರಿಸಬಾರದು ಎಂಬುದಾಗಿ ದೇವರು ಹೇಳಿದ್ದಾರೆ. ಹೌದು. ಮತ್ತು ಆ ರೀತಿಯಾಗಿ ಇರಬೇಕಾದ್ರೆ ನಿಮ್ಮ ಹೆಸರು ಇದು ಪ್ರಾಬ್ಲಮ್ ಅಲ್ಲ, ಬಟ್ ಕೆಲವರಿಗೆ ಇದು ಪ್ರಾಬ್ಲಮ್ ಆಗಿರಬಹುದು, ಕೆಲವರಿಗೆ ಸಂದೇಹವೂ ಕೂಡ ಇರಬಹುದು. ನೀವು ಹೆಸರನ್ನು ಯಾಕೆ ಬದಲಾಯಿಸ್ಕೊಳ್ಳಿಲ್ಲ ಒಂದು, ಅಥವಾ ಯಾರು ಬದಲಾಯಿಸಿಲ್ವಾ, ನೀವೇ ಬದಲಾಯಿಸ್ಕೊಂಡಿಲ್ವಾ ಅಥವಾ ಯಾರು ಬದಲಾಯಿಸಿಲ್ವಾ ನಿಮಗೆ? ಅಂದರೆ ದೀಕ್ಷಾಸ್ನಾನ ನಿಮಗೆ ಆ್ಯಕ್ಚುಲಿ ದೀಕ್ಷಾಸ್ನಾನ ತೆಗೆದುಕೊಂಡಿರಬೇಕಾದ್ರೆ ನಿಮಗೆ ಯಾರು ಹೆಸರು ಬದಲಾಯಿಸಿಲ್ವಾ? ಒಂದು ವೇಳೆ ಅವರ ಹೆಸರು ಬದಲಾಯಿಸಿದ್ರು ಕೂಡ ಇಲ್ಲ ಬೇಡ ಅಂತ ನೀವೇ ಅದನ್ನು ಕನ್ಫರ್ಮ್ ಮಾಡ್ಕೊಂಡು, ಬೇಡ ಅಂತ ಅನ್ಕೊಂಡು ನೀವೇ ಇದನ್ನು ಮಾಡ್ಕೊಂಡ್ರ ಹೇಗೆ? ಈ ನಿಮ್ಮ ಹೆಸರಿನ ಮೇಲೆ ಇವತ್ತು ಪ್ರಶ್ನೆ ಇದೆ. ಹೌದಾ? ಯಾಕಂದ್ರೆ ತುಂಬಾ ಜನ ಕೇಳಲ್ಲ ಇದನ್ನ, ಬಟ್ ಅವ್ರ ಮನಸ್ಸಲ್ಲಿ ಇಲ್ಲ, ಈ ವಿಷಯದಲ್ಲಿ ನನಗೂ ತುಂಬ ಜನ ಕೇಳಿದ್ದಾರೆ. ಹೌದಾ? ನನಗೂ ಫೋನ್ ಮಾಡಿ ಇದೇ ವಿಷಯದಲ್ಲಿ ಏನಪ್ಪ ಅಂದರೆ, ಏನು ಬ್ರದರ್ ನೀವು ಹೆಸರು ಚೇಂಜ್ ಮಾಡ್ಕೊಳ್ಳಾರ್ದೆ ಯೇಸು ಕ್ರಿಸ್ತರ ಬಗ್ಗೆ ಉನ್ನತವಾಗಿ ಮಾತಾಡ್ತಾ ಇದ್ದೀರಾ ಅಂತೇಳಿ ತುಂಬ ಜನ ಕೇಳಿದೆ. ಅಷ್ಟಕ್ಕೆ ಇವರು ಯಾರಪ್ಪ, ವಿಜಯವಾಣಿ ಎಡಿಟರ್, ಒಂದು ಕಾಲ ವಿಜಯವಾಣಿ ದಿನಪತ್ರಿಕೆ ಇದೆಯಲ್ಲ, ನಂಬರ್ 1 ದಿನಪತ್ರಿಕೆ, ಯೇಸು ಕ್ರಿಸ್ತರ ವಿಷಯದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಒಂದು ಆರ್ಟಿಕಲ್ ಬರೆದಿದ್ರು. ಆ ದಿನಪತ್ರಿಕೆಯಲ್ಲಿ ಹಾಕಿದರು, ಯೇಸು ಕ್ರಿಸ್ತರು ಭಾರತ ದೇಶಕ್ಕೆ ಬಂದಿದ್ದಾರಾ ಅಂತ ಹೇಳಿ ಒಂದು ಯೇಸು ಕ್ರಿಸ್ತರ ವಿಷಯದಲ್ಲಿ ಬೈಬಲಿಗೆ ವಿರುದ್ಧವಾದಂಥ ಒಂದು ಆರ್ಟಿಕಲನ್ನು ಅವರು ಬರೆದು ದಿನಪತ್ರಿಕೆಯಲ್ಲಿ ಬಿಟ್ಟಾಗ ನಾವು ಸೀದಾ ಆ ದಿನಪತ್ರಿಕೆ ನಡೆಸುವಂಥ ಆಫೀಸಿಗೆ ನಾವು ಹೋಗಿದ್ದೀವಿ. ವಿಜಯವಾಣಿ ಆಫೀಸಿಗೆ, ಬೆಂಗಳೂರಲ್ಲೇ ಇದೆ. ಹೋದಾಗ ಅವರು ಹರಿಪ್ರಕಾಶ್ ಅನಿಸುತ್ತೆ ಎಡಿಟರ್ ಹೆಸರು. ಅವರು ನೇರವಾಗಿ ಕೇಳಿದ್ದಿಷ್ಟೇ, ಸರ್ ನಮಸ್ತೆ, ಇವಾಗ ಕ್ರೈಸ್ತರಿದ್ದಾರೆ ಆಯಿತು, ಮತ್ತು ನಿಮ್ಮ ಹೆಸರು ರಾಮು ಅಂತ ಇದೆಯಲ್ಲ, ಹೌದು, ರಾಮು ಅಂತ ಇಟ್ಕೊಂಡು ಯೇಸು ಕ್ರಿಸ್ತರ ಬಗ್ಗೆ ನೀವು ಹೋರಾಟ ಮಾಡೋದೇನು? ಯಾರು ಬರಬೇಕಾಗಿತ್ತು? ಕ್ರೈಸ್ತರು ಬರಬೇಕಾಗಿತ್ತು, ನೀವು ಬಂದಿದ್ದೀರಾ? ಕ್ರಿಶ್ಚಿಯನ್ ಹೆಸರು ಇರೋರು ಬರಬೇಕಾಗಿತ್ತು ಅಂತ ಅವ್ರ ಪ್ರಶ್ನೆ. ಓಕೆ. ಅವ್ರಿಗೆ ನೇರವಾಗಿ ಒಂದೇ ಪ್ರಶ್ನೆ ಕೇಳಿದೆ ನಾನು, ಸರ್ ದೇವ್ರಿಗೆ ಬೇಕಾದದ್ದು ಹೃದಯ ಬೇಕಾ, ಹೆಸರು ಬೇಕಾ? ಇವೆರಡರಲ್ಲಿ ಯಾವ್ದು ಬೇಕು ಹೇಳಿ ಸರ್. ನಿಮ್ಮ ಪ್ರಶ್ನೆ ನಾನು ಅವ್ರಿಗೆ ಕೇಳಿದಾಗ ಅವರು ನೇರವಾಗಿ ಅದೇ ಹೇಳಿದ್ರು, ಹೃದಯ ಮುಖ್ಯ ಮೊದಲಿಂದಾಗಿ. ಆ ಹೃದಯದಲ್ಲಿ ಸ್ಥಾನ ನಾನು ಕೊಟ್ಟಿದ್ದೀನಿ ದೇವರಿಗೆ. ಓಕೆ.
ಆ ಹೃದಯದಲ್ಲಿ ದೇವ್ರಿಗೆ ಸ್ಥಾನ ಕೊಟ್ಟಿದ್ದೀನಿ ಅಂತೇಳಿ ಆ ದಿನ ಅವರಿಗೆ ಉತ್ತರ ಕೊಟ್ಟಿದ್ದೀನಿ. ಇದು ಕ್ರೈಸ್ತರ ಮಧ್ಯದಲ್ಲಿ, ಕೆಲವ್ರ ಮಧ್ಯದಲ್ಲಿದೆ, ಎಲ್ಲರ ಮಧ್ಯದಲ್ಲಲ್ಲ. ಕೆಲವರಲ್ಲಿದೆ. ಬೈಬಲನ್ನು ಅರ್ಥ ಮಾಡಿಕೊಂಡವ್ರ ಮಧ್ಯದಲ್ಲಿ ಇಲ್ಲ. ಕೆಲವ್ರು ಮೇಲೆ ಇರ್ತಾರಲ್ಲ, ಇಂಥವರು ತುಂಬ ಜನ ಇದ್ದಾರೆ ಅಲ್ಲಲ್ಲಿ. ಇದು ಪ್ರಶ್ನೆ ಇದೆ. ಆದರೆ ಅಂಥವ್ರಿಗೋಸ್ಕರ ಇವತ್ತು ಒಳ್ಳೆ ಪ್ರಶ್ನೆ ಕೇಳಿದೆಯಾ ವಿಲ್ಸನ್? ಅಂಕಲ್, ನೀವು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಈ ವಿಜಯವಾಣಿಯಲ್ಲಿ ಈ ಥರ ನಡೀತು ಅಂತ ಹೇಳಿದಿರಲ್ಲ, ಹೌದು. ಎಷ್ಟು ವರ್ಷದ ಮೊದಲು ನಡೆದಂಥದ್ದು ಇದು? ಇದು 2014ರಲ್ಲಿ. 2014ರಲ್ಲಿ ಒಂದು ವಿಜಯವಾಣಿ ದಿನಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಅದೇ ಚಕ್ರವರ್ತಿ ಸೂಲಿಬೆಲೆ ಅಂತ ಇದ್ದಾರಲ್ಲ ಕರ್ನಾಟಕದಲ್ಲಿ. ನನ್ನ ಹತ್ರ ಪೇಪರ್ ಇದೆ ಇವಾಗಲೂ ಕೂಡ, ಅದು ಪೇಪರ್ ಹಾಗೆಯೇ ಇಟ್ಕೊಂಡಿದ್ದೀನಿ. ಓಕೆ, ಅಂದರೆ ಇವಾಗ 11 ವರ್ಷ ಆದಮೇಲೆ ಮತ್ತೆ ಆ ವಿಚಾರವನ್ನು ಮತ್ತೆ ಅಂದರೆ ಒಂದು ಪ್ರಶ್ನೆ ಕೇಳಿದ್ರಿಂದ ಅವತ್ತು ನಾನು ಅವ್ರಿಗೆ ಉತ್ತರ ಕೊಟ್ಟಿರುವಂಥ ಪ್ರಶ್ನೆ ಮತ್ತೆ ಇವತ್ತು ಸ್ವಲ್ಪ ಮಾತಾಡ್ತಾ ಇದ್ದೀವಿ, ನೆನಪು ಮಾಡ್ತಾ ಇದ್ದೀವಲ್ಲ. ಓಕೆ, ಅದಕ್ಕೆ ಹೇಳಬೇಕಾಯ್ತು ಅದು. ಡನ್ ಅಂಕಲ್, ಪ್ಲೀಸ್ ಕಂಟಿನ್ಯೂ. ಪ್ರಶ್ನೆ ಇದೆ ತುಂಬ ಜನಕ್ಕೆ ಈ ಥರ ಹೆಸರು, ನೀವು ಹೇಳಿದಾಗೆ ಅವ್ರಿಗೆ ಹೇಳಿದಂಥ ಉತ್ತರ ನಿಜಾನೇ. ಹೆಸರು ಮುಖ್ಯನಾ ಹೃದಯ ಮುಖ್ಯನಾ ಅಂತಂದರೆ ಅವರು ಹೇಳಿದ್ದು ಅವರು ಕೂಡ ಒಪ್ಕೊಂಡ್ರು. ಇಲ್ಲ ಸರ್, ನೀವು ಹೇಳಿದ್ದು ಪ್ರಕಾರ ಹೃದಯನೇ ಮುಖ್ಯ. ಆ ಹೃದಯದಲ್ಲಿ ನಾನು ಸ್ಥಾನ ಕೊಟ್ಟಿದ್ದೀನಿ ಸರ್ ಅಂದಮೇಲೆ ಅವರು ಪಾಪ ಸೈಲೆಂಟ್ ಆದರು. ಓಕೆ, ಅದ್ರ ಮತ್ತೆ ಏನು ಮುಂದೆ ಮಾತಾಡಿಲ್ಲ. ಆಯ್ತು ಸರ್, ಏನಿದೆ ಪ್ರಾಬ್ಲಮ್ ಅಂತ ಹೇಳ್ಕೊಂಡು ಆಮೇಲೆ ಈ ದಿನಪತ್ರಿಕೆಯಲ್ಲಿ ಈ ಥರ ಬಂದಿದೆಯಲ್ವ ಅಂತ ಅಂದಾಗ ಅವ್ರು ಹೇಳಿದ್ರು, ನಮಗೆ ಈ ವಿಷಯ ನಮಗೆ ಗೊತ್ತಿಲ್ಲ ಸರ್. ಅವರು ಚಕ್ರವರ್ತಿಯವರು ಏನೋ ತಮ್ಮ ಪಾಡಿಗೆ ಅದು ಹಾಕಿದ್ದಾರೆ, ನಾವು ನೋಡ್ಕೊಂಡಿಲ್ಲ, ಗಮನಿಸಿಲ್ಲ ಅಂತೇಳಿ ಮಾತಾಡಿದ್ರು ಅವರು. ಓಕೆ, ಆ ದಿನ ಅದು ನಡೆದೋಯ್ತು. ಇವಾಗ ಸಬ್ಜೆಕ್ಟ್ ಏನಪ್ಪ ಅಂದರೆ ಹೆಸರು ವಿಷಯದಲ್ಲಿ ಬಂದಿರೋದ್ರಿಂದ, ಹೆಸರಿಗಿಂತ ದೇವರಿಗೆ ಮುಖ್ಯವಾಗಿ ಬೇಕಾದದ್ದು ಮನುಷ್ಯನ ಹೃದಯ. ಹೌದು. ಹೃದಯದಲ್ಲಿ ಸ್ವಚ್ಛತೆ, ಶುದ್ಧಿ, ಪರಿಶುದ್ಧತೆ ಇಲ್ಲದೆ ಹೋದರೆ ಯಾವ ಹೆಸರು ಇಟ್ಕೊಂಡ್ರೂ ಕೂಡ ದೇವರು ಒಪ್ಪಲ್ಲ. ಹೌದಲ್ವ? ಹೆಸರು ಒಳ್ಳೆ ಹೆಸರು ಇಟ್ಕೊಂಡು ಎಲ್ಲ ತಪ್ಪಿನ ಕೆಲಸ. ನಾನು ಯೇಸು ಕ್ರಿಸ್ತನು, ನಾನು ಯೇಸು ಪ್ರಭು, ಇಲ್ಲ ಯೇಸು, ನನ್ನ ಹೆಸರು ಯೇಸು. ಓಕೆ, ಪ್ರಪಂಚದಲ್ಲಿ ಎಲ್ಲರಿಗಿಂತ ಉನ್ನತವಾದಂಥ ಹೆಸರೇ ಯೇಸು. ಇಲ್ಲಾಂದರೆ ಇಮಾನ್ವೇಲ್ ಅಂತ, ಇಲ್ಲಾಂದರೆ ಅಬ್ರಹಾಮ್ ಅಂತ, ದಾವೀದನು ಅಂತ, ಓಕೆ, ಆಮೇಲೆ ದಾನಿಯಲ್ ಅಂತ, ಇವೆಲ್ಲ ಈ ದಿನಗಳಲ್ಲಿ ಅನೇಕ ಹೆಸರುಗಳಿದೆ, ಭಕ್ತರ ಹೆಸರುಗಳವೆಲ್ಲ. ಎಷ್ಟೇ ಒಳ್ಳೆ ಹೆಸರುಗಳು ಇಟ್ಕೊಂಡ್ರೂ ಕೂಡ ಭಕ್ತಿ, ನಂಬಿಕೆ, ಪ್ರೀತಿ ಇಲ್ಲದೆ ಹೋದರೆ ಏನು ಹೆಸರುಗಳಿದ್ದರೂ ಪ್ರಯೋಜನ ಏನಿದೆ? ಓಕೆ, ಎಲ್ಲದಕ್ಕಿಂತ ಮುಖ್ಯವಾದದ್ದು ಭಕ್ತಿ ಅನ್ನೋದು, ದೇವರು ಮೆಚ್ಚುವಂಥದ್ದು, ಪ್ರೀತಿ ಅನ್ನುವಂಥದ್ದು ಮುಖ್ಯವಾದದ್ದು. ಹೌದಲ್ವ? ಹೌದು. ಅದು ನನಗೆ ಎಷ್ಟು ಮಟ್ಟಿಗೆ ನನಗೆ ಅರ್ಥ ಆಗಿದೆ ಅಷ್ಟು ಮಟ್ಟಿಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅದರ ಪ್ರಕಾರ ಜೀವಿಸೋದಕ್ಕೆ. ಎರಡನೇದಾಗಿ ಬೈಬಲ್ ಗ್ರಂಥದಲ್ಲಿ ಕೂಡ ದೇವರು ಕೆಲವು ಸಂದರ್ಭಗಳಲ್ಲಿ ಹೇಳ್ತಾರೆ, ನಾನು ಹೃದಯವನ್ನು ಪರಿಶೋಧನೆ ಮಾಡುವವನಾಗಿದ್ದೀನಿ ಅಂತ ಹೇಳ್ತಾರೆ. ಹೌದು. ದಾವೀದನನ್ನು ಅಭಿಷೇಕ ಮಾಡುವಂಥ ಒಂದು ಸಮಯ ಬರುತ್ತೆ. ಸಮುವೇಲನನ್ನು ಕರೀತಾರೆ. ಸಮುವೇಲನನ್ನು ಕರೆದು ಒಬ್ಬ ಹೊಸ ಅರಸನನ್ನು ನೇಮಕ ಮಾಡಬೇಕು, ಇಷಾಯನ ಮನೆಗೆ ಹೋಗು ಅಂತೇಳಿ ಸಮುವೇಲನಿಗೆ ತಿಳಿಸಿದಾಗ ಸಮುವೇಲನ್ ಸೀದಾ ಇಷಾಯನ ಮನೆಗೆ ಹೋಗ್ತಾನೆ, ಬೆತ್ಲೆಹೇಮ್ ಗ್ರಾಮಕ್ಕೆ. ಹೋದಾಗ ಇಷಾಯನಿಗೆ ತಿಳಿಸ್ತಾನೆ, ನಿನ್ನ ಮಕ್ಕಳು ಎಷ್ಟು ಮಂದಿ ಇದ್ದಾರೆ ಎಲ್ಲರನ್ನ ಕರೆಸು ಅಂದಾಗ ಎಲ್ಲರೂ ಬರ್ತಾರೆ. ಅದು ಒಂದು ಸಾರಿ ಸಂದರ್ಭದಲ್ಲಿ ನೋಡಿದ್ರೆ ಒಳ್ಳೇದಿರುತ್ತೆ ಅನಿಸುತ್ತೆ. ಖಂಡಿತ. ಮೊದಲನೇ ಸಮುವೇಲನ ಗ್ರಂಥ 16ನೇ ಅಧ್ಯಾಯ 6ನೇ ವಚನ. ಅವರು ಬರಲು ಅಂದರೆ ಇಷಾಯನ ಮಕ್ಕಳು ಬರಲು, ಅವನು ಏಲಿಯಾಬನನ್ನು ನೋಡಿ, ನಿಶ್ಚಯವಾಗಿ ಯೆಹೋವನು ಅಭಿಷೇಕಕ್ಕೆ ಆರಿಸಿಕೊಂಡವನು ಅವನ ಮುಂದೆ ಇದ್ದಾನೆ ಎಂದುಕೊಂಡನು. ಸಾಕು. ಇಲ್ಲಿ ಎಲಿಯಾಬನನ್ನು, ಹಿರಿಮಗನನ್ನು ಎಲಿಯಾಬನನ್ನು ನೋಡಿ ಸಮುವೇಲನ್ ಏನಂದುಕೊಳ್ತಾ ಇದ್ದಾನೆ ಅಂತ ನೋಡುವಾಗ, ದೇವರು ಆರಿಸಿಕೊಂಡಿರುವಂಥ ವ್ಯಕ್ತಿ ಈತನೇ ಆಗಿರಬಹುದು ಅಂತೇಳಿ ಸಮುವೇಲನು ಅಂದುಕೊಳ್ತಾ ಇದ್ದಾನೆ. ಆಗ ಸಮುವೇಲನಿಗೆ ದೇವರು ಹೇಳುವಂಥ ಮಾತೇನೆಂದರೆ, ಕೆಳಗಡೆ ಮಾತು, ಆದರೆ ಯೆಹೋವನ ಸಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಅಂದನು.
ಅಂದರೆ ದೇವರು ಮೊಟ್ಟ ಮೊದಲು ನೋಡುವಂಥದ್ದೇ ಹೃದಯ. ಮೊಟ್ಟ ಮೊದಲು ನೋಡುವಂಥದ್ದೇ ಹೃದಯ, ಹೌದಲ್ವಾ? ಹೌದು. ಈ ಹೃದಯದಲ್ಲಿ ನಾವು ಜಾಗ ಕೊಟ್ಟಾಗ ದೇವರು ಮೆಚ್ಚುವಂಥ ಕಾರ್ಯವನ್ನು ಮಾಡುವಾಗ ಹೆಸರು ಅವಶ್ಯಕತೆ ಇಲ್ಲ. ಆದ್ದರಿಂದ ನಾನು ದೇವರಿಗೆ ಹೃದಯವನ್ನು ಕೊಟ್ಟಿದ್ದೀನಿ, ದೇವರ ಕೆಲಸ ನಾನು ಮಾಡ್ತಾಯಿದ್ದೀನಿ, ದೇವರ ಸೇವೆ ನಾನು ಮಾಡ್ತಾಯಿದ್ದೀನಿ. ಇದು ವಾಕ್ಯದ ಪ್ರಕಾರ ಏನಂತೀರಾ ವಿಲ್ಸನ್? ತೋರಿಸಿರುವಂಥ ವಚನದ ಪ್ರಕಾರವಾದರೆ ನಿಜ, ಹೃದಯನೇ ದೇವರಿಗೆ ಮುಖ್ಯ. ಹೌದು, ಹೃದಯದಲ್ಲಿ ಆ ಹೃದಯದಲ್ಲಿ ದೇವರಿಗೆ ಸ್ಥಾನ ಕೊಟ್ಟಿದ್ದೀನಿ, ದೇವರ ಕೆಲಸ ಮಾಡ್ತಾ ಇದ್ದೀನಿ. ದೇವ್ರಿಗೆ ನನಗೆ ಎಷ್ಟು ನನಗೆ ಎಷ್ಟು ಕೈಲಾಗ್ತಾ ಇದೆ ಅಷ್ಟು ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಮಾಡ್ತಾ ಇದ್ದೀನಿ. ಹೌದಲ್ವಾ? ಹೌದು ಹೌದು ಅಂಕಲ್. ಅದೇ ನೀವು ಹೇಳಿದ ಹಾಗೆ ವಾಕ್ಯ ತಿಳಿದವರಿಗೆ ಇದು ಪ್ರಶ್ನೆ ಅಲ್ಲ. ಹೌದು, ಅದು ಖಂಡಿತ. ಆದರೆ ಸತ್ಯವೇದದಲ್ಲಿ ದೇವರು ಪರ್ಟಿಕ್ಯುಲರ್ ಆಗಿ ಒಂದು ಮಾತನ್ನು ಹೇಳಿದ್ದಾರೆ ಅಂಕಲ್. ಆ ಮಾತನ್ನು ನಾನು ಓದೋದಕ್ಕೆ ಇಷ್ಟಪಡ್ತೇನೆ. ವಿಮೋಚನ ಕಾಂಡ 23ನೇ ಅಧ್ಯಾಯ 13ನೇ ವಚನದಲ್ಲಿ ದೇವರು ತನ್ನ ಮಕ್ಕಳಿಗೆ ಹೇಳ್ತಾ ಕೆಲವು ಜಾಗ್ರತೆಗಳನ್ನು ಹೇಳ್ತಿದ್ದಾರೆ, ಎಚ್ಚರಿಕೆ ಮಾತುಗಳನ್ನು. 13ನೇ ವಚನದಲ್ಲಿ, ನಾನು ನಿಮಗೆ ಹೇಳಿದ್ದನ್ನೆಲ್ಲ ಜಾಗರೂಕತೆಯಾಗಿ ಕೈಕೊಳ್ಳಬೇಕು, ಬೇರೆ ಯಾವ ದೇವರ ಹೆಸರನ್ನು ಸ್ಮರಿಸಲೂ ಕೂಡದು, ಉಚ್ಚರಿಸಲೂ ಕೂಡದು ಅಂತ. ಯಾವ ದೇವರ ಹೆಸರನ್ನ ಅಂದರೆ ನೆನಪು ಮಾಡಿಕೊಳ್ಳಬಾರದು, ನಿಮ್ಮ ಬಾಯಿಯಿಂದ ಉಚ್ಚರಿಸಲು ಕೂಡದು ಅಂತಾರೆ. ಹಾಗಾದ್ರೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಹೆಸರಿಗೆ ಬರೋದಾದ್ರೆ ಮತ್ತೆ ನಿಮ್ಮ ಹೆಸರಿಗೆ ಮತ್ತೆ ಇಲ್ಲಿಗೆ ಬರ್ತೇನೆ. ಉಚ್ಚರಿಸಲು ಬಾರದು ಅಂತ ದೇವರಲ್ಲಿ ಸತ್ಯವೇದದಲ್ಲಿ ಡೈರೆಕ್ಟ್ ಆಗಿ ಬರ್ಸಿದ್ದಾರೆ. ನಿಮ್ಮ ಹೆಸರು ಹೊರಗಡೆ ಒಂದು ದೇವರ ಹೆಸರಾಗಿ ನಾಮವಾಗಿ ಅದು ಪ್ರಚಾರವಾಗ್ತಿದೆ. ನೀವು ಯಾವುದಾದ್ರೆ ಹೆಸರನ್ನ, ಇವಾಗ ರಾಮು ಅನ್ನುವಂಥ ಹೆಸರು, ಅದು ಹೊರಗಡೆ ಜನರಿಗೆ ದೇವರ ಹೆಸರು, ನಮಗೆ ಅದು ಅನ್ಯ ದೇವರುಗಳು. ಅವರ ಹೆಸರನ್ನು ಉಚ್ಚರಿಸಲೂಬಾರದು, ಸ್ಮರಿಸಲೂಬಾರದು ಅಂತ ದೇವರು ಹೇಳ್ತಿರ್ಬೇಕಾದ್ರೆ ಇದನ್ನು ಹೇಗೆ ನೀವು ಉತ್ತರ ಕೊಡೋದಕ್ಕೆ ನೀವು ರೆಡಿ ಇದ್ದೀರಾ? ನೋಡಿ ವಿಲ್ಸನ್, ಇನ್ನೊಂದು ಏನಪ್ಪ ಅಂದರೆ, ಈ ಭೂಲೋಕದಲ್ಲಿ ಎಷ್ಟು ಮಂದಿ ಮಾನವರಿದ್ದಾರೋ ಎಲ್ಲರಿಗೂ ಹೆಸರುಗಳಿದೆ. ಹೌದು. ಎಲ್ಲ ಹೆಸರುಗಳ ಮೇಲೆ ಒಬ್ಬೊಬ್ಬ ದೇವರುಗಳು ದೇವತೆಗಳು ಈ ಸಮಾಜದಲ್ಲಿ ಮಾಡ್ಕೊಂಡಿದ್ದಾರೆ. ಓಕೆ. ಎಲ್ಲ ದೇಶದಲ್ಲಿ ಹೋದರು, ಇವಾಗ ನಮ್ಮ ದೇಶದಲ್ಲಿ ಕೂಡ ಅನೇಕರು ದೇವರುಗಳ ಹೆಸರ ಮೇಲೇ ಇದ್ದಾರೆ. ಅಂದರೆ ಮನುಷ್ಯರ ನೇಮಕ ಮಾಡಿಕೊಂಡಿರುವಂಥ ದೇವರುಗಳು ದೇವತೆಗಳು, ಸೃಷ್ಟಿಕರ್ತನಲ್ಲ. ಓಕೆ ಓಕೆ. ಮನುಷ್ಯರ ಮೂಲಕ ಏನಪ್ಪ ಅಂತಂದರೆ ನೇಮಕ ಮಾಡ್ಕೊಂಡಿದ್ದಾರಲ್ಲ ಅಂಥ ಹೆಸರುಗಳು ಎಲ್ಲರ ಕಡೆ ಇದೆ. ಇವರು ಸೃಷ್ಟಿಸಿರುವಂಥ ದೇವರುಗಳು ದೇವತೆಗಳು. ಓಕೆ ಓಕೆ. ರಾಮ ಎಂಬಂಥ ದೇವರು ಕೂಡ ನಮ್ಮ ದೇಶದಲ್ಲಿ ಕರೆಯಲ್ಪಡ್ತಾ ಇದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಹೌದು. ಓಕೆ. ಹೌದು. ಅದೇ ಪ್ರಕಾರ ಅನೇಕ ಹೆಸರುಗಳಲ್ಲಿ ಕೂಡ ದೇವರುಗಳು ದೇವತೆಗಳಂತೇಳಿ ಕರೆಯಲ್ಪಡ್ತಾ ಇದ್ದಾರೆ. ಓಕೆ. ಇಲ್ಲಂತ ನಾನು ಹೇಳ್ತಾ ಇಲ್ಲ, ಆದರೆ ದೇವರು ಇಲ್ಲಿ ಬರೆಸಿದ್ದಾರೆ. ಹೌದು ಅಂಕಲ್. ಸ್ಮರಿಸಬಾರದು, ಉಚ್ಚರಿಸಬಾರದು ಅಂತ ಹೇಳ್ತಾರೆ. ಹೌದು. ಅಂದರೆ ಅವರ ಬಳಿಯಲ್ಲಿ ಸ್ಮರಿಸುವಂಥದ್ದು ಅಂದರೆ ಸ್ಮರಿಸುವಂಥದ್ದು ಅಂದರೆ ಅರ್ಥ. ಓಕೆ, ಇದಕ್ಕಿಂತ ಮುಂಚಿತವಾಗಿ ಒಂದು ವಿಷಯವನ್ನು ತಿಳ್ಕೊಳ್ಳೋಣ. ಓಕೆ. ಇವಾಗ ಬೈಬಲ್ನಲ್ಲಿ ರಾಮ ಎನ್ನುವಂಥದ್ದು ಇದ್ದರೆ ನೀವು ಒಪ್ಕೊಳ್ತೀರಾ? ಬೈಬಲಲ್ಲಿ ರಾಮ ಎನ್ನುವಂಥ ಹೆಸರ? ಬೈಬಲ್ನಲ್ಲೇ ನನ್ನ ಹೆಸರು ತೋರಿಸ್ತೀನಿ, ರಾಮ ಅಂತ. ದಾವೀದನ ಮುತ್ತಾತರ ಕಾಲದಲ್ಲಿ ಒಬ್ಬರು ಹೆಸರಿದ್ದಾರೆ. ಏನಂತ? ಅವರು ಭಕ್ತರಾಗಿದ್ದಾರೋ ಅಥವಾ ಭಕ್ತಿ ಇಲ್ಲದೆ ಇದ್ದಾರೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ಬೈಬಲಲ್ಲಿ ಆ ರೀತಿ ಇಲ್ಲ, ಅವ್ರ ಬಗ್ಗೆ ಬರೆದಿಲ್ಲ. ಬೈಬಲಲ್ಲಿ ರಾಮ ಎಂಬುವಂಥ ವ್ಯಕ್ತಿ ಇದ್ದಾನೆ. ಓಕೆ. ರಾಮ ಎಂಬ ವ್ಯಕ್ತಿ ಇದ್ದಾನೆ. ಇದ್ದಾರ ಅಂಕ? ಓಕೆ. ರಾಮ ಎಂಬ ವ್ಯಕ್ತಿ ಇದ್ದಾನೆ. ಓಕೆ. ಅದು ಒಂದು ಸಾರಿ ತೋರಿಸ್ತೀನಿ ನೀವು. ಖಂಡಿತ ತೋರಿಸಿ ಅಂಕಲ್, ತೋರಿಸ್ಬೇಕು ನೀವು. ಈ ಸಂದರ್ಭದಲ್ಲಿ ಆ ವಚನ ತೋರಿಸಿದ್ರೇನೆ ಒಂಚೂರು ನಮ್ಮ ಕ್ರೈಸ್ತರಿಗೆ ಸಮಾಧಾನ ಅನಿಸುತ್ತೆ. ನಾನು ಎಷ್ಟೋ ಸಾರಿ ವಚನವನ್ನು ತೋರಿಸ್ಬೇಕಂತ ಪ್ರಯತ್ನ ಮಾಡಿದಾಗ ದೊಡ್ಡದಾಗಿ ವಿಚಾರ ಮಾಡಿಲ್ಲ. ಓಕೆ. ದೂರ ಆಗೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ನನ್ನಿಂದ. ಓಕೆ. ರೂತಳ ಗ್ರಂಥ 4ನೇ ಅಧ್ಯಾಯ 18ನೇ ವಚನ. ರೂತಳು ಗ್ರಂಥ 4ನೇ ಅಧ್ಯಾಯ 18ನೇ ವಚನದಿಂದ 22ನೇ ವಚನದವರೆಗೆ ನಾವು ಓದಬೇಕು. ಪೆರೆಚನ ವಂಶಾವಳಿ. ಪೆರೆಚನು ಹೆಚ್ರೋನನನ್ನು ಪಡೆದನು. ಹೆಚ್ರೋನನು ರಾಮನನ್ನು ಪಡೆದನು. ರಾಮನು ಅಮ್ಮಿನದಾಬನನ್ನು ಪಡೆದನು. ಅಮ್ಮಿನದಾಬನು
ನಹಶೋನನನ್ನು ಪಡೆದನು. ಅಮ್ಮಿನದಾಬನು ನಹಶೋರನನ್ನು ಪಡೆದನು. ನಹಶೋನನು ಸಲ್ಮೋನನನ್ನು ಪಡೆದನು. ನಹಶೋರನು ಸಲ್ಮೋನನನ್ನು ಪಡೆದನು. ಸಲ್ಮೋನನು ಬೋವಾಜನನ್ನು ಪಡೆದನು. ಸಲ್ಮೋನನು ಬೋವಾಜನನ್ನು ಪಡೆದನು. ಬೋವಾಜನು ಓಬೇದನನ್ನು ಪಡೆದನು. ಬೋವಾಜನು ಓಬೇದನನ್ನು ಪಡೆದನು. ಓಬೇದನು ಇಷಾಯನನ್ನು ಪಡೆದನು. ಓಬೇದನು ಇಷಾಯನನ್ನು ಪಡೆದನು. ಇಷಾಯನು ದಾವೀದನನ್ನು ಪಡೆದನು. ಇಷಾಯನು ದಾವೀದನನ್ನು ಪಡೆದನು. ಅಂದರೆ ಇಲ್ಲಿ ಪೆರೇಚನ ವಂಶಾವಳಿ. ಪೆರೇಚನು ಎಚ್ರೋನನನ್ನು ಪಡೆದನು. ಎಚ್ರೋನನು ರಾಮನನ್ನು ಪಡೆದನು. ರಾಮನನ್ನು ಪಡೆದನು. ಯಾವ ರಾಮನನ್ನು ಪಡೆದಿದ್ದಾನೆ ಅಂದರೆ ಬೈಬಲಲ್ಲಿ ರಾಮ ಎಂಬ ಒಬ್ಬ ವ್ಯಕ್ತಿ ಇದ್ದಾನೆ. ಓಕೆ, ಬೈಬಲಲ್ಲಿ ರಾಮ ಎಂಬ ಒಬ್ಬ ವ್ಯಕ್ತಿ ಇದ್ದಾನೆ. ಸೊ ಹೀಗೆ ಬಂದರೆ ಈತನು ದಾವೀದನ ಮುತ್ತಾತನ ಲೆಕ್ಕಕ್ಕೆ ಬರ್ತಾನೆ ಅಂಕ. ಈತನು ರಾಮ ಎಂಬುವಂಥ ಈತನು ದಾವೀದನ ಮುತ್ತಾತನ ಇನ್ನು ಹಿಂದೆ ಪಟ್ಟಿಯಲ್ಲಿ ಇದ್ದಾನೆ, ಬರ್ತಾನೆ, ವಂಶಾವಳಿಯಲ್ಲಿ ಬರ್ತಾನೆ, ಅವ್ರ ವಂಶಾವಳಿ. ಓಕೆ, ಅಂದರೆ ತುಂಬ ಸಲ ಬೈಬಲ್ ಓದಬೇಕಾದ್ರೆ ಅಂಕಲ್ ವಂಶಾವಳಿ ಬರುತ್ತಲ್ಲ, ಯೂಶಲಿ ಸ್ಕಿಪ್ ಮಾಡಿಬಿಡ್ತೀವಿ ನಾವು ಅದನ್ನು. ಏನಪ್ಪ ಅಂದರೆ ಓದುವಾಗ ಅದನ್ನು ಗಮನಿಸಲ್ಲ, ಹೋಗ್ತಾ ಇರ್ತೀವಿ. ಗಮನಿಸೋದಿಲ್ಲ. ಒಂದು ವಿಷಯ, ಎಲ್ಲಿಂದ ಎಲ್ಲಿವರೆಗೂ ವಂಶಾವಳಿ ಇದೆಯಲ್ಲ ಅದನ್ನು ಓದೋದೇ ಇಲ್ಲ. ನಿಜ. ಎಲ್ಲಿಂದ ಎಲ್ಲಿವರೆಗೂ ವಂಶಾವಳಿ ಇರುತ್ತಲ್ಲ ಅಂಕಲ್, ಈ ವಚನದಿಂದ ಈ ವಚನದವರೆಗೆ ಅದನ್ನು ಓದೋದೇ ಇಲ್ಲ, ಸ್ಕಿಪ್ ಮಾಡ್ಬಿಡ್ತೀವಿ, ಡೈರೆಕ್ಟ್ ಓದೋದಿಲ್ಲ. ಓದೋದೇ ಇಲ್ಲ. ಇವಾಗ ಇಲ್ಲಿ ಗಮನಿಸಬೇಕಾದ್ರೆ ಬೋವಾಜನ್ ಇದ್ದಾನಲ್ಲ, ಬೋವಾಜನು ರೂತಳನ್ನ ಮದುವೆ ಮಾಡ್ಕೊಳ್ತಾನೆ. ರೂತಳನ್ನ ಮದುವೆ ಮಾಡಿಕೊಂಡಾಗ ರೂತಳ ಮೂಲಕ ಹುಟ್ಟುವಂಥ ಮಗನ ಹೆಸರು ಒಬೇದನನು. ಓಕೆ, ಒಬೇದನ ಮೂಲಕ ಯಾರು? ಇಷಾಯನು. ಇಷಾಯನ್ ಯಾರ ತಂದೆ ಗೊತ್ತಾ? ದಾವೀದನ ತಂದೆ. ದಾವೀದನ ತಂದೆ ಬಂದು ಇಷಾಯನು. ಇಷಾಯನ ತಂದೆ ಬಂದು ಒಬೇದನು. ಒಬೇದನ ತಂದೆ ಬಂದು ಬೋವಾಜನು. ಬೋವಾಜನ ತಂದೆ ಹೆಸರು ಬಂದು ಸಲ್ಮೋನನು. ಓಕೆ, ಸಲ್ಮೋನನ ತಂದೆ ಹೆಸರು ಬಂದು ನಹಾಶೋನನು. ನಹಾಶೋನನ ತಂದೆ ಹೆಸರು ಬಂದು ಅಮ್ಮಿನದಾಬನು. ಅಮ್ಮಿನದಾಬನು ತಂದೆ ಹೆಸರು ಬಂದು ರಾಮನು. ಓಕೆ, ಅಂದರೆ ಇದು ಕ್ರಿಸ್ತ ಪೂರ್ವ 1300 ವರ್ಷಗಳ ಹಿಂದೆ. ಓಕೆ, ಕ್ರಿಸ್ತ ಪೂರ್ವ 1200 ಅಂದುಕೊಳ್ಳೋಣ. ಓಕೆ, ಕ್ರಿಸ್ತ ಪೂರ್ವ 1200 ವರ್ಷಗಳ ಹಿಂದೆ ಇವರ ಇತಿಹಾಸ ಇದೆ. ಓಕೆ, ಈ ದಿನಗಳೇ ಅಂದರೆ ಇವತ್ತಿಗೆ ಲೆಕ್ಕ ಹಾಕಿದರೆ ಕ್ರಿಸ್ತ ಪೂರ್ವ 1200 ವರ್ಷಗಳು, ಕ್ರಿಸ್ತ ಶಕ 2000 ವರ್ಷಗಳು, 3200 ವರ್ಷಗಳ ಹಿಂದೆ ರಾಮನು ಎಂಬ ಒಬ್ಬ ವ್ಯಕ್ತಿ ಇದ್ದಾನೆ. ಓಕೆ, ಆತನ ಒಂದು ಕುಟುಂಬದಲ್ಲೇ ದಾವೀದನು ಬರುವಂಥದ್ದು ನೋಡ್ತೀವಿ. ಅಂದರೆ ಇವಾಗ ನಿಮಗಿರುವಂಥ ಹೆಸರು ಹೊರಗಿರುವಂಥ ಹೆಸರಲ್ಲ, ಬೈಬಲಲ್ಲಿರುವಂಥ ಹೆಸರು ಅಂತೀರಿ? ಹೊರಗಿನಲ್ಲಿ ಇದ್ದಂಥ ಹೆಸರಲ್ಲ. ಓಕೆ, ರಾಮ ಎಂಬ ಹೆಸರು ಬೈಬಲಲ್ಲಿದೆ. ಓಕೆ, ಬೈಬಲಲ್ಲಿ ಇದ್ದದ್ರಿಂದ ನಾನು ಹಾಗೆ ಕಂಟಿನ್ಯೂ ಬಿಟ್ಟಿದ್ದೀನಿ. ಬೈಬಲಲ್ಲಿ ಇದೆಯಲ್ವಾ. ಇನ್ನೊಂದೇನಪ್ಪ ಅಂದರೆ, ನಾನು ದೀಕ್ಷಾ ಸ್ನಾನ ಪಡ್ಕೊಂಡಾಗ ನನ್ನ ಹೆಸರು ರಾಜರತ್ನಂ ಅಂತ ಇಟ್ಟಿದ್ದಾರೆ. ರಾಜರತ್ನಂ. ದೀಕ್ಷಾ ಸ್ನಾನ ಪಡ್ಕೊಳ್ಳುವಾಗ ನನ್ನ ಹೆಸರು ನಮ್ಮ ಸೇವಕರು ಚೇಂಜ್ ಮಾಡಿದ್ದಾರೆ. ಓಕೆ, ಚೇಂಜ್ ಮಾಡಿದ್ದಾರೆ ಅವರು, ರಾಜರತ್ನಂ ಅಂತ. ಓಕೆ, ಆದರೆ ನಾನು ಇದೇ ಹೆಸರು ಮೇಲೆ ಕಂಟಿನ್ಯೂ ಕರೆಸ್ಕೊಳ್ಳೋಕ್ಕೆ ಇಷ್ಟಪಟ್ಟಿದ್ದೀನಿ. ಸೊ ಇದೆಲ್ಲ ನಿಮಗೆ ಗೊತ್ತಾಗಿರುವಂಥದ್ದು ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ಈ ಥರ ಸತ್ಯವೇದದಲ್ಲಿ ರಾಮ ಎನ್ನುವಂಥ ಒಂದು ವ್ಯಕ್ತಿ ಇದ್ದಾನೆ. ದೀಕ್ಷಾ ಸ್ನಾನ ಎಲ್ಲ ಆದಮೇಲೆ ಸ್ವಲ್ಪ ದಿನಗಳ ಆದಮೇಲೆ ಹೆಸರು ಗೊತ್ತಾಗಿದೆ ವಿನಃ ಪ್ರಾರಂಭದಲ್ಲಿ ದೇವ್ರನ್ನ ತಿಳ್ಕೊಂಡಾಗ ಗೊತ್ತಿಲ್ಲ ನನಗೆ. ಓಕೆ, ಓಕೆ, ಆವಾಗಲೂ ಕೂಡ ಹೆಸರು ಬಗ್ಗೆ ದೊಡ್ಡದಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ. ನನಗೇನು ದೇವರು ಮುಖ್ಯ, ದೇವರ ಒಂದು ಭಕ್ತಿ ಮಾರ್ಗದಲ್ಲಿ ನಡಿಬೇಕೆನ್ನುವಂಥದ್ದು ಮುಖ್ಯ ವಿನಃ ಈ ಹೆಸರು ಬದಲಾವಣೆ ಇದನ್ನು ಕೂಡ ಒಂದು ಪ್ರಶ್ನೆ ನನಗೆ. ಹೆಸರು ಬದಲಾವಣೆ ಮಾಡಿಕೊಂಡಿಲ್ಲ ಅಂತಂದರೆ ದೇವರು ಒಪ್ಪಲ್ವಾ? ಆ ದಿನಗಳಲ್ಲಿ ಕೂಡ ಇಂಥ ಪ್ರಶ್ನೆಗಳು ಇದೆ ನನ್ನಲ್ಲಿ. ಓಕೆ, ಅಂದರೆ ನಿಮ್ಮನ್ನು ಡೈರೆಕ್ಟಾಗಿ ತುಂಬ ಜನ ಈ ಪ್ರಶ್ನೆನ ಕೇಳಿದ್ದಾರೆ. ದೇವರ ಸೇವೆ ಮಾಡುವಂಥ ಸಮಯದಲ್ಲಿ ಇವಾಗ ಸುವಾರ್ತೆ ಹೇಳ್ತೀವಲ್ಲ, ಸುವಾರ್ತೆ ಹೇಳಿದಾಗ ಯೂಟ್ಯೂಬಲ್ಲಿ ತುಂಬ ಜನ ನೋಡ್ತಾರೆ. ಹೌದು, ತುಂಬ ಜನ ನೋಡುವಾಗ ಬ್ರದರ್ ನಿಮ್ಮ ವಾಕ್ಯ ಅದ್ಭುತವಾಗಿರುತ್ತೆ, ಆದರೆ ಈ ರಾಮ ಎಂಬುವಂಥ ಹೆಸರನ್ನು ನೋಡಿದಾಗ ನಮಗೇನೂ ಉಚ್ಚರಿಸೋಕೆ ಆಗ್ತಾ ಇಲ್ಲ ಅಂತೇಳಿ ಒಂದು ತುಂಬ ಜನ ದೂರ ಆದವರಿದ್ದಾರೆ. ಓಕೆ, ತುಂಬ ಜನ ದೂರ ಮಾಡ್ಕೊಂಡವರಿದ್ದಾರೆ. ನನ್ನ ಬೈದವ್ರು ಕೂಡ ಇದ್ದಾರೆ. ನನ್ನ ಬಾಯಿಗೆ ಬಂದಾಗ ಬೈದಿದ್ದಾರೆ. ಮೊದಲನೇದಾಗಿ ಹೆಸರು ಚೇಂಜ್ ಮಾಡ್ಕೊ ನೀನು ಅಂತ. ಅಲ್ಲಪ್ಪ, ಹೆಸರು ತೊಗೊಂಡು ಮಾಡೋದೇನಿದೆ? ಓಕೆ, ನಾನು ದಾವೀದ ಇಲ್ಲಾಂದ್ರೆ ನಾನು ಏನಪ್ಪ ಅಬ್ರಹಾಮ ಅಂತ ಹೆಸರು ನನಗೆ ಕೊಟ್ಟಿದ್ದಾರೆ ಅಂದ್ಕೊಳ್ಳೋಣ. ನಾನು ಕೆಲಸ ಮಾಡಿಲ್ಲ ಅಂದ್ರೆ ನನಗೇನು ಪರಲೋಕ ಹೆಸರು ತೊಗೊಂಡು ಹೋಗುತ್ತಾ? ಇಲ್ಲ. ನೀನು ಹೇಳು, ನೀನು ನ್ಯಾಯವಾಗಿ ಹೇಳು. ನಾನು ಕೆಲಸ ಮಾಡಿಲ್ಲ, ನಾನು ಯಥಾರ್ಥವಾಗಿ ನಾನು ಬದುಕಿಲ್ಲ, ದೇವರ ಭಕ್ತಿ ಮಾರ್ಗದಲ್ಲಿ ಬದುಕಿಲ್ಲ ಅಂದರೆ ಈ ಹೆಸರು ಪರಲೋಕಕ್ಕೆ ಕರ್ಕೊಂಡು ಹೋಗುತ್ತಾ? ಖಂಡಿತ ಇಲ್ಲ.
ಇಲ್ವಲ್ಲ. ಇಲ್ಲ. ಆಗಿರುವಾಗ ಅದು ತೊಗೊಂಡು ನಾನೇನು ಮಾಡಲಿ? ನನ್ನ ತಂದೆ ತಾಯಿಗಳು ಏನು ಹೆಸರಿಟ್ಟಿದ್ದಾರೋ ಅದೇ ಹೆಸರಿಂದ ನಾನು ಮುಂದೆ ಹೋಗ್ತೀನಿ. ಓಕೆ. ಇಲ್ಲ, ದೇವರು ಎಲ್ಲಾದರೂ ಹೆಸರು ಬದಲಾವಣೆ ಮಾಡ್ಕೋಬೇಕಂತ ಎಲ್ಲಾದರೂ ಹೇಳಿದರೆ ನಾನು ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೆ. ಹೌದು ಹೌದು. ದೇವರು ಖಂಡಿತವಾಗಿ ನಿಮ್ಮ ಬದುಕುಗಳನ್ನು ಬದಲಾವಣೆ ಮಾಡಿಕೊಡ್ರಿ, ನಿಮ್ಮ ಮನಸ್ಸುಗಳನ್ನು ಬದಲಾವಣೆ ಮಾಡಿಕೊಡ್ರಿ ಅಂತಾರಲ್ಲ. ಅದಕ್ಕೆ ಮನಸ್ಸು ಬದಲಾವಣೆ ಮಾಡ್ಕೊಳ್ಳಿ, ಮನಸ್ಸನ್ನು ಶುದ್ಧಿ ಮಾಡ್ಕೋಬೇಕು ವಾಕ್ಯದ ಮೂಲಕ. ಓಕೆ. ನಾನು ಅದನ್ನು ಕಲ್ತಿದ್ದೀನಿ. ಅದೇ ರೀತಿಯಲ್ಲಿ ಸಭೆಯಲ್ಲಿ ಕೂಡ ಆ ಹೆಸರು ಬಗ್ಗೆ ನಾನು ಹೇಳೋಕ್ಕೂ ಹೋಗಲ್ಲ. ನಿಮ್ಮ ಬದುಕುಗಳನ್ನು ಮೊದಲನೇದಾಗಿ ಬದಲಾವಣೆ ಆಗಬೇಕು. ಓಕೆ. ಸೊ ಹಾಗಂದರೆ ನಿಮ್ಮ ತಂದೆ ತಾಯಿಗಳು ಇಟ್ಟಿರುವಂಥ ಉದ್ದೇಶ ಲೌಕಿಕವಾಗೇ ಇಟ್ಟಿರೋದು ಅಂತ? ಹೌದು. ಅವ್ರನ್ನ ನಮ್ಮ ತಾಯಿ, ಇನ್ನೊಂದು ಹೇಳ್ತೀನಿ, ನಮ್ಮ ತಾಯಿ ಬಂದು ಎಲ್ಲಮ್ಮ ದೇವತೆಯನ್ನು ಪೂಜೆ ಮಾಡ್ತಾಯಿದ್ರು. ಓಕೆ. ನಮ್ಮೂರಲ್ಲಿ ಮಾನ್ವಿ ಇದೆಯಲ್ಲ, ಆ ಮಾನ್ವಿಯಿಂದ ಒಂದು 7 ಕಿಲೋಮೀಟ್ರ್ ಮುಂದೆ ಹೋದರೆ ನೀರು ಮಾನ್ವಿ ಅಂತ ಬರುತ್ತೆ. ಚಿಕ್ಕ ಮಾನ್ವಿ, ನೀರು ಮಾನ್ವಿ ಅಂತ ಕರೀತಾರೆ. ಹೌದಂಕ, ಲಾಸ್ಟ್ ಟೈಮ್ ಹೋದಾಗ ನೋಡಿದ್ದೆ ನಾನು. ಮಾನ್ವಿ ಬಂದಾಗ ನೋಡಿದ್ದೆ, ಎಡಗಡೆಗೆ ಬರುತ್ತೆ ನೀರು ಮಾನ್ವಿ. ಆ ನೀರು ಮಾನ್ವಿಯಲ್ಲಿ ಎಲ್ಲಮ್ಮ ದೇವತೆ ಅಂತೇಳಿ ಒಂದು, ಎಲ್ಲಮ್ಮ ದೇವತೆ ಎನ್ನುವಂಥದ್ದು ಒಬ್ಬ ದೇವತೆ ಅಲ್ಲಿ ಪೂಜೆ ಮಾಡ್ತಾರೆ. ಓಕೆ. ಆ ದೇವತೆಯನ್ನು. ಓಕೆ ಓಕೆ. ಆ ದೇವತೆ ಅಂದರೆ ನಮ್ಮ ತಾಯಿಗೆ ತುಂಬ ಇಷ್ಟ. ಹೌದಾ? ಮೂಢನಂಬಿಕೆ ಮೇಲೆ ಹೋಗ್ತಾ ಇರೋದು. ನಾನು ಹುಟ್ಟಿದಾಗ ಆ ತಾಯಿಗೆ ಪರಶುರಾಮ ಅಂತ ಒಬ್ಬ ಮಗನಿರ್ತಾನೆ. ಓಕೆ. ಆ ಪರಶುರಾಮ ಅಂತ ಎಂಬ ಹೆಸರೇ ನನಗೆ ನಮ್ಮ ತಾಯಿ ಹೆಸರಿಟ್ಟಿರೋದು. ಓಕೆ. ನಿಮಗೆ ಪರಶುರಾಮ. ಒಂದು ಪ್ರಶ್ನೆ ಕೇಳಿದ್ರೆ ಇನ್ನೊಂದು ಹೆಸರು ಬರ್ತಿದೆ ಅಂಕಲ್. ಈಗ ಪರಶುರಾಮ್ ಅಂತ ಇಟ್ಟಿದ್ದಾರೆ, ಕರೆಯೋದೆಲ್ಲ ರಾಮ ಅಂತ. ಇನ್ನೊಂದೇನಪ್ಪ ಅಂದರೆ ಶಾಲೆಯಲ್ಲಿ ರಮೇಶ್ ಅಂತ ಬರ್ಸ್ಬಿಟ್ಟಿದ್ದಾರೆ. ಅಚ್ಚಾ. ಶಾಲೆಯಲ್ಲಿ ಬರ್ಸುವಾಗ ರಮೇಶ್ ಅಂತ ಬರ್ಸಿದ್ದಾರೆ. ನಮ್ಮ ಟೀಚರ್ ಬರ್ದಿದ್ದಾರೆ ಅವರು. ಓಕೆ. ರಮೇಶ್ ಅಂತ ಹೇಳಿ, ರಾಮು ಬೇಡ ರಮೇಶ್ ಇರಲಿ ಅಂತೇಳಿ ಓಕೆ ರಮೇಶ್ ಅಂತ ಬರ್ಸಿದ್ದಾರೆ. ಇವಾಗ ನನ್ನಲ್ಲಿ ಏನಪ್ಪ ಅಂದರೆ ಆಧಾರ್ ಕಾರ್ಡಲ್ಲಿ, ID ಕಾರ್ಡಲ್ಲೆಲ್ಲ ಕೂಡ ರಮೇಶ್ ಅಂತಲೇ ಇರುತ್ತೆ. ಸೊ ನಿಮ್ಮ ಡಾಕ್ಯುಮೆಂಟೇಷನ್ ಎಲ್ಲ ರಮೇಶ್ ಅಂತ ಇರುತ್ತೆ. ರಾಮು ಅನ್ನೋದೇನಪ್ಪ ಅಂದರೆ ಎಲ್ಲ ಕರೀತಾರಲ್ಲ ಅದೇ ಹೆಸ್ರ ಮೇಲೆ ಕರೀತಾ ಇದ್ದಾರೆ, ಕರ್ಲಿ ಅಂತೇಳಿ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಓಕೆ. ಬಟ್ ಮೊದಲು ನಿಮ್ಮ ತಾಯಿಯವರು ಇಟ್ಟಿದ್ರು ಅಂತ ಹೆಸರು ಪರಶುರಾಮ. ಎಲ್ಲರೂ ಕರೀತಿರೋ ಹೆಸರಂತೂ ರಾಮ ಅಂತ. ರಾಮು ಆಗೋಯ್ತು. ರಾಮು. ಓಕೆ. ಬಟ್ ಡಾಕ್ಯುಮೆಂಟೇಷನ್ ಇರೋದೆಲ್ಲ ರಮೇಶ್. ಹೌದು. ಬಟ್ ಅದರಿಂದ ನಿಮ್ಗೆ ಇದುವರೆಗೂ ಏನು ಪ್ರಾಬ್ಲಮ್ ಅಂತೂ ಏನು, ಐ ಮೀನ್ ಸತ್ಯವೇದದ ಪ್ರಕಾರವಾಗಿ ತಪ್ಪಂತ ಅನಿಸಿಲ್ಲ? ಯಾಕೆಂತಂದರೆ ಸತ್ಯವೇದದಲ್ಲಿ ಆ ಹೆಸರು ಇದೆ. ಸತ್ಯವೇದದಲ್ಲಿ ಆ ಹೆಸರು ಇದೆ. ಅಂದರೆ ಅದು ಕೂಡ ಏನಪ್ಪ ಅಂದರೆ ಭಕ್ತರ ವಂಶದಲ್ಲಿ ಯಾರಪ್ಪ ಅಂದರೆ ದಾವಿದನು ದೊಡ್ಡ ಭಕ್ತ. ಹೌದು ಹೌದು. ಎರಡನೇದಾಗಿ ಒಡೆಯ. ಓಕೆ. ಆ ಒಡೆಯನ ಮುತ್ತಾತನ ಹೆಸರು ಬಂದು ರಾಮ ಅಂತ ಇದೆ ಅಲ್ವಾ? ಹೌದಂಕ. ಓಕೆ. ಬೈಬಲಲ್ಲಿ ಇದೆ ಅಲ್ವಾ? ಹಾಗಿರುವಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿದೆ? ತುಂಬ ಜನ ಅದನ್ನೇ ತಲೆ ಕೆಡಿಸ್ಕೋತಾರಲ್ಲ ಅಂಕಲ್. ಇವಾಗ ಅಲ್ಲಿ ವಿಮೋಚನೆ ಕಾಂಡದಲ್ಲಿ ಒಂದು ಮಾತು ತೋರಿಸಿದೆ. ಹೌದು. ಅಲ್ಲೇನಪ್ಪ ಅಂದರೆ ಅನ್ಯ ದೇವತೆಗಳ ಹೆಸರನ್ನು ಸ್ಮರಿಸಬಾರದು, ಉಚ್ಚರಿಸಬಾರದು. ಅಂದರೆ ನೀವು ಸ್ಮರಿಸಬಾರದು ಅಂದರೆ ಸೃಷ್ಟಿಕರ್ತನಾಗಿರುವಂಥ ಪರಮಾತ್ಮನ ಧ್ಯಾನದಲ್ಲಿರಬೇಕು, ಅವರನ್ನು ಸ್ಮರಿಸಬೇಕು, ಅವರ ಹೆಸರನ್ನೇ ಸ್ಮರಿಸಬೇಕು, ಅವರನ್ನು ಉಚ್ಚರಿಸಬೇಕು. ಅಂದರೆ ಇದೇನಪ್ಪ ಅಂದರೆ ಭಕ್ತಿಗೆ ಸಂಬಂಧಪಟ್ಟದ್ದು. ಹೌದಂಕ. ನೀವು ಭಕ್ತಿಯಿಂದ ನೀವು ನಡ್ಕೊಳ್ಬೇಕಾದ್ರೆ ಯಾವ ದೇವರು? ಸೃಷ್ಟಿಕರ್ತನೇ ನಿಜವಾದ ದೇವರು, ಪರಮಾತ್ಮನು. ಆತನ ಹೆಸರನ್ನು ನೀವು ಏನು ಮಾಡಬೇಕು? ಸ್ಮರಿಸಬೇಕು, ಧ್ಯಾನಿಸಬೇಕು. ಆತನ ಹೆಸರನ್ನು ನೀವು ಧ್ಯಾನಿಸಬೇಕು, ಆತನ ಹೆಸರನ್ನು ಉಚ್ಚರಿಸಬೇಕು. ಅದನ್ನು ಬಿಟ್ಟು ಈ ಲೋಕದಲ್ಲಿ ಮನುಷ್ಯರ ಮೂಲಕ ಅನೇಕ ದೇವರುಗಳು ದೇವತೆಗಳನ್ನು ನೇಮಕ ಮಾಡ್ಕೊಂಡಿದ್ದಾರೆ. ಅಂಥದ್ದನ್ನು ನೀವು ಮಾಡೋಕ್ಕೆ ಹೋಗಬೇಡಿ, ಅಂಥ ವಿಗ್ರಹ ಆರಾಧನೆ ಮಾಡೋಕ್ಕೆ ಹೋಗಬೇಡಿ ಅಂತ ದೇವರು ಹೇಳ್ತಾರೆ. ಓಕೆ. ಇನ್ನೊಂದು ವಿಷಯ ಹೇಳ್ತೀನಿ ವಿಲ್ಸನ್ ಅಂಕಲ್. ಇವಾಗ ನಮ್ಮ ಕ್ರೈಸ್ತರ ಸಮಾಜದಲ್ಲಿ ಕೆಲವರು ಹೆಸರುಗಳು ಇಟ್ಕೊಂಡಿದ್ದಾರೆ. ಶದ್ರಕ್ ಅಂತ ಹೆಸರು ಇಟ್ಕೊಂಡಿದ್ದಾರೆ. ಹೌದು ಅಂಕಲ್. ಶದ್ರಕ್, ಮೇಷಕ್, ಅಬೇದ್ನೆಗೋ ಇದೆ. ನಮ್ಮ ಕ್ರೈಸ್ತರಲ್ಲಿ ಈ ಹೆಸರುಗಳಿದೆಯಾ? ಇದಾವೆ ಅಂಕಲ್. ನನ್ನ ಫ್ರೆಂಡ್ಸೇ ಇದ್ದಾರೆ, ತುಂಬ ಜನ ಇದ್ದಾರೆ, ನಾನು ಕೂಡ ನೋಡಿದ್ದೀನಿ. ಮತ್ತೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಅನ್ನುವಂಥದ್ದು ಭಕ್ತರ ಹೆಸರಲ್ಲ, ಅದು ಓಕೆ ಅನ್ಯ ದೇವತೆಗಳ ಹೆಸರು. ಹೌದಾ ಅಂಕಲ್? ಓಕೆ. ಅದು ಬೈಬಲಲ್ಲಿ ಬೈಬಲಲ್ಲಿ ಯಾರಪ್ಪ ಅಂತಂದರೆ ದಾನಿಯೇಲನ ಜೊತೆಯಲ್ಲಿದ್ದಂಥ ಮಿಶಾಯೇಲ, ಅನನ್ಯ ಅಂತ ಅವ್ರ ಹೆಸರಿರುತ್ತೆ. ಹೌದು. ಯೆಹೂದ್ಯರ ಹೆಸರು ಏನಪ್ಪ ಅಂತಂದರೆ ದಾನಿಯೇಲ, ಮಿಶಾಯೇಲ, ಅಜರ್ಯ ಅಂತೇಳಿ ಇವ್ರ ಹೆಸರಿರುತ್ತೆ ಕೆಲವು. ಈ ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರನ್ನ ಸೆರೆ ಹಿಡಿದು ಬಾಬೆಲ್ ಪಟ್ಟಣಕ್ಕೆ ಕರ್ಕೊಂಡೋದ ಮೇಲೆ ಅಲ್ಲಿ ಅರಮನೆಯಲ್ಲಿ ಇವರಿಗೆ ಅವರು ನಂಬಿರುವಂಥ ದೇವತೆಗಳ ಹೆಸರುಗಳನ್ನು
ನೇಮಿಸ್ತಾರೆ. ಅಲ್ಲಿ ಚೇಂಜ್ ಮಾಡ್ತಾರೆ ಹೆಸರನ್ನ. ಬಾಬಿಲ್ ಪಟ್ಟಣದಲ್ಲಿ ಇವ್ರ ಹೆಸರು ಚೇಂಜ್ ಆಗುತ್ತೆ. ಎಸ್ ಎಸ್ ಹೌದು ಹೌದು ಅಂಕಲ್. ಇವಾಗ ದಾನಿಯೇಲನಿಗೆ ಒಂದು ಹೆಸರು ಇಡ್ತಾರೆ. ಆಮೇಲೆ ಶದ್ರಕ್ ಅಂತ ನಾವು ಹೆಚ್ಚಾಗಿ ಏನಪ್ಪ ಅಂದರೆ ಶದ್ರಕ್ ಅಂತಲೇ ಕರಿತೀವಿ. ಆದರೆ ಶದ್ರಕ್ ಹೆಸರು ಅದು ಅನ್ಯ ದೇವರಿಗೆ ಸಂಬಂಧಪಟ್ಟಂಥ ಹೆಸರು. ಓಕೆ, ಬೇಕಾದರೆ ಅದು ನೋಡೋಣ ಸರ್. ಅದು ನೆಬೂಕದ್ನೆಚ್ಚರ್ ಇಟ್ಟಿರುವಂಥ ಹೆಸರು, ನೆಬೂಕದ್ನೆಚ್ಚರನ್ನು ಇಟ್ಟಿರುವಂಥ ಹೆಸರು, ಅವರ ದೇವತೆಗಳ ಹೆಸರನ್ನು ಇಟ್ಟಿರೋ, ಅವರು ಪೂಜಿಸುವಂಥ ದೇವರುಗಳ ಹೆಸರನ್ನೇ ಇವ್ರಿಗಿಟ್ಟಿದ್ದಾರೆ. ಓಕೆ, ಒರಿಜಿನಲ್ ಹೆಸರು ಅದಲ್ಲ ಅವ್ರಿಗೆ ಅಂಕಲ್, ಅದು ಒರಿಜಿನಲ್ ಹೆಸರು ಯಹೂದ್ಯರ ಮಧ್ಯದಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬ ಹೆಸರುಗಳಿದೆಯಲ್ಲ, ಇವು ಅನ್ಯ ದೇವತೆಗಳ ಹೆಸರುಗಳಿವು. ಓಕೆ, ಇವಾಗ ಪದೇ ಪದೇ ನಾವು ಮತ್ತೆ ಶದ್ರಕ್ ಅಂತ ಕರಿತೀವಿ. ಇವಾಗ ದಾನಿಯೇಲ್ ಗ್ರಂಥವನ್ನು ಓದಬೇಕಾದ್ರೆ ಇಲ್ಲಾಂದ್ರೆ ಮಾತಾಡಬೇಕಾದ್ರೆ ಆ ಶದ್ರಕ್, ಮೇಷಕ್ ನೋಡು ಬೆಂಕಿ ಕುಣಿಯಲ್ಲಿ ಆಗ್ತೀವಿ ಅಂದರೂ ಕೂಡ ಉನ್ನತವಾಗಿ ಅವರು ಸಾಕ್ಷಿ ಕೊಟ್ಟರು, ದೃಢವಾಗಿ ನಿಂತ್ಕೊಂಡ್ರು ಅಂತೇಳಿ ದೇವ್ರ ಬಗ್ಗೆ ನಾವು ಮಾತಾಡುವಾಗ ಅವರನ್ನು ನೆನಪು ಮಾಡ್ತೀವಿ. ಖಂಡಿತ ಹೌದು ಅಂಕಲ್. ಮತ್ತು ಅವ್ರ ಹೆಸರುಗಳು ಯಾವ ಹೆಸರುಗಳಪ್ಪ? ಅನ್ಯ ದೇವತೆಗಳ ಹೆಸರವು. ಒಂದ್ಸಲ ನೋಡ್ಬಿಡೋಣ ಅಂಕಲ್. ನೋಡ್ಬಿಟ್ರೆ ಒಳ್ಳೇದು ಅನಿಸುತ್ತೆ. ಪ್ಲೀಸ್. ದಾನಿಯೇಲ್ ಗ್ರಂಥ 1ನೇ ಅಧ್ಯಾಯ 6-7ನೇ ವಚನ. ದಾನಿಯೇಲ್ ಗ್ರಂಥ 1ನೇ ಅಧ್ಯಾಯ 6ನೇ ವಚನ 7ನೇ ವಚನ. ಆರಿಸಲ್ಪಟ್ಟ ಯುವಕರಲ್ಲಿ ದಾನಿಯೇಲ, ಹನನ್ಯ, ಮಿಶಾಯೇಲ, ಅಜರ್ಯ ಎಂಬ ಯಹೂದ್ಯರಿದ್ದಾರಲ್ಲ, ದಾನಿಯೇಲನು ಇದ್ದಾನೆ, ಅನನ್ಯ, ಮಿಶಾಯೇಲ, ಅಜರ್ಯ ಎಂಬ ಯಹೂದ್ಯರು ಸೇರಿದ್ದರು. ಕಂಚುಕಿಯರ ಅಧ್ಯಕ್ಷನು ಅವರಿಗೆ ನಾಮಕರಣ ಮಾಡಿ ದಾನಿಯೇಲನಿಗೆ ಬೆಲ್ತೆಚ್ಚರ್, ಹನನ್ಯನಿಗೆ ಶದ್ರಕ್, ಮಿಶಾಯೇಲನಿಗೆ ಮೆಷಕ್, ಅಜರ್ಯನಿಗೆ ಅಬೇದ್ನೆಗೋ ಎಂಬ ಹೆಸರಿಟ್ಟರು. ಇವೆಲ್ಲ ಹೆಸರು ಯೆರೂಸಲೇಮ್ ಪಟ್ಟಣದಲ್ಲಿ ಯೆಹೂದ ಪ್ರಾಂತದಲ್ಲಿ ಇದ್ದಂಥ ಯಹೂದ್ಯರಿಗೆ ದಾನಿಯೇಲನಂತ ಇದೆ, ಆಮೇಲೆ ಮಿಶಾಯೇಲನಂತ ಇದೆ, ಓಕೆನಾ, ಅನನ್ಯ, ಮಿಶಾಯೇಲ, ಅಜರ್ಯ. ಹೌದಾ, ಇವ್ರಿಗೆ ಹೆಸರುಗಳು ಮುಖ್ಯವಾದಂಥ ಹೆಸರುಗಳು, ಒರಿಜಿನಲ್ ಹೆಸರುಗಳು. ಆದರೆ ಅನ್ಯ ದೇಶದಲ್ಲಿ ಇದ್ದಂಥ ಇವರನ್ನು, ಅಂದರೆ ನೆಬೂಕದ್ನೆಚ್ಚರನು ಇವರನ್ನು ಸೆರೆ ಹಿಡಿದು ಕರ್ಕೊಂಡೋದ ಮೇಲೆ ಅವರ ಮನೆಯಲ್ಲಿ, ಅವರ ಅರಮನೆಯಲ್ಲಿ ಸೇವೆ ಮಾಡೋದಕ್ಕೆ, ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಅವರು ನಂಬಿರುವಂಥ ದೇವತೆಗಳ ಹೆಸರುಗಳನ್ನು ದಾನಿಯೇಲನಿಗೂ ನೇಮಿಸ್ತಾರೆ. ಅದೇ ಪ್ರಕಾರ ಈ ಅನನ್ಯ, ಮಿಶಾಯೇಲ, ಅಜರ್ಯ ಇವ್ರಿಗೂ ಕೂಡ ನೇಮಿಸ್ತಾರೆ. ಸೊ ಅಂದರೆ ಇಷ್ಟು ದಿನ ನಾವು ಶದ್ರಕ್, ಮೇಷಕ್, ಅಬೇದ್ನೆಗೋ ಇದು ದೇವರ ಭಕ್ತರ ಹೆಸರುಗಳಂತ ನಾವು ಅಂದ್ಕೊಳ್ತಿದ್ವಿ ಅಂಕಲ್. ಭಕ್ತರ ಹೆಸರಂತ ಅಂದ್ಕೊಳ್ತೀವಿ. ಆದರೆ ಇದು ನೆಬೂಕದ್ನೆಚ್ಚರ್ ಇದ್ದಾನಲ್ಲ, ಅವ್ರ ಪ್ರಾಂತದಲ್ಲಿ ಕಸ್ದೀಯರು ಪೂಜಿಸುವಂಥ ದೇವರುಗಳ ಹೆಸರುಗಳಿವು. ಒಂದು ವೇಳೆ ನನ್ನ ಹೆಸರು ಅನ್ಯ ದೇವರಿಗೆ ಸಂಬಂಧಪಟ್ಟ ಹೆಸರು ಕರಿಬಾರದು ಹಾಗೆ ಹೀಗೆ ಅಂತ ಇವರಂದರೆ ಇವ್ರ ಹೆಸರು ಕೂಡ ಕರಿಬಾರ್ದಲ್ಲ. ಹೌದು, ನಿಜ ಅಂಕಲ್. ಅಲ್ಲಿ ದೇವರು ಹೇಳಿದ್ದಪ್ಪ ಏನಪ್ಪ ಅಂದರೆ, ಅವ್ರ ಹೆಸರು ಮೇಲೆ ನೀವು ಏನಪ್ಪ ನೀವು ಪ್ರಾರ್ಥನೆ ಮಾಡೋದಾಗಲಿ, ಇಲ್ಲಾಂದರೆ ಸ್ಮರಿಸುವಂಥದ್ದು, ಧ್ಯಾನಿಸುವಂಥದ್ದು ಇರುತ್ತಲ್ಲ, ಅದು ಬಿಡಬೇಕು ನೀವು. ಯಾಕೆಂದರೆ ಸೃಷ್ಟಿಕರ್ತನು ಪರಮಾತ್ಮನೊಬ್ಬನೇ. ಆತನು ಸೃಷ್ಟಿಕರ್ತನಂದರೆ ಸರ್ವಶಕ್ತ, ಸರ್ವೇಶ್ವರ, ಮಹೋನ್ನತನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನು, ನಿರ್ಲಯನು. ಹೌದು ಅಲ್ವಾ? ಹೌದು ಹೌದು. ಆತನು ಮಹಾಶಕ್ತನು, ಆತನು ನಮ್ಮನ್ನು ಎತ್ತಿದ್ದಾನೆ. ಆತನನ್ನು ಬಿಟ್ಟು ನಾವು ಬೇರೆ ದಾರಿಗೆ ಹೋಗಬಾರ್ದು. ನೀವು ಜಾಗೃತಿಯಿಂದ ಇರಬೇಕು. ಮನುಷ್ಯರ ಮೂಲಕ ಬಂದಿದ್ದೀವಿ, ಆದ್ದರಿಂದ ನೀವು ಜಾಗ್ರತೆ. ಅದೇ ಪ್ರಕಾರ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವಂಥ ಹೆಸರು ಕೂಡ ಅನ್ಯ ದೇವತೆಗಳ ಹೆಸರುಗಳ ವಿನಃ ಓಕೆ ದೇವರ ಭಕ್ತರ ಹೆಸರುಗಳಲ್ಲ ಅವು. ಅಂದರೆ ಒರಿಜಿನಲ್ ಹೆಸರುಗಳಲ್ಲ ಅವ್ರದ್ದು ಅಂಕಲ್. ಅಲ್ಲ. ಮತ್ತು ಅವರ ಹೆಸರುಗಳನ್ನು ಕರೀತಾರಲ್ಲ ನಮ್ಮ ಕ್ರೈಸ್ತರು, ಅನ್ಸಲ್ವಾ? ನಿಜ ಅಂಕಲ್. ಇವಾಗ ನನ್ನ ಹೆಸರು ರಾಮು ಎಂಬ ಹೆಸರು ಮಾತ್ರ ಇವರಿಗೆ ಅನ್ಯ ದೇವರ ಹೆಸರುಗಳು ಕಾಣುತ್ತಾ? ಹೌದಲ್ವಾ? ನಿಜ, ಹೌದಂಕ. ಅಂದರೆ ಹೆಸರು ನಿಜವಾಗ್ಲೂ ಹೇಳ್ಬೇಕಂದ್ರೆ ದೇವ್ರಿಗೆ ಹೆಸರು ಅವಶ್ಯಕತೆ ಇಲ್ವಲ್ಲ. ಹೆಸರು ಇಂಪಾರ್ಟೆಂಟ್ ಅಲ್ಲ. ಹೆಸರು ಇಂಪಾರ್ಟೆಂಟ್ ಅಲ್ಲ. ನಮ್ಮ ನಡವಳಿಕೆ, ನಮ್ಮ ಭಕ್ತಿ, ಓಕೆ, ನಮ್ಮ ಒಂದು ಒಳ್ಳೆ ಒಂದು ಕೆಲಸ, ಇದು ಮುಖ್ಯವಾದದ್ದಾಗುತ್ತೆ. ಹೌದಂಕ. ಅದನ್ನು ಬಿಟ್ಟು ಈ ಹೆಸರನ್ನು ಹಿಡಿದುಕೊಂಡು ಅಲ್ಲೇ ನಿಂತ್ಕೊಳ್ಳೋದು ಬೇಡ ಅಂತ ಹೇಳ್ತಾರೆ. ಅದಕ್ಕೆ ನಾನು ನಿಮ್ಮ ಹೃದಯವನ್ನು ನೋಡ್ತಾ ಇರ್ತೀನಿ, ನಿಮ್ಮ ಗುಣಗಳನ್ನು, ನಿಮ್ಮ ಕ್ರಿಯೆಗಳನ್ನು ನಾನು ಪರಿಶೋಧನೆ ಮಾಡ್ತೀನಿ. ನಿಮ್ಮ ಕ್ರಿಯೆಗಳು ಚೆನ್ನಾಗಿರಬೇಕು. ನಿಮ್ಮ ಕ್ರಿಯೆಗಳು ಸರಿ ಇಲ್ಲ ಅಂತಂದರೆ ಬದಲಾವಣೆ ಮಾಡಿಕೊಡ್ರಿ ಅಂತಾರೆ. ನಿಮ್ಮ ಬದುಕುಗಳನ್ನು ಬದಲಾವಣೆ ಮಾಡಿಕೊಡ್ರಿ, ಶುದ್ಧಿ ಮಾಡಿಕೊಳ್ಳಿ, ಪರಿಶುದ್ಧವಾಗಿ ಜೀವಿಸಿ. ಹೆಸರು ನನಗೆ ಮುಖ್ಯ ಅಲ್ವೇ ಅಲ್ಲ, ಹೊರನೋಟ ಮುಖ್ಯ ಅಲ್ವೇ ಅಲ್ಲ.
ಹೊರನೋಟ ಬೇಕಾಗಿಲ್ಲ, ಹೆಸರು ಬೇಕಾಗಿಲ್ಲ. ನೀವು ತೆಳ್ಳಗಿದ್ದೀರಾ, ದಪ್ಪಗಿದ್ದೀರಾ, ಕೆಂಪಗಿದ್ದೀರಾ, ಬೆಳ್ಳಗಿದ್ದೀರಾ, ಅದು ಬೇಕಾಗಿಲ್ಲ ನನಗೆ. ಹೆಸರು ಬೇಕಾಗಿಲ್ಲ ನನಗೆ. ನಿಮ್ಮ ಬದುಕು ನನಗೆ ಮುಖ್ಯವಾದದ್ದು. ನಿಮ್ಮ ಮನಸ್ಸು ನನಗೆ ಬೇಕು. ನಿಮ್ಮ ಬದುಕಿನಲ್ಲಿ, ನಿಮ್ಮ ಹೃದಯದಲ್ಲಿ ನಾನು ಕಾಣಬೇಕು. ನಿಮ್ಮ ಜೀವಿತದಲ್ಲಿ ನನ್ನ ಗುಣಗಳು ಹೊರಗಡೆ ಕಾಣಬೇಕು. ಓಕೆ ಅಂತ ಹೇಳ್ತಾರೆ. ಇದು ಸರಿನಾ ತಪ್ಪಾ? ಸರಿ ಇದೆ ಅಂಕಲ್. ವಾಕ್ಯಾನುಸಾರ ಈ ರೀತಿ ನಾವು ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಕಷ್ಟಪಡ್ತಾ ಇದ್ದೀನಿ. ನನಗೇನು ಗೊತ್ತಿದೆ ಅದನ್ನು 4 ಜನಕ್ಕೆ ತಿಳಿಸ್ತಾ ಇದ್ದೀನಿ. ತುಂಬ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಮತ್ತು ಅವರಿಷ್ಟ, ಅದು ನಾವೇನು ಮಾಡೋಕ್ಕಾಗಲ್ಲ. ಒಂದು ವೇಳೆ ಖಂಡಿತವಾಗಿ ಎಲ್ಲಾದರೂ ಹೆಸರುಗಳನ್ನು ಬದಲಾವಣೆ ಮಾಡ್ಕೋಬೇಕಂತ ದೇವರು ಹೇಳಿದರೆ ನಾನು ಖಂಡಿತವಾಗಿ ಬದಲಾವಣೆ ಮಾಡ್ಕೊಳ್ತೀನಿ. ಅದೇನು ಏನು ಹೆಸರಿಂದ ಬರೋದೇನಿದೆ ಹೇಳು? ಓಕೆ, ಅದು ಮ್ಯಾಟರ್ ಅಲ್ಲ. ಬರೋದೇನಿಲ್ಲ, ಹೋಗೋದೇನಿಲ್ಲ. ಅದೇ ನೀವು ಹೇಳಿದಾಗೆ ನಾನು ಅಬ್ರಾಹ್ಮನ್ ಅಂತ ಹೆಸರಿಟ್ಕೊಂಡ್ರೆ ನಾನೇನು ಪರಲೋಕಕ್ಕೂ ಹೋಗಲ್ಲ ಕೆಲಸ ಮಾಡಿಲ್ಲ ಅಂತಂದರೆ. ಅಷ್ಟೇ ಅಲ್ವಾ? ಹೌದು ಅಂಕಲ್. ಮತ್ತೊಂದು ಪ್ರಶ್ನೆ ಕೇಳ್ತೇನೆ. ಹಾಗಾದರೆ ನಿಮ್ಮ ಇಷ್ಟು ವರ್ಷದ ಸೇವೆಯ ಜೀವನದಲ್ಲಿ ನೀವು ತುಂಬ ಜನನ ರಕ್ಷಣೆಗೆ ತಂದಿರ್ತೀರ, ದೀಕ್ಷಾ ಸ್ನಾನವನ್ನು ಕೊಟ್ಟಿರ್ತೀರ. ಹಾಗಾದರೆ ನಿಮ್ಮ ಮೂಲಕವಾಗಿ ದೀಕ್ಷಾ ಸ್ನಾನ ಹೊಂದಿದವರಿಗೆ ನೀವು ಹೆಸರು ಬದಲಾಯಿಸ್ತೀರೋ ಇಲ್ವೋ? ನಾನು ಯಾರಿಗೂ ಬದಲಾಯಿಸಿಲ್ಲ ಹೆಸರುಗಳನ್ನು. ಓಕೆ. ನನಗೂ ತುಂಬ ಜನ ಕೇಳ್ತಾರೆ ಹೆಸರುಗಳು ಬದಲಾವಣೆ ಮಾಡ್ಕೋಬೇಕಾ ಹೇಗೆ ಅಂತ. ಅದು ನಿಮ್ಗೆ ಬಿಟ್ಟಿದ್ದು. ದೇವರಿಗೆ ಬೇಕಾದದ್ದೇನಪ್ಪ ಅಂದರೆ ಬದುಕುಗಳನ್ನು ಬದಲಾವಣೆ ಮಾಡ್ಕೊಳ್ಬೇಕಂತ ಹೇಳ್ತಾರೆ. ಅದನ್ನೇ ನಾನು ನಿಮಗೆ ಬೋಧಿಸ್ತಾ ಇದ್ದೀನಿ. ಒಂದು ವೇಳೆ ಹೆಸರು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ನಿಮ್ಗೆ ಅನಿಸಿದ್ರೆ ನಾನು ಒಂದು ಹೆಸರು ಹೇಳ್ತೀನಿ. ಆ ಬೈಬಲ್ ಪ್ರಕಾರ ಸ್ತ್ರೀಯರಿಗೆ ಏನು ಇಡಬೇಕು ವಾಕ್ಯದಲ್ಲಿ ಇರುತ್ತಲ್ಲ, ಆ ವಚನಗಳಲ್ಲಿ ಕೆಲವು ನೋಡಿಕೊಂಡು ಸ್ತ್ರೀಯರು ದೀಕ್ಷಾಸ್ಥಾನ ಪಡ್ಕೊಂಡ ಮೇಲೆ ಅವ್ರಿಗೊಂದು ವೇಳೆ ಬೇರೆ ಹೆಸರು ಇಡಬೇಕು ಅಂತ ಕೇಳ್ಕೊಂಡ್ರೆ ಅವರಿಗೆ ಬೇರೆ ಹೆಸರು ನಾನು ನೇಮಿಸ್ತೀನಿ. ಬೈಬಲಲ್ಲಿ ಇದ್ದಂಥ ಹೆಸರುಗಳು, ಭಕ್ತರ ಹೆಸರುಗಳನ್ನು. ಅದೇ ಪ್ರಕಾರ ಪುರುಷರಲ್ಲಿ ಕೂಡ ಯಾರಾದರೂ ಕೇಳಿದ್ರೆ ನಾನು ನೇಮಿಸ್ತೀನಿ. ಅಂದರೆ ನಿಮ್ಮ ಹತ್ರ ಹೆಸರು ಬದಲಾಯಿಸ್ತೀನಿ ಅನ್ನುವಂಥ ಪಾಲಿಸಿ ಅಂತೂ ಇಲ್ಲ, ಕಡ್ಡಾಯವಾಗಿಲ್ಲ. ದೇವ್ರು ಕಡ್ಡಾಯವಾಗಿ ಹೇಳಿಲ್ಲ, ಅದಕ್ಕೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಓಕೆ. ದೇವರು ಎಲ್ಲಾದರೂ ಕಡ್ಡಾಯವಾಗಿ ದೀಕ್ಷಾಸ್ಥಾನ ಪಡ್ಕೊಂಡ ಮೇಲೆ ಕಡ್ಡಾಯವಾಗಿ ಹೆಸರುಗಳನ್ನು ಬದಲಾವಣೆ ಮಾಡ್ಕೊಳ್ಬೇಕು ಅಂತೇಳಿ ದೇವ್ರು ಹೇಳಿದರೆ ನಾನು ಖಂಡಿತವಾಗಿ ಹೇಳ್ತಾ ಇದ್ದಲ್ಲ. ಹೌದು. ಹಂಗಂದರೆ ನಿಮ್ಮಿಂದ ದೀಕ್ಷಾ ಸ್ನಾನ ಪಡೆದುಕೊಂಡಂಥವರಿಗೆ ಹೆಸರುಗಳು ಬದಲಾಗುವಂಥದ್ದು ಒಂದು ಅದೇ ಕಡ್ಡಾಯವಾದಂಥ ವಿಚಾರ ಏನೂ ಅಲ್ಲ. ಅಲ್ಲ. ಅದು ಅವರಿಗೆ ಬೇಕು ಅಂತಂದರೆ ಅವರು ಬಲಹೀನರಾಗಿದ್ದರೆ ಅವ್ರಿಗೋಸ್ಕರ ಖಂಡಿತವಾಗಿ ಬದಲಾಯಿಸುವಂಥ ಅವಕಾಶಗಳು ಕೂಡ ಇದ್ದಾವೆ. ಹೌದು. ಓಕೆ ಅಂಕಲ್. ಹೇಗೋ ಪ್ರಶ್ನೆ ನಿಮ್ಮ ಬಗ್ಗೆ ಮಾತನಾಡ್ತಿದ್ದೇವೆ, ಹೆಚ್ಚಾಗಿ ನಿಮ್ಮ ಹೆಸರು ಬಗ್ಗೆ ಟಾಪಿಕ್ ಬಂತು. ಹೌದು. ಹೆಸರು ಬಗ್ಗೆ ನೀವು ಕ್ಲಾರಿಟಿನೂ ಕೂಡ ಕೊಟ್ರಿ. ಆದರೆ ಮತ್ತೊಂದು ವಿಚಾರ, ನಿಮ್ಮನ್ನು ಕುರಿತಾದಂಥ ಮತ್ತೊಂದು ವಿಚಾರವನ್ನು ನಾನು ಕೇಳೋದಕ್ಕೆ ಇಷ್ಟಪಡ್ತೇನೆ. ಓಕೆ. ನೀವಂತಂದರೆ ಈ ಕರ್ನಾಟಕದಲ್ಲಿ ಸುಮಾರು ಜನಕ್ಕೆ ಸುಪರಿಚಿತರು. ನೀವು ಅನೇಕರಿಗೆ ಗೊತ್ತಿದ್ದೀರಾ. ತುಂಬ ಜನ ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ನಿಮ್ಮ ವಾಕ್ಯ ಕೇಳೋದಕ್ಕೆ ಇಷ್ಟಪಡ್ತಾರೆ, ಅಭಿಮಾನ ಮಾಡುವಂಥವ್ರು ಕೂಡ ಇದ್ದಾರೆ. ಎಷ್ಟು ಅಭಿಮಾನ ಮಾಡೋರು ಇದ್ದಾರೋ ಅಷ್ಟೇ ದ್ವೇಷ ತೋರಿಸುವಂಥವ್ರು ಕೂಡ ಇದ್ದಾರೆ ಅಂಕಲ್. ಹೌದು. ನನಗೆ ತಿಳಿದಿರುವಂಥ ಪ್ರಕಾರ, ನನಗೆ ಗೊತ್ತಿರುವಂಥ ಸಮಾಚಾರದ ಪ್ರಕಾರ ದ್ವೇಷಿಸುವಂಥವ್ರು ಕೂಡ ಇದ್ದಾರೆ. ಯಾಕೆ ಅಂತಂದರೆ ನೀವು ಹೇಳುವಂಥ ವಾಕ್ಯದಲ್ಲಿ ಒಂದು ಗದರಿಸುವಿಕೆ ಇರುತ್ತೆ, ಖಂಡಿಸುವಂಥದ್ದಿರುತ್ತೆ. ಕೆಲವೊಂದು ಹೇಗೆ ಹೇಳಬೇಕು ಅಂತಂದರೆ ಬೈಯುವ ರೀತಿಯಲ್ಲಿ ಇರುತ್ತೆ ಕೆಲವೊಂದು ಮಾತುಗಳು. ಆದರೆ ಸೇವಕರು ಅನೇಕರು ದೇವರನ್ನು ನಂಬಿದಂಥವರು ನಿಮ್ಮನ್ನು ಪ್ರೀತಿಸದೇ ಇರುವಂಥದ್ದು, ವಿಶ್ವಾಸಿಗಳು ಪ್ರೀತಿಸದೇ ಇರುವಂಥದ್ದು ಪಕ್ಕಕ್ಕಿಟ್ರೆ, ಸೇವಕರೇ ನಿಮ್ಮನ್ನು ಹೆಚ್ಚಾಗಿ ಕೆಲವೊಂದು ವಿಷಯದಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತಂದರೆ ಈ ಥರ ರಾಮು ಬ್ರದರ್ ಈ ಥರ ಬೈತಾರೆ, ಅಥವಾ ಈ ಥರ ಖಂಡಿಸ್ತಾರೆ, ಈ ಥರ ದೂಷಣೆ ಮಾತನಾಡ್ತಾರೆ. ಈ ರೀತಿಯಾಗಿ ನಿಮ್ಮನ್ನು ಪ್ರೀತಿಸೋರು ಇದ್ದಾರೆ, ನಿಮ್ಮನ್ನು ಈ ರೀತಿ ದೂರ ಮಾಡೋರು ಇದ್ದಾರೆ. ಅವ್ರು ಕೇಳುವಂಥದ್ದು ಒಂದೇ ಒಂದು ಪ್ರಶ್ನೆ, ಇವ್ರಿಗೆ ಯಾರು ಈ ಅಧಿಕಾರ ಕೊಟ್ಟರು ನಮ್ಮನ್ನು ಕ್ವಶನ್ ಮಾಡಲಿಕ್ಕೆ, ಅಥವಾ ನಮ್ಮನ್ನು ಈ ಥರ ನಿಲ್ಲಿಸಿ ಮಾತನಾಡಿಸುವಂಥ ಅಧಿಕಾರ ಅವ್ರಿಗೆ ಯಾರು ಕೊಟ್ಟರು ಅಂತ ತುಂಬ ಜನ ಕೇಳ್ತಾರೆ. ಆ್ಯಂಡ್ ಆ ಥರ ಕೇಳೋದು ಮಾತ್ರವಲ್ಲದೆ ದೂರನೂ ಕೂಡ ಆಗುವಂಥವ್ರು ತುಂಬ ಜನ ಇದ್ದಾರೆ. ಪ್ರಾಬಬ್ಲಿ ನಿಮ್ಮ ಈ ಇಷ್ಟು ವರ್ಷದ ಜೀವನದಲ್ಲಿ ನೀವು ತುಂಬ ಜನ ಕಳ್ಕೊಂಡಿರ್ಬೋದು ಕೂಡ. ತುಂಬ ನೋಡಿದ್ದೀನಿ. ತುಂಬ ಜನ ದೂರನೂ ಆಗಿದ್ದಾರೆ. ಇವೆಲ್ಲ ನಾನು ಅನುಭವಿಸ್ತಿದ್ದೀನಿ ವಿಲ್ಸನ್. ಹೌದಾ? ಅನುಭವಿಸ್ತೀನಿ. ಸೊ ಈ ವೇದಿಕೆಯ ಮೂಲಕವಾಗಿ ಈ ಪ್ರಶ್ನೆ ಇದೆ ಸಮಾಜದಲ್ಲಿ, ಕರ್ನಾಟಕಕ್ಕೆ ತಿಳಿಬೇಕು, ಕ್ರೈಸ್ತ ಸಮಾಜಕ್ಕೆ ಸಿ ರಾಮು ಅವರು ಅಂತಂದರೆ ಯಾಕೆ ಈ ಥರ ಮಾತಾಡ್ತಾರೆ ಅನ್ನೋದು ಪ್ರಶ್ನೆ ಇದೆ. ಹೌದು. ಈ ವಿಡಿಯೋ ಮೂಲಕವಾಗಿ, ಈ ಉತ್ತರದ ಮೂಲಕವಾಗಿ, ಈ ಕಾರ್ಯಕ್ರಮದ ಮೂಲಕವಾಗಿ ಆ ಪ್ರಶ್ನೆ
ಪೂರ್ತಿ ಆಗ್ಬೇಕಂಕ? ಆಗಬೇಕಂತ. ಒಳ್ಳೆಯದು, ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದೆಯಾ. ಎಸ್ ಅಂಕ. ನಿಜ. ಇನ್ನೊಂದು, ದೇವರ ಸೇವಕರು ಅಂದರೆ ಎಲ್ಲರ ಮೇಲೆ ನನಗೆ ಹೃದಯಪೂರ್ವಕದಿಂದ ಪ್ರೀತಿ ಇದೆ. ಹೃದಯಪೂರ್ವಕದಿಂದ ನಾನು ಹೇಳುವಂಥದ್ದು ಏನಪ್ಪ ಅಂದರೆ ಎಲ್ಲ ಸೇವಕರ ಮೇಲೆ ನನಗೆ ಪ್ರೀತಿ ಇದೆ. ಯಾಕೆಂದರೆ ದೇವರು ಹೇಳಿರುವಂಥದ್ದು, ಮತ್ತೆ ನೀವು ಮಾತಾಡ್ತೀರ, ಡಿಸ್ಟರ್ಬ್ ಮಾಡ್ತೀರಿ, ಹೇಳಿ. ಅಂದರೆ ದೇವರು ಹೇಳುವಂಥದ್ದು ಅದೇ, ನೀವು ಪ್ರೀತಿ ಮಾಡಿ, ನಿಮ್ಮನ್ನು ದ್ವೇಷಿಸುವಂಥವ್ರಿಗೋಸ್ಕರ ಪ್ರೀತಿ ಮಾಡಿ, ಪ್ರಾರ್ಥನೆ ಮಾಡಿ. ಹೌದು. ಆದರೆ ನಿಮ್ಮ ಮಾತಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ಗದರಿಕೆ ಬರುತ್ತೆ, ಪ್ರಶ್ನಿಸುವಂಥ ಪ್ರಶ್ನೆಗಳು ಬರುತ್ತೆ. ಈ ಒಂದು ವಿಚಾರಕ್ಕೆ ತುಂಬ ಜನ ನಿಮ್ಮನ್ನು ಆಕ್ಸೆಪ್ಟ್ ಮಾಡೋದಕ್ಕೆ, ಅಂಗೀಕರಿಸೋದಕ್ಕೆ, ಸ್ವೀಕರಿಸೋದಕ್ಕೆ ಹಿಂಜರಿತಾರೆ. ಹೌದು. ಸೊ ಅದೇ ನಿಮ್ಮನ್ನು ಪ್ರೀತಿ ಅಂತಂದ್ರಲ್ಲ, ಸೊ ಅದಕ್ಕೆ ನಾನು ಅಲ್ಲಿಗೆ ರೈಟ್. ಸೊ ಪ್ರೀತಿ ಮಾಡೋದು ಬಿಟ್ಟು ಯಾಕೆ ಈ ಥರ ಪ್ರೀತಿ ಮಾಡಬೇಕಲ್ವಾ? ನಿಜ. ಸೊ ಅದು ಪ್ರಶ್ನೆ. ಖಂಡಿತ. ದೇವರು ಪ್ರೀತಿಸ್ತಾ ಇದ್ದಾರಲ್ಲ, ಪ್ರೀತಿಸುವಂಥ ದೇವರು ಖಂಡಿಸ್ತಾರೆ. ಪ್ರೀತಿಸುವಂಥ ದೇವರು ಏನಪ್ಪ ಅಂದರೆ ಖಂಡಿಸ್ತಾರೆ, ಎದುರಿಸ್ತಾರೆ, ಖಂಡಿಸ್ತಾರೆ, ಎಚ್ಚರಿಸ್ತಾರೆ. ಹೌದು. ನೇರವಾಗಿ ಬಂದು ಖಂಡಿಸ್ತಾರಾ? ಇಲ್ಲ. ಎಲ್ಲಾದರೂ ನೇರವಾಗಿ ಬಂದು ಖಂಡಿಸಿದಾರಾ? ಇಲ್ಲ. ನೇರವಾಗಿ ಬಂದು ಎಚ್ಚರಿಸಿದಾರಾ? ಯಾರ ಮೂಲಕ ಎಚ್ಚರಿಸಿದಾಗ ಕಾಣುತ್ತೆ? ಪ್ರಾರಂಭದಿಂದ ಪ್ರವಾದಿಗಳ ಮೂಲಕ, ಬೋಧಕರ ಮೂಲಕ. ಹೌದು. ಎಚ್ಚರಿಸಿದಾಗೆ ಕಾಣುತ್ತೆ. ಹೌದಲ್ವಾ? ಹೌದು. ಅಂದರೆ ಎಲ್ಲರ ಮೇಲೆ ಪ್ರೀತಿ ಇದೆಯಾ ಅಲ್ಲೋ ದೇವರಿಗೆ? ಇದೆ. ಎಲ್ಲರ ಮೇಲೆ ಪ್ರೀತಿ ಇದೆ. ಎಲ್ಲರ ಮೇಲೆ ಪ್ರೀತಿ ಇದ್ದಂಥ ಆ ದೇವರು ತನ್ನ ಮಕ್ಕಳನ್ನು ಕಾಪಾಡಿಕೊಳ್ಳೋದಕ್ಕೆ ಖಂಡಿಸ್ತಾರೆ, ಬುದ್ಧಿಮಾತನ್ನು ಹೇಳ್ತಾರೆ ವಿಲ್ಸನ್. ಓಕೆ. ಇವಾಗ ನಾನು ಇನ್ನೊಬ್ಬರನ್ನ ಖಂಡಿಸ್ತಾ ಇದ್ದೀನಿ, ಎಚ್ಚರಿಸ್ತಾ ಇದ್ದೀನಿ ಅಂತಂದರೆ ಅದು ನನ್ನ ಮಾತಲ್ಲ. ಇವರನ್ನ ಖಂಡಿಸುವುದರಿಂದ, ಎಚ್ಚರಿಸುವುದರಿಂದ ನಾನೇ ನಷ್ಟ ಹೋಗ್ತೀನಿ. ಓಕೆ. ಯಾಕೆಂದರೆ ಅವ್ರು ದೂರ ಆಗ್ತಾರೆ. ಹೌದಲ್ವಾ? ಹೌದೌದು. ನನಗೆ ನಷ್ಟವಾಗುತ್ತೆ. ನಷ್ಟವಾಗುತ್ತೆ ಅಂತ ಹೇಳಿ ಅವರಿಗೆ ಅನುಕೂಲವಾದಂಥ ಬೋಧನೆ ನಾನು ಮಾಡಲ್ಲ. ಓಕೆ. ಯಾರಿಗೂ ಅನುಕೂಲವಾದಂಥ ಬೋಧನೆ ನಾನು ಮಾಡೋಕ್ಕೆ ಹೋಗಲ್ಲ. ಆದರೆ ಅವರೆಲ್ಲರ ಮೇಲೆ ಪ್ರೀತಿ ಮಾತ್ರ ನನಗಿದೆ. ಯಾಕೆಂದರೆ ಬೈಬಲ್ ಮುಂದೆ ಇಟ್ಕೊಂಡು ನಾನು ಹೇಳ್ತಾ ಇದ್ದೇನೆ, ದೇವರ ಸನ್ನಿಧಿಯಲ್ಲಿ ಪ್ರೀತಿ ಇದೆ. ಓಕೆ. ಯಾಕೆಂದರೆ ಅಮಾಯಕರು ಬಲಿ ಆಗ್ತಾರೆ. ಯಾವುದ್ರ ಮೂಲಕಪ್ಪ ಅಂದರೆ ವಾಕ್ಯವನ್ನು ಇದ್ದ ಹಾಗೆ ಹೇಳದೆ ಹೋದರೆ ಅಮಾಯಕರು ಬಲಿ ಆಗ್ತಾರೆ. ಬಲಿ ಆಗೋದು ಅಂತಂದರೆ ಈ ಲೋಕದಲ್ಲಲ್ಲ. ಈ ಲೋಕದಲ್ಲಿ ಎಷ್ಟು ಕಾಲ ಬದುಕಬೇಕೋ ಅಷ್ಟು ಕಾಲ ಬದುಕ್ತಾರೆ ಎಲ್ಲರೂ. ಎಷ್ಟು ಕಾಲ ಅವ್ರು ಬದುಕಬೇಕೋ ಅಷ್ಟು ಕಾಲ ಬದುಕ್ತಾರೆ. ಕಷ್ಟ ಸುಖ ಅನ್ನೋದು ಎಲ್ಲರ ಮಧ್ಯದಲ್ಲಿ ಇದ್ದಿದೆ. ಕಷ್ಟ ಸುಖ ಶೋಧನೆ ಎಲ್ಲರ ಮಧ್ಯದಲ್ಲಿ ಇದ್ದಿದೆ. ಸತ್ತ ಮೇಲೆ ತೀರ್ಪಾಗುತ್ತಲ್ಲ, ಯಾರಿಗಾಗುತ್ತೆ? ಮೊದಲನೇದಾಗಿ ಕಠಿಣವಾದ ತೀರ್ಪು ಬೋಧಕರಿಗೆ ಆಗುತ್ತೆ. ಅಂದರೆ ವಾಕ್ಯಗಳನ್ನು ಭಿನ್ನವಾಗಿ ಬೋಧನೆ ಮಾಡಿದ್ರೆ ಕಠಿಣವಾದ ತೀರ್ಪು ಮೊಟ್ಟ ಮೊದಲಾಗೋದು ಬೋಧಕರಿಗೆ. ಹೌದು. ಎರಡನೇದಾಗಿ ವಿಶ್ವಾಸಿಗಳಿಗೆ ಆಗುತ್ತೆ ತೀರ್ಪು. ವಿಶ್ವಾಸಿಗಳೇ ಆ ತೀರ್ಪಾದ ಮೇಲೆ ಒಂದೇ ಒಂದು ಕ್ಷಣದಲ್ಲಿ ಸತ್ತ ಮೇಲೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ಬೇಕಾಗತ್ತೆ. ಅಲ್ಲಿ ಯಾತನಂದರೆ ಆ ಸಂಕಟ. ಆ ಸಂಕಟ ಒಂದು ದಿನ ಎರಡು ದಿನಕ್ಕೆ ಅದು ತೀರಲ್ಲ. ಯುಗಗಳು ಅಲ್ಲಿ ಗೋಳಾಡಬೇಕಾಗತ್ತೆ. ಯುಗಗಳು ಗೋಳಾಡುವಂಥ ಪರಿಸ್ಥಿತಿ ಯಾರ ಮೂಲಕ ಬಂದಿದೆ? ದೇವ್ರ ಮೂಲಕ ಬಂದಿದೆಯಾ? ಬೋಧಕರ ಮೂಲಕ ಬಂದಿದೆಯಾ? ಬೋಧಕರ ಮೂಲಕವಾಗಿ. ಬೋಧಕರು ವಾಕ್ಯದ ಪ್ರಕಾರ ಸ್ಟಡಿ ಆಗಬೇಕು, ವಾಕ್ಯದ ಪ್ರಕಾರ ಬೋಧನೆ ಮಾಡಬೇಕು. ಹೌದಂಗ. ವಾಕ್ಯಕ್ಕೆ ಭಿನ್ನವಾದ ಬೋಧನೆ ಮಾಡಿದರೆ ಅವರನ್ನು ಕುರಿತು ಏನು ಹೇಳ್ತಾರೆ? ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿರಿ ಅಂತಾರೆ. ಹೌದಂಗ. ನನ್ನಿಂದ ತೊಲಗಿ ಹೋಗಿ ಅಂದರೆ ಬೈಬಲ್ ಇಟ್ಕೊಳ್ತಾರೆ, ಬೈಬಲ್ ಬೋಧನೆ ಮಾಡ್ತಾರೆ, ಬೈಬಲಲ್ಲಿ ಇರುವಂಥ ವಚನಗಳನ್ನೇ ತೋರಿಸ್ತಾರೆ. ಆದರೆ ವಚನಗಳಿಗೆ ವಿರುದ್ಧವಾದಂಥ ಉದಾಹರಣೆಗಳನ್ನು ಕೊಡ್ತಾರೆ. ಉದಾಹರಣೆಗಳು ಕೊಟ್ಟಾಗ ಬೋಧಕರು ಮೋಸ ಹೋಗ್ತಾರೆ. ಎರಡನೇದಾಗಿ ವಿಶ್ವಾಸಿಗಳು ಕೂಡ ಮೋಸ ಹೋಗ್ತಾರೆ. ಬೋಧಕರಿಗೂ ಕಠಿಣವಾದ ತೀರ್ಪಾಗುತ್ತೆ, ಅದೇ ಪ್ರಕಾರ ವಿಶ್ವಾಸಿಗಳು ಕೂಡ ತೀರ್ಪಾಗುತ್ತೆ. ತೀರ್ಪಾದ ಮೇಲೆ ನರಕಕ್ಕೆ ಹೋಗ್ತಾರಲ್ಲ, ಅಲ್ಲಿ ಎಷ್ಟು ದಿನ ಗೋಳಾಡಬೇಕಾಗತ್ತೆ ಈ ಬೋಧಕರಾಗಿರ್ಬೋದು, ಎರಡನೇದಾಗಿ ವಿಶ್ವಾಸಿಗಳಾಗಿರ್ಬೋದು? ಎಷ್ಟು ದಿನ? ನೀನು ವಾಕ್ಯದ ಪ್ರಕಾರ ನಿಮ್ಗೆ ಗೊತ್ತಲ್ವ, ಎಷ್ಟು ದಿನ ಇರುತ್ತೆ ಹೇಳ್ಬಾ ನೀನು? ಹುಳವು ಸಾಯುವುದಿಲ್ಲ, ಅಗ್ನಿ ಆರುವುದಿಲ್ಲ ಅಂತ ದೇವರು ಬರೆಸಿದ್ದಾರೆ. ಎಷ್ಟು ದಿನಗಳು ಅಂತ ಲೆಕ್ಕ ಹಾಕಿದ್ರೆ ಯುಗಗಳು. ಕಾಲ ಇಲ್ಲ, ಅದಕ್ಕೆ ಕಾಲ ಇಲ್ಲ, ಮುಕ್ತಾಯವಿಲ್ಲ. ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ? ಇಲ್ಲ, ಅವಕಾಶನೂ ಇಲ್ಲ. ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶನೇ ಇಲ್ಲ. ಅದಕ್ಕೆ ಕಾರಣರೇ ಯಾರು? ಬೋಧಕರ ಬೋಧನೆ. ನಾವು ಮಾಡುವಂಥ ಬೋಧನೆ ತಾನೇ. ಅಂದರೆ ಸೇವಕರು
ಮಾಡುವಂಥ ಬೋಧನೆ ಮೂಲಕ ತಾನೇ ಅದು ಡಿಪೆಂಡ್ ಆಗಿರೋದು. ಹೌದು ಹೌದು ಅಂಕಲ್. ತಪ್ಪಾಗಿ ಬೋಧನೆ ಮಾಡಿದಾಗ ಅಂಥವ್ರ ವಿಷಯದಲ್ಲಿ ದೇವರೇ ಹೇಳ್ತಾರೆ, ಖಂಡಿಸು, ಗದರಿಸು, ಎಚ್ಚರಿಸು ಅಂತ. ಯಾರ ಮೂಲಕ ಹೇಳಿದ್ದಾರೆ ಅಂತ ನೋಡುವಾಗ ಪೌಲನು ತಿಮೋತಿಗೆ ಹೇಳ್ತಾನೆ. ಪೌಲನು ತಿಮೋತಿ ಸಮಯ ಇದ್ದಾಗಲೂ ಸಮಯ ಇಲ್ಲದೆ ಇದ್ದಾಗಲೂ ನೀವು ಸೇವೆ ಮಾಡು, ಸುವಾರ್ತೆ ಮಾಡು, ಅದರಲ್ಲಿ ಖಂಡಿಸು, ಎಚ್ಚರಿಸು, ಬುದ್ಧಿ ಹೇಳು. ಯಾರಿಗೆ ಅವಕಾಶ ಕೊಡ್ತಾರಂತ ನೋಡುವಾಗ ಒಬ್ಬ ಸೇವಕನು ಪೌಲನು ಯಥಾರ್ಥವಾಗಿ ಸೇವೆ ಮಾಡಿರುವಂಥ ವ್ಯಕ್ತಿ, ಆತನು ತಿಮೋತಿಗೆ ಹೇಳ್ತಾ ಇದ್ದಾನೆ. ಎಲ್ಲಿರುತ್ತೆ ಆ ಮಾತು ಅಂದರೆ ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಇರುತ್ತೆ. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ. ಈ ಸಂದರ್ಭದಲ್ಲಿ ಈ ವಚನವನ್ನು ನಾವು ನೋಡಬೇಕು. ಖಂಡಿತ. 2ನೇ ವಚನ ನೋಡೋಣ. ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು, ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಅಂದರೆ ಇಲ್ಲಿ 3ನೇ ವಚನದಲ್ಲಿ ನೋಡಿದ್ದೀವಿ, ಖಂಡಿಸು, ಗದರಿಸು, ಎಚ್ಚರಿಸು. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ದಿನಗಳು ಬರುತ್ತೆ. ಅಂದರೆ ತಿಮೋತಿಯನಿಗೆ ಪೌಲನು ಹೇಳುವಂಥ ಮಾತು. ಯಾರು ಹೇಳಿದ್ದಾರೆ ಈ ಮಾತು? ಪೌಲನು ಹೇಳ್ತಾ ಇದ್ದಾನೆಂದರೆ ಪೌಲನ ಮೂಲಕ ಪವಿತ್ರಾತ್ಮನು ಹೇಳಿರುವಂಥ ಮಾತು ತಾನೆ. ಹೌದು. ಖಂಡಿಸು ನೀನು ಅಂದರೆ ದೇವರು ನೇರವಾಗಿ ಬಂದು ಖಂಡಿಸಲ್ಲ. ಯಾರಿಗೆ ಈ ಒಂದು ಕೆಲಸ ಕೊಟ್ಟಿದ್ದಾರಪ್ಪ ಅಂತ ನೋಡುವಾಗ ಸದ್ಭಕ್ತರಿಗೆ, ನಿಜವಾದ ಭಕ್ತರು, ಯಥಾರ್ಥವಾದಂಥ ಭಕ್ತರಿದ್ದರೆ ಅವ್ರು ಖಂಡಿಸಬೇಕು, ಬುದ್ಧಿಮಾತು ಹೇಳಬೇಕಂತ ಹೇಳ್ತಾರೆ. ಬುದ್ಧಿಮಾತು ಹೇಳಿದಾಗ, ಖಂಡಿಸಿದಾಗ ಇವ್ರು ಸರಿಪಡಿಸ್ಕೊಳ್ಬೇಕಂತ ಹೇಳ್ತಾರೆ ತಪ್ಪು ನಡೆದಾಗ. ಇವಾಗ ವಾಕ್ಯದ ಮೂಲಕ ಗೊತ್ತಾಗುತ್ತೆ ಎಲ್ಲಿ ತಪ್ಪು ನಡೀತಾ ಇದೆ. ಅವ್ರು ಬೋಧನೆ ಮಾಡ್ತಾರಲ್ಲ, ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ, ಬೋಧನೆ ಮಾಡುವಂಥ ಸಮಯದಲ್ಲಿ ಎಲ್ಲಿ ತಪ್ಪು ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ವಾಕ್ಯಗಳು ಎಲ್ಲಿ ಅಂದರೆ ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಬೋಧನೆ ನಾವು ವಾಕ್ಯಗಳನ್ನು ತಿಳ್ಕೊಂಡಾಗ ಅರ್ಥ ಆಗುತ್ತೆ. ಹೌದು. ಆವಾಗ ತಪ್ಪು ಬೋಧನೆ ಮಾಡಿದಾಗ ಇವರನ್ನು ಖಂಡಿಸಬೇಕು, ಆ ಬೋಧನೆ ಕೇಳಿ ಅದರ ಪ್ರಕಾರ ನಡ್ಕೊಂಡಾಗ ವಿಶ್ವಾಸಿಗಳನ್ನು ಕೂಡ ಖಂಡಿಸ್ಬೇಕಂತೇಳಿ ದೇವರೇ ಹೇಳ್ತಾರೆ. ಹೌದಲ್ವಾ? ಹೌದಂಕ. ತಪ್ಪು ಬೋಧನೆಗಳು ಪ್ರಪಂಚದಲ್ಲಿ ನಡೀತಾ ಇದೆಯಾ ಇಲ್ವಾ? ನಡೀತಿದೆ. ಬಹಳನ ಸ್ವಲ್ಪನ? ಬಹಳ ಇದೆ. ಇವು ಬಹಳ ಇರುವಾಗ ಈ ತಪ್ಪು ಬೋಧನೆಗೆ ಹೆಜ್ಜೆ ಹಾಕಬಾರ್ದು. ಹೆಜ್ಜೆ ಹಾಕಿದರೆ ನರಕಕ್ಕೆ ಹೋಗ್ತಾರಲ್ಲ ಅವರು. ಅವರ ಆತ್ಮಗಳಿಗೆ ಜವಾಬ್ದಾರರು ಯಾರು? ಸೇವಕರು ಬಂದು ಆ ಆತ್ಮಗಳನ್ನು ಕಾಪಾಡ್ತಾರ? ಈ ಅಂದರೆ ಒಂದು ಆತ್ಮ ಬೆಂಕಿ ಕೊಂಡಕ್ಕೆ ಹೋಗಿ ಅಲ್ಲಿ ಯಾತನೆ ಪಡ್ತಾ ಇದೆಯಂದರೆ, ಆ ಬೆಂಕಿಯಲ್ಲಿ ನರಳಾಡ್ತಾ ಇದೆ ಅಂದ್ರೆ ಒಂದು ಆತ್ಮ, ಈ ಆತ್ಮವನ್ನು ಕಾಪಾಡುವಂಥ ಶಕ್ತಿ ಬೋಧಕರಿಗಿದೆಯಾ? ಆ್ಯಕ್ಚುಲಿ ಬೋಧನೆ ಕಾಪಾಡಬೇಕಾಗಿರುವಂಥ ಬೋಧನೆ ಅವ್ರನ್ನ ನರಕಕ್ಕೆ ಕಳಿಸುವಂಥ ಬೋಧನೆ ಆಗ್ತಿದೆ. ಅಲ್ಲೇನಾಗ್ತಾ ಇದೆ ಅಂದರೆ, ಕಾಪಾಡುವಂಥ ಇವರೇ ನರಕದ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ. ಅವರು ಹೋಗ್ತಾರೆ, ಕೊನೆಯದಾಗಿ ಇವರನ್ನು ಕೂಡ ಕಳಿಸ್ಕೊಡ್ತಾರೆ. ಅಂಥ ಒಂದು ಭಯಂಕರವಾದಂಥ ಘೋರವಾದಂಥ ಶಿಕ್ಷೆಗೆ ಗುರಿಯಾಗುವಂತೆ ಇವರು ಮಾಡುವಾಗ ನೋಡ್ಕೊಂಡು ಹೇಗೆ ಸಹಿಸ್ಕೊಳ್ಳಿ. ಓಕೆ. ಅಂದರೆ ಒಂದು ವೇಳೆ ಅವ್ರ ಮಾತನ್ನೇ ನಾನೇ ಕೇಳಿದ್ರೆ, ನನ್ನ ಮಕ್ಕಳಿಗೆ ಕೇಳಿದ್ರೆ, ನನ್ನ ಕುಟುಂಬದವ್ರಿಗೆ ಕೇಳಿದ್ರೆ, ಅವರ ಸ್ಥಾನದಲ್ಲಿ ಅಂದರೆ ಅವರ ವಿಶ್ವಾಸಿಗಳ ಸ್ಥಾನದಲ್ಲಿ ನಾನೇ ಇದ್ದರೆ, ನಾನು ಬೆಂಕಿ ಕೊಂಡಕ್ಕೆ ಹೋದರೆ ಅಲ್ಲಿ ಹೋಗಿ ನಾನು ಗೋಳಾಡಬೇಕಾಗತ್ತಲ್ಲ. ನನ್ನ ತಮ್ಮನು, ನನ್ನ ತಂಗಿ, ನನ್ನ ಮಕ್ಕಳು ಹೋಗ್ತಾ ಇದ್ದಾರೆ ಅಂದರೆ ಅಲ್ಲಿ ಹೋಗಿ ಗೋಳಾಡ್ತಾ ಇದ್ದಾರಲ್ಲ, ಅವರ ಸ್ಥಾನದಲ್ಲಿ ನಾನಿದ್ದರೆ, ಅವರ ಸ್ಥಾನದಲ್ಲಿ ಇದ್ದು ನಾನು ಯೋಚನೆ ಮಾಡ್ತಾ ಇದ್ದೀನಿ. ದೇವರ ಆತ್ಮಗಳವರೆಲ್ಲರೂ. ಹೌದಂಕ. ದೇವರ ಮಕ್ಕಳ ಆತ್ಮಗಳವರೆಲ್ಲರೂ. ಯಾತನೆ ಪಡುವಂಥ ಸ್ಥಳಕ್ಕೆ ಹೋದರೆ ಅದಕ್ಕೆ ಜವಾಬ್ದಾರರು ಯಾರು? ಸೇವಕರು ಕಾಪಾಡ್ತಾರಾ? ಓಕೆ. ಇಲ್ಲ ಫಾದರ್ಗಳು ಕಾಪಾಡ್ತಾರಾ? ಇಲ್ಲ.
ದೇವ್ರು ಕಾಪಾಡುತ್ತೆ. ದೇವ್ರು ಕಾಪಾಡಬೇಕಾದ್ರೆ ಈ ವಾಕ್ಯ ಕೊಟ್ಟಿದ್ದಾರಲ್ಲ, ಏನಿದೆ ಅದಷ್ಟೇ ನೀವು ಕಲ್ತ್ಕೊಳ್ಬೇಕು, ಬೋಧಿಸ್ಬೇಕು. ಇದರಲ್ಲಿ ಏನು ಹೇಳಿದ್ದೀನಿ ಅಷ್ಟು ಮಟ್ಟಿಗೆ ನೀವು ಧ್ಯಾನ ಮಾಡಿ ಕಲ್ತ್ಕೊಳ್ಳಿ, ಬೋಧಿಸ್ರಿ, ಪಾಲಿಸಿರಿ ಅಂತ ಹೇಳ್ತಾರೆ. ವಿರುದ್ಧವಾಗಿ ನಡ್ಕೊಂಡಾಗ ಒಬ್ಬ ಬೋಧಕನಂತಾನೆ, ಒಬ್ಬ ಬೋಧಕನು ಮರ್ಮ ಬೋಧಕನಂತ ಹೆಸರಿಟ್ಕೊಂಡು ಈ ಕಾಯಿನನ್ನು ಜನಿಸ್ತಾನಲ್ಲ, ಕಾಯಿನನ್ನು ಜನಿಸಿದ ಒಂದು ಸಂಗತಿಯನ್ನು ಒಬ್ಬ ಮರ್ಮ ಬೋಧಕನ ಏನಂತ ಹೇಳಿದಾನಂದರೆ, ಕಾಯಿನನು ಹುಟ್ಟಿದನಲ್ಲ ಆದಾಮನ ಮೂಲಕ ಹುಟ್ಟಿಲ್ಲ, ಸರ್ಪ ಅವಳನ್ನು ಕೂಡಿರುವುದರಿಂದ ಕಾಯಿನನು ಹುಟ್ಟಿದ್ದಾನೆ. ಬೈಬಲ್ ಒಪ್ಪುತ್ತಾ? ಇಲ್ಲ ಅಂಕ. ಸರ್ಪ ಕೂಡಕ್ಕಾಗತ್ತಾ? ಈ ರೀತಿ ಬೋಧನೆ ಮಾಡಿದ್ದಾರೆ, ಈ ರೀತಿ ಬೋಧನೆ ಮಾಡಿದ್ದಾರೆ. ಇಂಥ ಬೋಧನೆಯನ್ನು ಕೇಳಿ ಅನೇಕರು ದಾರಿ ತಪ್ಪಿದ್ದಾರೆ, ನಂಬಿದವರು ಕೂಡ ಇದ್ದಾರೆ. ಎಷ್ಟೋ ಮಂದಿ ಬೋಧಕರು ಇದ್ದಾರೆ, ವಿಶ್ವಾಸಿಗಳು ಕೂಡ ಇದ್ದಾರೆ, ಆ ನಂಬಿಕೆಯಲ್ಲಿ ಆ ಮಾರ್ಗದಲ್ಲಿದ್ದಾರೆ. ಖಂಡಿಸ್ಬೇಕಾ ಬೇಡವಾ? ಅದು ವಾಕ್ಯಕ್ಕೆ ವಿರುದ್ಧವಾದಂಥ ಬೋಧನೆ ಸರಿಪಡಿಸ್ಕೊಳ್ಬೇಕಂತೇಳಿ ಹೇಳಬೇಕಾ ಬೇಡವಾ? ಹೇಳಬೇಕಂಕ. ಅದೇ ಪ್ರಕಾರ ಕೆಲವರನ್ನು ನಿಂತಾಗ ಟಚ್ ಅಂತ ಬಿಡಿಸ್ತಾ ಇರ್ತಾರೆ. ಬಿಡಿಸುವಂಥದ್ದು. ಹೌದಾ? ಯಾಕೆ ಬೆಳೆಸಬೇಕು? ನಿಜವಾಗ್ಲೂ ನಿನ್ನಲ್ಲಿ ಪವರ್ ಇದ್ದರೆ ಅವ್ರಿಗೆ ಸ್ವಸ್ಥತೆ ಮಾಡು. ಹೌದಲ್ವ? ಹೌದಂಗ. ಮಾಯ ಮಾಡಿ, ಮರುಳು ಮಾಡಿ, ತಪ್ಪು ದಾರಿಲಿ ನಡೆಸಿ ಅವ್ರನ್ನ ನರಕಕ್ಕೆ ಕಳಿಸಿ ನೀನು ನರಕಕ್ಕೆ ಹೋದರೆ ನಷ್ಟ ಯಾರಿಗೆ? ಓಕೆ, ನೀನು ಹೋಗಿದ್ಯಾ, ನೀನು ಹೋಗು. ಅಮಾಯಕರು ಬಲಿ ಆಗ್ತಾ ಇದ್ದಾರಲ್ಲ, ಅದರಲ್ಲಿ ನನ್ನ ಅಕ್ಕಂದಿರಿದ್ದಾರೆ, ನನ್ನ ತಂಗಿಯರಿದ್ದಾರೆ, ನನ್ನ ತಮ್ಮಂದಿರಿದ್ದಾರೆ, ನನ್ನ ಅಣ್ಣಂದಿರಿದ್ದಾರೆ. ಅವ್ರಿಗೋಸ್ಕರ ಆ ಆತ್ಮಗಳು ಹೋಗ್ತಾ ಇದ್ದಾರಲ್ಲ, ಅವ್ರು ನನ್ನ ಅಣ್ಣಂದಿರು, ನನ್ನ ತಮ್ಮಂದಿರು. ಅದು ಸಹಿಸ್ಕೊಳಕ್ಕಾಗಲ್ಲ ನನಗೆ. ಇವರೊಬ್ಬರಿಂದ ಸಾವಿರಾರು ಜನ ದೇವರಿಂದ ದೂರ ಆಗಿ, ಲಕ್ಷಾನುಗಟ್ಟಲೆ ಜನ, ಲಕ್ಷಾನುಗಟ್ಟಲೆ. ಒಬ್ಬೊಬ್ಬ ಸೇವಕರಿಗೆ ಹಿಂಬಾಲಕರು ಸುಮಾರು ಸಾವಿರಾನುಗಟ್ಟಲೆ ಇದ್ದಾರೆ, ಲಕ್ಷಾನುಗಟ್ಟಲೆ ಇದ್ದಾರೆ, ಕೋಟಿಗಟ್ಟಲೆ ಇದ್ದಾರೆ. ಕೋಟಿಗಟ್ಟಲೆ ಯಾರು ಬೆನ್ಹಿನ್ ಅಂತಿದ್ದಾರೆ. ಹೌದಂಗ. ಏನು ಮಾಡ್ತಾರೆ ಗೊತ್ತಾ? ಬ್ಲೇಜರ್ ತೊಗೊಂಡು ಹೀಗೆ ಹೀಗೆ ಟಫ್ ಟಫ್ ಅಂತ ಬೆಳೆಸ್ತಾ ಇರ್ತಾನೆ. ಹೌದೌದು. ಬೆನ್ಹಿನ್ ಹಿಂಬಾಲಕರು ಕೋಟ್ಯಾನುಗಟ್ಟಲೆ ಇರ್ತಾರೆ. ಸೇವಕರು ಇದ್ದಾರೆ, ವಿಶ್ವಾಸಿಗಳಿಗಿದ್ದಾರೆ, ಇಂಟರ್ನ್ಯಾಷನಲ್ ಬೋಧಕರು. ಹೌದಂಗ. ಆತನನ್ನು ಕಾಪಿ ಮಾಡೋರು ತುಂಬ ಜನ ಇದ್ದಾರೆ. ಕಾಪಿ ಮಾಡಿದ್ರೆ ನಮ್ಮ ದೇಶದಲ್ಲೂ ಕೂಡ ಮರಿಗಳು ಹುಟ್ಟಿದ್ದಾರೆ ಆಲ್ರೆಡಿ. ಅವರೇನೋ ಆ ರೀತಿ ಬೋಧನೆ, ಇವರೇನೋ ಈ ರೀತಿ ಬೋಧನೆ. ಎಲ್ಲಿಗೆ ಹೋಗ್ತಾರೆ ಇವರೆಲ್ಲರೂ? ಎಲ್ಲಿಗೆ ಹೋಗ್ತಾರೆ? ವಾಕ್ಯದ ಪ್ರಕಾರ ನರಕಕ್ಕೆ ಹೋದರೆ ಆ ಆತ್ಮಗಳು ನರಕದಲ್ಲಿ ಗೋಳಾಡ್ತಾ ಇದ್ದರೆ ನಾವು ತೃಪ್ತಿಯಾಗಿ ಊಟ ಮಾಡ್ಬೋದಾ? ಇಲ್ಲ ಅಂಕ. ಆಗತ್ತಾ? ಆಗಲ್ಲ. ಆ ನೋವು ಒಂದೊಂದು ಸಾರಿ ಉಟ್ಕೊಳ್ತೆ, ಅಂದರೆ ಬೆಂಕಿ ಬಿದ್ದಾಗ ಆಗುತ್ತೆ. ನಂದಲ್ಲ, ಆ ದೇವರ ಒಂದು ನೋವು. ಹೌದಂಕ. ಇದು ದೇವರ ಮನಸ್ಸಿದು, ದೇವರ ನೋವದು. ಒಂದು ವೇಳೆ ನನ್ನ ವಿಷಯಕ್ಕೆ ಬಂದಾಗ, ನನ್ನ ಸ್ವಂತ ವಿಷಯಕ್ಕೆ ಬಂದು ನಾನು ಸುಖವಾಗಿದ್ದರೆ ಸಾಕಪ್ಪ, ಇನ್ನೊಬ್ಬರು ನನಗೆ ಯಾಕೆ ಬೇಕಪ್ಪ? ನನ್ನ ವಿಷಯ ಪರ್ಸ್ನಲ್ ಆಗಿ ನಾನೇ ಯೋಚನೆ ಮಾಡಬೇಕಂದ್ರೆ, ಒಬ್ಬ ಸಾಮಾನ್ಯವಾದಂಥ ನರಮನುಷ್ಯನಾಗಿ ಯೋಚನೆ ಮಾಡಿದ್ರೆ ಇನ್ನೊಬ್ಬರ ಬಗ್ಗೆ ನನಗೆ ಯಾಕೆ, ನಾನು ಸುಖವಾಗಿದ್ದರೆ ಸಾಕಲ್ಲ. ಈ ಥರ ತಾನೇ ಎಲ್ಲ ಯೋಚನೆ ಮಾಡೋದು. ಹೌದಂಕ. ಜನರಲ್ ಥಿಂಕಿಂಗ್ ಇದೇ ಬರುತ್ತೆ. ಯೇಸು ಪ್ರಭು ಎಲ್ಲರಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು. ಅಪೋಸ್ತಲರು ಎಲ್ಲರನ್ನ ಕಾಪಾಡೋದಕ್ಕೆ ತಮ್ಮ ಬದುಕುಗಳನ್ನು ಪಣವಾಗಿಟ್ಟರು. ಪೌಲನು ಎಲ್ಲರನ್ನ ಕಾಪಾಡೋದಕ್ಕೆ ತನ್ನ ಜೀವಿತವನ್ನು. ಇವಾಗ ನಾವು ಕೂಡ 4 ಜನರನ್ನು ಕಾಪಾಡಬೇಕಾದ್ರೆ ಈ ಬೋಧನೆ ಹೇಳಿ ಸತ್ಯದ ಮಾರ್ಗದಲ್ಲಿ ನಡೆಸಬೇಕು. ಇಲ್ಲದೆ ಹೋದರೆ ಅಮಾಯಕರು ಬಲಿ ಆಗ್ತಾರೆ. ಆ ನೋವು ನನಗಿರುವುದರಿಂದ ಅದು ಕೂಡ ವಾಕ್ಯದಲ್ಲಿದೆ, ತೋರಿಸಿದ್ದೀನಲ್ಲ. ಖಂಡಿಸು, ಎಚ್ಚರಿಸು ಅಂತ ಹೇಳ್ತಾರೆ. ಅಷ್ಟೇ. ಖಂಡಿಸು ಅಂತಂದರೆ ಸುಳ್ಳು ಬೋಧಕರಿದ್ದಾರೆ, ಕಳ್ಳ ಬೋಧಕರಿದ್ದಾರೆ, ನೀವು ಜಾಗ್ರತೆ ಆಗಿರಿ. ಇವರು ಸುಳ್ಳು ಬೋಧಕ ವಾಕ್ಯದಲ್ಲಿ ಇರುತ್ತಲ್ಲ, ಕಳ್ಳ ಬೋಧಕರು, ಸುಳ್ಳು ಬೋಧಕರು ಬಂದಿದ್ದಾರೆ, ನೀವು ಎಚ್ಚರಿಕೆ. ಅದೇ ಮಾತನ್ನು ಹೇಳ್ತೇನೆ ವಿನಃ ಮತ್ತೇನು ಅವ್ರಿಗೂ ಬಾಯಿಗೆ ಬಂದು ಏನು ಬೈದಿಲ್ಲ. ನಾನು ಯಾರಿಗೂ ಭಯಕ್ಕೆ ಹೋಗಲ್ಲ. ಒಂದು ವೇಳೆ ಅಂದರೆ ಈ ಥರ ಮಾತು ಓಕೆ ಖಂಡಿಸುವಂಥದ್ದು. ದೇವರು ಕೂಡ ಅಲ್ಲಲ್ಲಿ ಸರ್ಪ ಜಾತಿಯವರೇ, ತೋಳಗಳೇ, ನರಿಗಳೇ, ನಾಯಿಗಳೇ, ಅಲ್ಪ ವಿಶ್ವಾಸಿಗಳೇ, ಆಮೇಲೆ ಈ ರೀತಿ ಹೇಳ್ತಾರೆ. ಇಂಥ ವಚನಗಳೇ ಹೇಳ್ತೀನಿ ವಿನಃ ಮತ್ತೆ ನರಮಾನವರು ಮಾತಾಡುವಂಥ ಭಾಷೆ ಇರುತ್ತಲ್ಲ, ಅಂಥದ್ದೇನು ಮಾತಾಡಿಲ್ಲ ಸರ್. ಅಂದರೆ ಒಂದೇ ಮನಸ್ಫೂರ್ತಿಯಿಂದ ಹೇಳುವಂಥದ್ದು ಏನಪ್ಪ ಅಂದರೆ, ಎಲ್ಲ ಸೇವಕರ ಮೇಲೆ ನನಗೆ ಅಭಿಮಾನ ಇದೆ, ಪ್ರೀತಿ ಇದೆ. ನನ್ನ ಸಹೋದರರವರು ಅವರು ರಕ್ಷಣೆ ಮಾರ್ಗದಲ್ಲಿ, ವಾಕ್ಯದ ಪ್ರಕಾರ ರಕ್ಷಣೆ ಮಾರ್ಗದಲ್ಲಿ ಬರಬೇಕೆನ್ನುವಂಥದ್ದೇ ನನ್ನ ವೇದನೆ. ಅದು ಬಿಟ್ಟರೆ
ಬಟ್ ಹಂಗೋಗಿ ಹಿಂಗೋಗಿ ಕೊನೆಗೆ ಹೇಳುವಂಥದ್ದು ನಿಮಗೆ ವಾಕ್ಯ ಗೊತ್ತಿಲ್ಲ, ವಾಕ್ಯ ಗೊತ್ತಿಲ್ದಿರೋದಕ್ಕೆ ಈ ಥರ ಮಾತಾಡ್ತಿದ್ದಾರೆ ಅಂತ ಹೇಳೋರು ಇದ್ದಾರೆ ಅಂಕಲ್. ಅವರಿಷ್ಟ ಅದು. ಯಾಕೆಂದರೆ ಯೇಸು ಕ್ರಿಸ್ತರಿಗೆ ದೆವ್ವ ಹಿಡಿದವ್ರು ಅಂತ ಹೇಳಿದ್ದಾರೆ ಇವರು. ಹೌದು, ಸಾಮಾನ್ಯರಲ್ಲ, ಅಂದರೆ ಯೆಹೂದ್ಯರಿದ್ದಾರಲ್ಲ, ಯೇಸು ಕ್ರಿಸ್ತರಿಗೆ ಏನಂತ ಹೇಳಿ ಇವನು ದೆವ್ವ ಹಿಡಿದವನು, ಇವನು ಹುಚ್ಚನು ಅಂತ ಅಂದಿದ್ದಾರೆ. ಹೌದಲ್ವಾ? ಹೇಳಿದ್ದಾರೆ. ಮತ್ತು ನಮ್ಮನ್ನು ಬಿಡ್ತಾರ? ತುಂಬ ಜನ ಅದನ್ನು ಹೇಳ್ತಾರೆ ಅಂಕಲ್. ಇಲ್ಲ, ಇವ್ರಿಗೆ ವಾಕ್ಯ ಗೊತ್ತಿಲ್ಲ, ಗೊತ್ತಿದ್ದರೆ ಇಷ್ಟು ಈ ಥರ ಮಾತಾಡಲ್ಲ ಅಂತಲೂ ಕೂಡ ಹೇಳ್ತಾರೆ. ಹಾಂ, ಅಲ್ಲ, ವಾಕ್ಯ ಗೊತ್ತಿದ್ದವರೇ ಖಂಡಿಸ್ತಾರೆ. ಗೊತ್ತಿಲ್ಲದವ್ರು ಏನಪ್ಪ ಅಂದರೆ ಈ ಲೋಕದಲ್ಲಿ ಬದುಕೋದಕ್ಕೆ ತವಕು ಪಡ್ತಾರೆ. ಓಕೆ, ಈ ಲೋಕದಲ್ಲಿ ಹೇಗಾದರೂ ಮಾಡಿ ಗಳಿಸ್ಬೇಕು, ಬದುಕಬೇಕು ಎಂಬ ಆಲೋಚನೆಯಲ್ಲಿ ಇರ್ತಾರೆ. ಮಾಯ ಮಾತುಗಳು, ಜನರನ್ನು ಮರುಳು ಮಾಡುವಂಥ ಮಾತುಗಳು ಕಲಿತಾರೆ. ಯಥಾರ್ಥವಾದಂಥ ಸೇವಕನು ಇದ್ದ ಹಾಗೆ ಹೇಳ್ತಾನೆ, ತಪ್ಪು ನಡೆದಾಗ ಖಂಡಿಸ್ತಾನೆ, ಎಚ್ಚರಿಸ್ತಾನೆ. ಯಥಾರ್ಥವಾದಂಥ ಸೇವಕ. ಹಾಗಾದರೆ ಅಂಕಲ್, ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಎಷ್ಟರವರೆಗೂ ಸತ್ಯ ಬೋಧನೆ ಇದೆ ಅಂತ ನಿಮಗೆ ಅನಿಸುತ್ತೆ? ಯಾಕೆಂದರೆ ನೀವು ಸುಮಾರು ಕರ್ನಾಟಕದ ಉದ್ದಕ್ಕೂ ಸುತ್ತಾಡಿದ್ದೀರಾ ಸುವಾರ್ತೆಗಾಗಿ, ಎಲ್ಲ ಪರಿಸ್ಥಿತಿಗಳು ನಿಮಗೆ ಗೊತ್ತಿದೆ. ಎಷ್ಟರವರೆಗೂ, ಫಾರ್ ಎಕ್ಸಾಂಪಲ್ 100%ಅಲ್ಲಿ ನೀವು ಒಂದು ವೇಳೆ ಮಾರ್ಕ್ಸ್ ಹಾಕಬೇಕು ಅಂತ ಅಂದ್ಕೊಂಡ್ರೆ, ನಿಮ್ಮ ಪ್ರಕಾರ, ನಿಮ್ಮ ಅನುಭವದ ಪ್ರಕಾರ ಮಾರ್ಕ್ಸ್ ಕೊಡಬೇಕಂತ ಅಂದ್ಕೊಂಡ್ರೆ ಎಷ್ಟು ಕೊಡ್ತೀರಾ? ಸತ್ಯ ಬೋಧನೆ ಎಷ್ಟಿದೆ ಟೋಟಲ್? ಕರ್ನಾಟಕ ಮಾತ್ರವಲ್ಲ, ಪ್ರಪಂಚದಲ್ಲಿ ಸತ್ಯವಾದ ಬೋಧನೆ 100%, ಅಂದರೆ ಕ್ರೈಸ್ತರೆಲ್ಲರೂ ಸೇರಿದರೆ 100% ಅಂದ್ಕೊಳ್ಳೋಣ. ಈ 100% ಕ್ರೈಸ್ತ ಸಮಾಜದಲ್ಲಿ ಗೊತ್ತಿರುವಂಥದ್ದು, ಸತ್ಯ ಗೊತ್ತಿರುವಂಥದ್ದು ಒಂದು 5% ಅನ್ಕೋಬೋದು ಅಷ್ಟೆ. 5%? 5? 95% ಸತ್ಯ ಗೊತ್ತಿಲ್ಲ. 5% ಹಂಗೆ ಅದು ತುಂಬ ಕಡಿಮೆ. ಸ್ವಲ್ಪ ಜಾಸ್ತಿ ಮಾಡ್ಬೋದಲ್ಲ ನಂಬರ್ನ? ಅಂದರೆ ನೋಡ್ತಾ ಇರುವಾಗ ಎಲ್ಲ ಬೋಧನೆಗಳನ್ನು ಗಮನಿಸಿ ಕೇಳುವಾಗ ವಾಕ್ಯಕ್ಕೆ ವಿರುದ್ಧವಾಗಿದೆ ವಿಲ್ಸನ್. ಪ್ರಾರ್ಥನೆಗಳು, ಬೋಧನೆಗಳು, ಎಲ್ಲೋ ಒಂದು ಕಡೆ ಸತ್ಯ ಬೋಧನೆ ನಡೀತಾ ಇರೋದು. ಮೊಟ್ಟ ಮೊದಲು ವಿಲ್ಸನ್, ಹೆಸರಿರ್ತಲ್ಲ, ಸಭೆ ಹೆಸರಿರ್ತಲ್ಲ, ಹೆಸರು ಬಂದು ಯೇಸು ಕ್ರಿಸ್ತರ ಹೆಸರೇ ಇರಬೇಕು. ಸಭೆ ಹೆಸರು ಯೇಸು ಕ್ರಿಸ್ತರ ಹೆಸರು ಇರಬೇಕು. ಗೊತ್ತಾ ನಿಮಗೆ? ವಾಕ್ಯದ ಪ್ರಕಾರ ಗಮನಿಸುವಾಗ ಸಭೆ ಯಾರ ಸಭೆ? ನಮಗೋಸ್ಕರ ಪ್ರಾಣ ಕೊಟ್ಟವರು ಯೇಸು ಪ್ರಭು. ಹೌದಾ? ಯಾವ ಸಭೆ ಅಂದರೆ ಯೇಸು ಪ್ರಭು ಸಭೆ. ಯಾವ ಊರಲ್ಲಿ ಅಂದರೆ ಇಂಥ ಊರಲ್ಲಿ ಅಂತ ಹೇಳ್ಕೊಬೋದು. ಇಂಥ ಊರಲ್ಲಿ ಯೇಸು ಕ್ರಿಸ್ತರ ಸಭೆಯವರು ನಾವು. ಇಂಥ ಊರಲ್ಲಿ ಯೇಸು ಕ್ರಿಸ್ತನ ಸಭೆಯವರು ನಾವು. ಒಂದೇ ಊರಲ್ಲಿದ್ದರೂ ಕೂಡ ಗ್ರಾಮ ಬೇರೆ ಇರುತ್ತೆ. ಒಂದು ವಿಲೇಜ್ ಅಂದರೆ ಒಂದು ತಾಲೂಕಲ್ಲಿದೆ ಅಂತೇಳಿ, ಆ ತಾಲೂಕಿನಲ್ಲಿ ಅನೇಕ ಗ್ರಾಮಗಳಿರುತ್ತೆ. ಇಂಥ ಗ್ರಾಮದಲ್ಲಿ ಯೇಸು ಕ್ರಿಸ್ತನ ಸಭೆಯವರು ನಾವೆಲ್ಲರೂ ಕ್ರೈಸ್ತರು ಒಂದೇ. ಕ್ರೈಸ್ತರೆಲ್ಲರೂ ಒಂದೇ. ನೀನು ಯಾವ ಸಭೆ ಅಂತ ನಮ್ಮ ಮಧ್ಯದಲ್ಲಿ ಪ್ರಶ್ನೆ ಆಗ್ತಾರೆ. ನಿನ್ನ ಸಭೆ ಯಾವುದು? ನನ್ನ ಸಭೆ ಯೇಸು ಕ್ರಿಸ್ತನ ಸಭೆ ಅಷ್ಟೇ. ಓಕೆ. ಆದರೆ ಇವ್ರ ಮಧ್ಯದಲ್ಲಿ ಊರುಗಳ ಹೆಸರಿದೆ, ಸ್ಥಳಗಳ ಹೆಸರಿದೆ, ಹಬ್ಬಗಳ ಹೆಸರಿದೆ. ಇಲ್ಲಿ ಕಾಣುತ್ತೆ ವಾಕ್ಯದ ಪ್ರಕಾರ ಇದು ಸರಿನಾ? ಓಕೆ, ಚರ್ಚ್ ಹೆಸರೇ ಊರುಗಳ ಹೆಸರು, ಹಬ್ಬಗಳ ಹೆಸರು ಇಟ್ಕೊಂಡಿದ್ದಾರೆ. ಕೆಲವೊಬ್ಬರು ಬೆಟ್ಟಗಳ ಹೆಸರುಗಳನ್ನು ಕೂಡ. ಯೇಸು ಪ್ರಭು ಎಲ್ಲೆಲ್ಲಿ ಹೆಜ್ಜೆ ನಡೆದಿರ್ತಾರಲ್ಲ, ಊರಲ್ಲಿ ನಡೆದಿರ್ತಾರೆ. ಯೆರೂಸಲೇಮ್ ಪಟ್ಟಣದಲ್ಲಿ ಹುಟ್ಟಿರುವುದರಿಂದ ಯೆರೂಸಲೇಮ್ ಸಭೆ ಅಂತ ಹೇಳ್ಕೊಳ್ತಾರೆ. ಬೆತ್ಲೆಹೇಮ್ ಸಭೆ ಅಂತ ಹೇಳ್ಕೊಳ್ತಾರೆ. ನಜರೇತಿನ ಸಭೆ ಅಂತ ಹೇಳ್ಕೊಳ್ತಾರೆ. ಕಲ್ವಾರಿ ಸಭೆ ಅಂತ ಹೇಳ್ಕೊಳ್ತಾರೆ. ಓಕೆ, ಇವೆಲ್ಲ ಏನಪ್ಪ ಅಂದರೆ ಮನುಷ್ಯರ ಕಲ್ಪನೆಯಿಂದ ಬಂದಂಥ ಸಭೆಗಳು. ಓಕೆ. ಇವಾಗ ಯೇಸು ಕ್ರಿಸ್ತರು ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ, ರಕ್ತ ಸುರಿಸಿದ್ದಾರೆ. ಹೌದಲ್ವಾ? ಸಭೆಗೆ ಗಂಡನು ಆತನೇ. ವಾಕ್ಯಾನುಸಾರವಾಗಿ ನಮ್ಮ ಸಭೆಗೆ ಗಂಡ ಅಂದರೆ ಯಜಮಾನ. ಗಂಡನು ಅಂದರೆ ಒಡೆಯ, ಯಜಮಾನ. ಸಭೆ ಅಂದರೆ ಹೆಂಡತಿಗೆ ಹೋಲಿಸ್ತಾನೆ. ತನ್ನ ಗಂಡನ ಹೆಸರೇನು? ಯೇಸು ಕ್ರಿಸ್ತನು. ಸಭೆಗೆ ಗಂಡ ಯೇಸು ಕ್ರಿಸ್ತನು. ಆತನ ಹೆಸರೇ ಇರಬೇಕು. ಇವಾಗ ಬೆತ್ಲೆಹೇಮು ರಕ್ತ ಸುರಿಸಿದೆಯಾ? ಇಲ್ಲ. ರಕ್ತ ಸುರಿಸಿದವರು ಯಾರು? ಪ್ರಭು ಅಲ್ವಾ? ಹೌದು. ಪ್ರಭು ಹೆಸರು ಇಟ್ಕೊಳ್ಳೋದು ಬಿಟ್ಟು ನಾನು ಬೆತ್ಲೆಹೇಮ್ ಸಭೆ ಅಂತ ಹೇಳ್ತಾನೆ, ನಂದು ಬ್ಯಾಪ್ಟಿಸಮ್ ಸಭೆ ಅಂತ ಹೇಳ್ತಾರೆ. ಅಂದರೆ ಬ್ಯಾಪ್ಟಿಸಮ್ ಬಂದು ನಮಗೋಸ್ಕರ ರಕ್ತ ಸುರಿಸಿದೆಯಾ? ಕಲ್ವಾರಿ ಸಭೆ ಅಂತ ಹೇಳ್ತಾರೆ. ಕಲ್ವಾರಿ ಸಭೆ ಅಂದರೆ ಕಲ್ವಾರಿ ಚರ್ಚು.
ಕಲ್ವರಿ ಚರ್ಚ್. ಕಲ್ವರಿ ಚರ್ಚ್ ಅಂತ ಕೆಲವರು ಇಟ್ಕೊಂಡಿದ್ದಾರೆ. ಇದೆ ಅಂಕಲ್, ಹೌದಲ್ವಾ? ಸುಮಾರಿದಾವೆ ಈ ಹೆಸರಲ್ಲಿ. ಕಲ್ವರಿ ಅನ್ನೋದು ಒಂದು ಬೆಟ್ಟ. ಅಂದರೆ ಯೇಸು ಕ್ರಿಸ್ತರು ಕಲ್ವಾರಿ ಬೆಟ್ಟದ ಮೇಲೆ ಮರಣ ಹೊಂದಿದ್ದಾರೆ. ಹೌದಲ್ವಾ? ಆ ಬೆಟ್ಟ ಲೋಕಕ್ಕೆ ರಕ್ಷಣೆ ಕೊಟ್ಟಿದೆಯಾ? ಇಲ್ಲ. ಆ ಬೆಟ್ಟ ಬಂದು ರಕ್ತ ಸುರಿಸಿದೆಯಾ? ಇಲ್ಲ. ನಮಗೋಸ್ಕರ ರಕ್ತ ಸುರಿಸಿದವರು ಯೇಸು ಪ್ರಭು ಆಗಿರುವಾಗ, ಅವರೇ ನಮ್ಮ ಒಡೆಯನಾಗಿರುವಾಗ ಅವರ ಸಭೆಯಂತ ಹೆಸರಿಟ್ಕೊಳ್ಬೇಕೇ ವಿನಃ ಊರ ಹೆಸರು, ಗ್ರಾಮದ ಹೆಸರು, ಇಲ್ಲಾಂದರೆ ಪಟ್ಟಣದ ಹೆಸರು, ಇಲ್ಲಾಂದರೆ ಸ್ಥಳ ಹೆಸರು, ಇಲ್ಲಾಂದರೆ ಹಬ್ಬದ ಹೆಸರು ಈ ರೀತಿ ಇಟ್ಕೊಂಡ್ರಪ್ಪ ಅಂದರೆ ದೇವ್ರು ಇಷ್ಟಪಡ್ತಾನ? ಇಲ್ಲ. ಯಾಕೆಂದರೆ ಪ್ರಕಟಣೆ ಗ್ರಂಥದಲ್ಲಿ ಇರುತ್ತೆ, ಒಂದು ಮಾತು ಸೇರಿಸಬಾರ್ದು, ತೆಗೆಯಲೂಬಾರ್ದು, ಒಂದು ಮಾತು ತೆಗಿಬಾರ್ದು. ಈ ಸಭೆಗಳೆಲ್ಲ ಕೂಡ ಹೆಸರು ಬಂದಿದೆಯಲ್ಲ, ಸೇರಿಸಿದಾರ ಇಲ್ವಾ ಇವರು? ಸೇರಿಸಿರುವಂಥ ಹೆಸರುಗಳು. ಮತ್ತು ವಿರುದ್ಧ ತಾನೇ, ವಾಕ್ಯಕ್ಕೆ ವಿರುದ್ಧ. ಕೇಳಿದಾಗ ಅವ್ರು ಇದೆ ಅಂತಾರೆ ಅಂಕಲ್. ಒಂದು ವೇಳೆ ಆ ಥರ ಕೇಳಲಿಕ್ಕೆ ಹೋದ್ರು ಕೂಡ ಬೆತ್ಲೆಹೇಮಲ್ಲಿ ಯೇಸುಸ್ವಾಮಿ ಹುಟ್ಟಿದ್ದಾರೆ. ಸೊ ಅಂಥ ದೊಡ್ಡ ಕ್ರಿಸ್ತನಿಗೆ ಜನ್ಮವನ್ನು ಕೊಟ್ಟಂಥ ಆ ಬೆತ್ಲೆಹೇಮ್ ಪಟ್ಟಣ, ಅವ್ರ ಹೆಸರು ಇಟ್ಕೊಂಡಿದ್ದೀವಿ, ನಮ್ಮ ಅಭಿಮಾನ. ಆ ಥರ ಅವರು ಅದನ್ನು ಪ್ರಭು ಆ ಥರ ಹೇಳಿದರೆ ಇಟ್ಕೋ ತಪ್ಪೇನಿಲ್ಲ. ಪ್ರಭು ಹೇಳಿದರೆ ಆ ಥರ ಇಟ್ಕೊಂಡ್ರೆ ನಮಗೆ ತೊಂದರೆ ಏನಿಲ್ಲ. ಓಕೆ. ಇವಾಗ ಪ್ರಭು ಹೇಳಿಲ್ವಲ್ಲ? ಹೇಳಿಲ್ಲ. ಪ್ರಭು ಹೇಳಿದ್ದೇನು? ನನ್ನ ಸಭೆಯನ್ನು ಕಟ್ಟುತ್ತೇನೆ. ಹೌದಾ? ನನ್ನ ಸಭೆ, ಇದು ನನ್ನ ಸಭೆ. ರಕ್ತ ಕೊಟ್ಟು ನನ್ನ ಸಭೆಯನ್ನು ನಾನು ಕಾಪಾಡಿದ್ದೀನಿ. ನನ್ನ ಸಭೆಗೋಸ್ಕರ ನಾನು ರಕ್ತ ಕೊಟ್ಟಿದ್ದೀನಿ. ಅಂದರೆ ಯಾರಿಗೋಸ್ಕರ? ಬೆಟ್ಟದಗೋಸ್ಕರ ರಕ್ತ ಕೊಟ್ಟಿದ್ದಾರಾ? ಊರಿಗೋಸ್ಕರ ರಕ್ತ ಕೊಟ್ಟಿದ್ದಾರಾ? ಅಥವಾ ಮನುಷ್ಯರಿಗೋಸ್ಕರ ರಕ್ತ ಕೊಟ್ಟಿದ್ದಾರಾ? ನಮ್ಮ ಜನರಿಗೆ, ಮನುಷ್ಯರಿಗೋಸ್ಕರ, ದೇವರ ಮಕ್ಕಳಿಗೋಸ್ಕರ ರಕ್ತ ಕೊಟ್ಟಿದ್ದಾರೆ. ಜಾಗದಗೋಸ್ಕರ ಕೊಟ್ಟಿಲ್ಲ, ಊರಿಗೋಸ್ಕರ ಕೊಟ್ಟಿಲ್ಲ, ಸ್ಥಳಗೋಸ್ಕರ ಕೊಟ್ಟಿಲ್ಲ. ಅವರು ತನ್ನ ಮಕ್ಕಳಿಗೋಸ್ಕರ, ದೇವರ ಮಕ್ಕಳಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ. ಆ ದೇವರ ಮಕ್ಕಳ ಹೆಸರೇ ಯೇಸು ಕ್ರಿಸ್ತರ ಹೆಸರೇ ಇರಬೇಕು. ಇವಾಗ ನಮಗೆ ಅರ್ಥ ಆಗಬೇಕಾದ್ರೆ ಉದಾಹರಣೆ, ಒಂದು ಮಂಟಪದಲ್ಲಿ ಮದುವೆ ಆಗುತ್ತೆ. ಪುರುಷನು ತನ್ನ ಹೆಂಡತಿಯಾಗುವಂಥ ಕನ್ನಿಕೆಗೆ ತಾಳಿ ಕಟ್ತಾನೆ ಒಂದು ಮಂಟಪದಲ್ಲಿ. ತಾಳಿ ಕಟ್ಟಿರುವಂಥ ಗಂಡನು ಆಕೆಗೆ, ಏನಮ್ಮ ನಿನ್ನ ಗಂಡನ ಹೆಸರು ಏನಮ್ಮ ಅಂತ ಕೇಳಿದ್ರೆ, ಇಂಥ ಮಂಟಪದಲ್ಲಿ ನನಗೆ ಮದುವೆ ಆಗಿದೆ, ಅದಕ್ಕೆ ಈ ಕಲ್ಯಾಣ ಮಂಟಪನೇ ನನಗೆ ಗಂಡ ಅಂದರೆ ಹೇಗಿರುತ್ತೆ? ಕಲ್ಯಾಣ ಮಂಟಪದಲ್ಲಿ ಕಲ್ಯಾಣ ನಡೆದಿದೆ, ತಾಳಿ ಕಟ್ಟಿದಂಥ ಒಬ್ಬ ಪುರುಷನಿದ್ದಾನೆ. ಹೌದು. ಆತನ ಹೆಸರೇನಮ್ಮ ಅಂತ ಕೇಳಿದಾಗ ಆತನ ಹೆಸರು ಹೇಳೋದು ಬಿಟ್ಟು ಇಂಥ ಕಡೆ ಮಂಟಪದ ಹೆಸರು, ಮಂಟಪದಲ್ಲಿ ಮದುವೆ ಆಗಿರೋದರಿಂದ ಈ ಮಂಟಪೇ ನನ್ನ ಗಂಡ ಅಂದರೆ ಇಲ್ಲ ಅಂಕಲ್, ಅದು ಸರಿ ಇಲ್ಲ. ಕಲ್ವಾರಿ ಬೆಟ್ಟದಲ್ಲಿ ಸಿಲುಬೆ ಮರಣ ಹೊಂದಿದ್ದಾರೆ. ಹಾಗಂತ ಈ ಕಲ್ವಾರಿ ಬೆಟ್ಟ, ಈ ಕಲ್ವಾರಿನೇ ನನ್ನ ಯಜಮಾನ ಅಂದರೆ ಕಲ್ವಾರಿ ಸಭೆ, ಚರ್ಚು. ಓಕೆ. ಅಂದರೆ ವಾಕ್ಯಕ್ಕೆ ವಿರುದ್ಧವಾದಂಥ ಪದಗಳವು. ದೇವರು ಹೇಳದಂಥ ಹೆಸರುಗಳು, ದೇವರು ಮೆಚ್ಚದೇ ಇರುವಂಥ ಪದಗಳು, ದೇವರು ಇಷ್ಟಪಡಲ್ಲ. ಚರ್ಚು ಅಂದರೆ ದೇವರ ಮಕ್ಕಳು. ಹೌದಂಗ. ಚರ್ಚು ಅಂದರೆ ನಾವೇ ಎಲ್ಲರೂ ಸೇರಿದರೆ ಚರ್ಚು. ಗೋಡೆಗಳಲ್ಲ, ಊರು ಅಲ್ಲ, ಸ್ಥಳನೂ ಅಲ್ಲ, ಓಕೆ, ಹಬ್ಬನೂ ಅಲ್ಲ. ಆದರೆ ಇವರು ತಪ್ಪು ಸಿದ್ಧಾಂತಗಳನ್ನು, ತಪ್ಪು ಹೆಸರುಗಳನ್ನು ಕೊಟ್ಟಿದ್ದಾರಾ, ಕೊಟ್ಟಿಲ್ವಾ? ಕೊಟ್ಟಿದ್ದಾರೆ ಅಂಕಲ್. ಮತ್ತು ಇವರನ್ನು ಕಾಪಾಡೋದು ಹೇಗೆ? ಯಾರು ಕಾಪಾಡ್ತಾರೆ? ತುಂಬ ಜನ ನೋಡಿದ್ರೂ ಕೂಡ ನೋಡ್ದಿರೋ ಥರ ಹೋಗ್ಬಿಡ್ತಾರೆ. ಸೊ ಅದು ಅಭ್ಯಾಸ ಆಗ್ಬಿಟ್ಟಿದೆ ಅಂಕಲ್ ನಮಗೆ. ಅಂಥವ್ರಿಗೆ ಕಠಿಣವಾದ ತೀರ್ಪಿರುತ್ತೆ. ಇವಾಗ ಅಂಥವ್ರಿಗೆ ದೇವ್ರು ಬಿಡಲ್ಲ. ಯಾಕಪ್ಪ ಅಂದರೆ ನೀನೇನೇನು ಮಾತಾಡಿದ್ದೀಯಾ, ಯಾವ ರೀತಿ ನಡ್ಕೊಂಡಿದ್ದೀಯಾ ಎಲ್ಲ ನನಗೆ ಗೊತ್ತು, ನಿನ್ನ ಕ್ರಿಯೆಗಳ ಪ್ರಕಾರ ನಿನಗೆ ತೀರ್ಪಾಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಇದು ಮತ್ತಿನಲ್ಲಿ ಮಾಯದಲ್ಲಿರುವಂಥ ದಿನಗಳಲ್ಲ, ಎಚ್ಚರಿಕೆಯಿಂದ ಜ್ಞಾನದಿಂದ ನಡ್ಕೊಳ್ಳುವಂಥ ದಿನಗಳಿವು. ಹೌದು. ಇಲ್ಲಾಂದರೆ ಮೋಸ ಹೋಗ್ತೇವೆ. ಅದಕ್ಕೆ ಪೌಲನ್ ಹೇಳ್ತಾನಲ್ಲ, ಸಮಯ ದಿನಗಳು ಕೆಟ್ಟವುಗಳಾಗಿರುವುದರಿಂದ ನೀವು ಇಷ್ಟ ಬಂದಾಗೆ ನಡ್ಕೊಳ್ಬೇಡ್ರಿ, ಜ್ಞಾನವಂತರಾಗಿ ನಡ್ಕೊಳ್ರಿ, ಬುದ್ಧಿವಂತರಾಗಿ ನಡ್ಕೊಳ್ರಿ, ದೇವರು ಇಷ್ಟ ಏನೋ ಎಂಬುದು ತಿಳ್ಕೊಂಡು ನಡ್ಕೊಳ್ರಿ ಅಂತೇಳಿ ಎಫೆಸದವರಿಗೆ ಬರೆದ ಪತ್ರಿಕೆ. ಈ ವಚನದ ಪ್ರಕಾರ ಪ್ರತಿಯೊಬ್ಬರು ಜಾಗೃತಿಯಿಂದ ಇರಬೇಕಲ್ವಾ? ಹೌದಂಕ. ಇಷ್ಟ ಬಂದಾಗೆ ನಾನು ಬರ್ತೀನಿ, ಹೋಗ್ತೀನಿ, ನನ್ನ ಇಷ್ಟ ಪ್ರಕಾರ ನಾನು ಮಾತಾಡ್ತೀನಿ ಅಂತಂದರೆ ತೀರ್ಪು ತಪ್ಪೋದಿಲ್ವಲ್ಲ? ತೀರ್ಪು ಏನಪ್ಪ ಅಂದರೆ ಕಟ್ಟಿಟ್ಟ ಬುತ್ತಿ ಇದು. ಹೌದು, ನಿಜ, ಮತ್ತೇನಿಲ್ಲ.
ಅಂದರೆ ಇವರೇ ಆ ಬುತ್ತಿಯನ್ನು, ನಾಶನವೆಂಬ ಬುತ್ತಿಯನ್ನು ಕಟ್ಕೊಳ್ತಾ ಇದ್ದಾರೆ ಇವರು. ನೀವು ಜಾಸ್ತಿ ಮಾಡ್ಕೊಳ್ತಿದ್ದಾರೆ. ತಮ್ಮ ಕ್ರಿಯೆಗಳಿಂದ, ತಮ್ಮ ಪ್ರವರ್ತನೆಯಿಂದ, ನಡವಳಿಕೆ, ಮಾತುಗಳು, ಆಮೇಲೆ ಬೇಜವಾಬ್ದಾರಿ, ಬಟ್ ಅಶ್ರದ್ಧೆ. ಅಂದರೆ ಇವೆಲ್ಲ ವಿಷಯಗಳು ತುಂಬ ಜನ ಯೋಚನೆ ಮಾಡಲಿಕ್ಕೂ ಹೋಗಲ್ಲ ಹಂಗ. ನೀವು ಇವಾಗ ಹೇಳಿರುವಂಥ ಕೆಲವು ವಿಷಯಗಳು, ಸಭೆ ಹೆಸರಾಗಿರಬಹುದು, ಅಥವಾ ಅನೇಕರು ನರಕಕ್ಕೆ ಹೋಗ್ತಾರೆ, ಬೋಧನೆ ಸರಿ ಇಲ್ಲ ಅಂತಂದ್ರೆ ನರಕಕ್ಕೆ ಹೋಗ್ತಾರೆ ಅನ್ನುವಂತಹ ಆ ಇಂಟೆನ್ಷನ್ ಆಗಲಿ ತುಂಬ ಜನಕ್ಕೆ ಇರೋದಿಲ್ಲ. ಅವ್ರಿಗೆ ಏನು ಹೇಳಬೇಕಂತ ಅವ್ರಿಗೆ ಅನಿಸುತ್ತೆ ಅದನ್ನ ಹೇಳ್ತಿದ್ದಾರೆ ಹೊರತು ಅವರಿಗೆ ಅನುಕೂಲವಾದಂಥ ಬೋಧನೆ. ಕೇಳೋರು ಕೂಡ ಹೇಗಿರ್ತಾರಪ್ಪ ಅಂದರೆ ಅವ್ರನ್ನ ನೊಗಿಸ್ಬೇಕು, ಅವ್ರನ್ನ ಖುಷಿಪಡಿಸ್ಬೇಕು, ಕಾಮಿಡಿ ಮಾಡ್ತಾ ಇರಬೇಕು. ಎರಡನೇದಾಗಿ ಅವ್ರಿಗೆ ಖಂಡಿಸೋರು ಬೇಕಾಗಿಲ್ಲ ಇವರಿಗೆ, ಬೋಧಕರು ಅಂದರೆ ಈ ವಿಶ್ವಾಸಿಗಳು ಕೂಡ ಖಂಡಿಸೋರಿದ್ದರೆ ಅವರೊಪ್ಪಲ್ಲ. ಅವ್ರಿಗೂ ಕೂಡ ಅನುಕೂಲ ಮಾಡಿ ತಲೆ ಆಡಿಸ್ತಾ ಇರಬೇಕು. ತಲೆ ಮೇಲೆ ಕೈ ಇಡೋರು ಬೇಕು, ತಲೆ ಮೇಲೆ ಕೈ ಇಡೋರು, ಮಾಯ ಮಾತುಗಳನ್ನ ಹೇಳೋರು. ಈ ಥರ ಇದ್ದಾಗ ಅವರು ಕೂಡ ಖುಷಿ ಪಡ್ತಾರೆ. ಖಂಡಿಸಿದರೆ ಇವನು ವಿಚಿತ್ರವಾದ ಬೋಧಕಪ್ಪ ಅಂತಾರೆ. ನನಗೆ ಅಂದಿದ್ದಾರೆ, ಅದೇ ನಿಮಗೆ ನನಗೆ ಅಂದಿದ್ದಾರೆ ಖಂಡಿಸಿದಾಗ. ಪ್ರಪಂಚದಲ್ಲಿ ಇಲ್ಲದ ಬೋಧಕ ಅಂತೇಳಿ ನನಗೆ ಅಂದಿದ್ದಾರೆ. ಎಲ್ಲೂ ಕೇಳಿಲ್ಲ ಇಂಥ ಬೋಧನೆ ಅಂತ. ವಿಚಿತ್ರವಾದ ಬೋಧಕ ನೀವು. ನನಗೆ ಅಂದಿದ್ದಾರೆ ಆ ಮಾತು. ಓಕೆ, ಬೇರೆ ಯಾರಲ್ಲ, ಹತ್ತಿರ ಇದ್ದವರೇ. ಏನು ಮಾಡಬೇಕು? ಸೊ ಇವೆಲ್ಲವೂ ಕೂಡ ನಿಮ್ಮ ಅನುಭವ, ದೇವರು ನಿಮ್ಮನ್ನು ನಡೆಸಿರುವಂಥ ರೀತಿಗಳನ್ನು ಮುಂದಿಟ್ಟು ನೀವು ಹೇಳ್ತಿರುವಂಥ ವಿಚಾರಗಳಂಕಲ್. ಇವೆಲ್ಲ ಕೇವಲ ಏನೋ ಬಾಯಿ ಮಾತಿಂದ ಹೇಳ್ತಿರುವಂಥವುಗಳಂತೂ ಖಂಡಿತ ಅಲ್ಲ. ಅದು ನೀವು ಹೇಳ್ತಿರುವಂಥ ರೀತಿಯಲ್ಲೇ ಅದು ಅರ್ಥ ಆಗ್ತಿದೆ. ಹೌದು. ಯಾಕಂದರೆ ನೀವು ಗದರಿಸುವಂಥದ್ದು, ಖಂಡಿಸುವಂಥದ್ದು ಕೂಡ ಅದು ಒಳ್ಳೆಯದಕ್ಕೆ, ಕೆಟ್ಟದ್ದಕ್ಕಂತೂ ಅಲ್ಲ. ಖಂಡಿತವಾಗಿ ದೇವರೇ ಹೇಳ್ತಾರೆ, ದೇವರು ಯಾರನ್ನ ಪ್ರೀತಿಸ್ತಾರೋ ಅವ್ರನ್ನ ಖಂಡಿಸ್ತಾರೆ, ಎಚ್ಚರಿಸ್ತಾರಂತ ಇರುತ್ತೆ. ಓಕೆ, ಅದಕ್ಕೆ ನನಗೇನಪ್ಪ ಅಂದರೆ ನನ್ನ ಸ್ವಂತ ಅಣ್ಣಂದಿರು, ನನ್ನ ಸ್ವಂತ ತಂಗಿಯರು ನನ್ನ ಕಣ್ಮುಂದೆನೇ ದಾರಿ ತಪ್ಪಿ ಹೋಗ್ತಾ ಇದ್ದಾರಂತ ಒಂದು ನೋವಿದೆ. ನನ್ನ ಮನೆಯಲ್ಲಿ ನನ್ನ ಮಕ್ಕಳು ತಪ್ಪು ಮಾಡಿದಾಗ ಖಂಡಿಸ್ತಾನೆ ಇಲ್ವಾ? ಹೌದು. ನನ್ನ ಅಣ್ಣಂದಿರು, ನನ್ನ ತಮ್ಮಂದಿರು ತಪ್ಪಲ್ಲಿದ್ದಾಗ ನಾನು ಮೌನವಾಗಿ ಹೇಗಿರಲಿ? ಅದು ಕೂಡ ವಾಕ್ಯ ಇದ್ದದರಿಂದನೇ ನಾನು ಹೇಳ್ತಾ ಇದ್ದೀನಿ ವಿನಃ ಮತ್ತೇನಿಲ್ಲ. ಮನಸ್ಫೂರ್ತಿಯಿಂದ ಎಲ್ಲರ ಮೇಲೆ ಪ್ರೀತಿ ಇದೆ. ಪ್ರೀತಿ ಇದ್ದದರಿಂದ ನನ್ನ ಕೈಲಾದಷ್ಟು ಮಟ್ಟಿಗೆ ಸತ್ಯವನ್ನು ಸಮಾಜಕ್ಕೆ ಪರಿಚಯ ಮಾಡಬೇಕು. ಡನ್ ಅಂಕಲ್, ಥ್ಯಾಂಕ್ ಯು. ಉತ್ತಮವಾದಂಥ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದೀರಾ. ಯಾಕಂದರೆ ಪ್ರಶ್ನೆ ನಾವು ನಿಮ್ಮ ಬಗ್ಗೆ ಕೇಳಿದ್ವಿ, ನೀವು ಅದಕ್ಕೆ ಉತ್ತರವನ್ನು ಒಳ್ಳೆ ರೀತಿ ಕೊಟ್ರಿ. ಯಾಕೆಂತಂದರೆ ಆತ್ಮಗಳ ಭಾರ, ದೇವರ ಸೇವೆಯಲ್ಲಿ ಭಾರವಿದ್ದಾಗ ಇಂಥ ಮಾತುಗಳು ಬರುತ್ತವೆ ಎಂಬುದಾಗಿ ನಾನು ನಂಬ್ತೇನೆ ಅಂಕಲ್. ಖಂಡಿತ. ಯಾಕೆಂದರೆ ಎಲ್ಲರೂ ಕೂಡ ಎಲ್ಲ ಮಾತುಗಳನ್ನು ಆಡಲಿಕ್ಕೆ ಯೋಗ್ಯರೆನಿಸ್ಕೊಳ್ಳೋದಿಲ್ಲ ಎಲ್ಲ ವಿಷಯಗಳಲ್ಲಿ. ಆ ಥರ ಹೇಳಬೇಕು ಅಂತಂದರೆ ಅದನ್ನು ಕುರಿತಾದಂಥ ರುಚಿ ತಿಳಿದಿರಬೇಕು, ಅದರ ಅನುಭವ ಇರಬೇಕು. ಹೌದು. ಇಲ್ಲದೆ ಅದನ್ನು ಮಾತಾಡಿದಾಗ ಅದಕ್ಕೆ ವೆಯ್ಟ್ ಇರೋದಿಲ್ಲ ಅಂಕ. ಇರಲ್ಲ, ಖಂಡಿತ. ಸೊ ನೀವು ಇಷ್ಟೊತ್ತು ಹೇಳಿರುವಂಥ ಮಾತುಗಳಲ್ಲಿ ಆ ಭಾರ ಇದೆ, ಆ ನೋವಿದೆ. ಅದಿರುವುದರಿಂದಲೇ ಹೀಗೆ ನಾನು ಹೇಳ್ತಿದ್ದೇನೆ ಹೊರತು ಯಾರ ಮೇಲೂ ನನಗೆ ದ್ವೇಷ ಇಲ್ಲ ಅಂತ ಹೇಳ್ತಿದ್ದೀರಾ. ಖಂಡಿತ ಅದು ಸತ್ಯ ಅಂಕಲ್, ಅದು ಸತ್ಯ, ಇದು ನಿಜ. ಯಾಕೆಂದರೆ ಕರ್ನಾಟಕದ ರಾಜ್ಯದವರೆಗೂ ನಾವು ಮಾತನಾಡಿಕೊಂಡ್ರೆ ಕರ್ನಾಟಕದಲ್ಲಿ ಹಿತಬೋಧನೆಯನ್ನು ಕೇಳೋದಕ್ಕಿಂತ ಹೆಚ್ಚಾಗಿ ಅಹಿತವಾದಂಥ ಬೋಧನೆಯನ್ನು ಕೇಳೋದಕ್ಕೆ ಇಷ್ಟಪಡೋರು ಜಾಸ್ತಿ ಇದ್ದಾರೆ. ಅವರಿಗೆ ತಕ್ಕಂತೆ ಹೇಳೋರು ಕೂಡ ಇದ್ದಾರೆ. ಹೌದು. ನಿಮಗೇನು ಬೇಕೋ ಅದು ನಾನು ಕೊಡ್ತೇನೆ. ಹೌದು. ನಿಮಗೆ ನಾನು ಏನು ಹೇಳಬೇಕು ಅನ್ನೋದಕ್ಕೆ ಬೇಡ, ನಿಮಗೇನು ಬೇಕು, ನಿಮಗೆ ನಗಿಸೋದು ಬೇಕಾ ನಗಿಸ್ತೇನೆ, ನಿಮಗೆ ಕುಣಿಸೋದು ಬೇಕಾ ಕುಣಿಸ್ತೇನೆ, ನಿಮ್ಮನ್ನು ಎಗರಿಸ್ಬೇಕಾ ನಾನು ಎಗರಿಸ್ತೇನೆ. ಬಟ್ ಬೈಬಲಲ್ಲಿ ಏನಿದೆ, ದೇವರೇನು ಹೇಳ್ತಿದ್ದಾರೆ, ದೇವ್ರ ಮನಸ್ಸೇನಿದೆ, ನೀವು ನರಕಕ್ಕೆ ಹೋಗ್ತೀರಾ, ಈ ಥರ ಎಚ್ಚರಿಸುವಂಥ ಈ ಪದ್ಧತಿ ಇಲ್ಲ. ಇದು ಕೊನೆ ದಿನಗಳಿವಾಗ. ಈ ಕೊನೆ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಭಕ್ತಿಯಿಂದ, ಶ್ರದ್ಧೆಯಿಂದ, ಯಥಾರ್ಥವಾಗಿ ಬದುಕಬೇಕಾಗತ್ತೆ. ಓಕೆ, ಎಲ್ಲ ನೋಡುವಾಗ ಏನಪ್ಪ ಅಂದರೆ ಆಟಗಳು, ಪಾಠಗಳು, ಇಲ್ಲಾಂದರೆ ಏನೋ ಕಥೆಗಳು, ಒಂದು ರೀತಿಯಲ್ಲಿ ಏನಪ್ಪ ಅಂದರೆ ಬೇಜವಾಬ್ದಾರಿಯಿಂದ ಕ್ರೈಸ್ತರಿದ್ದಾರೆ. ಎಲ್ಲರಲ್ಲ, ಮತ್ತೆ ಕೆಲವರು ಜವಾಬ್ದಾರಿಯಿಂದ ಇದ್ದಾರೆ. ಹೆಚ್ಚಾಗಿ ಬೇಜವಾಬ್ದಾರಿ, ಶ್ರದ್ಧೆ ಇಲ್ಲ, ಅಶ್ರದ್ಧೆ ಇದೆ. ಅದಕ್ಕೆ ಇವೆಲ್ಲ ನೋಡುವಾಗ ತುಂಬ ನೋವಾಗುತ್ತೆ. ಸೊ ನೀವು ಎಲ್ಲರನ್ನು ಪ್ರೀತಿ ಮಾಡಿರೋದ್ರಿಂದಲೇ, ಮಾಡುತ್ತಿರುವುದರಿಂದಲೇ ಇಂಥ ಮಾತುಗಳು ಬರ್ತಿದ್ದಾವೆ ಬಿಟ್ಟರೆ. ಹೌದು.
ಯಾರ ಮೇಲೂ ಎಂಥ ದ್ವೇಷ, ಕೋಪ, ಹಾಗೇತನ ಏನೂ ಇಲ್ಲ. ಯಾರ ಮೇಲೆ ಇಲ್ಲ. ನನ್ನನ್ನು ದ್ವೇಷಿಸೋರ ವಿಷಯದಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ. ಅವ್ರ ಮೇಲೆ ಕೂಡ ನನಗಿಲ್ಲ. ಒಂದು ವೇಳೆ ಆವೇಶದಿಂದ ಅವ್ರನ್ನ ಗದರಿಸ್ಬೋದು, ಖಂಡಿಸ್ಬೋದು ವಿನಃ ಹೃದಯದಲ್ಲಿ ನನ್ನ ಅಣ್ಣನು, ನನ್ನ ತಮ್ಮನೂ, ಇಲ್ಲ ನನ್ನ ತಂಗಿ, ನನ್ನ ಮಕ್ಕಳು, ನನಗೆ ಶತ್ರು ಅಂದರೆ ಇದ್ದರೆ ಒಬ್ಬನೇ ಸೈತಾನ, ಬೇರೆ ಯಾರೂ ನನಗಿಲ್ಲ. ಓಕೆ. ಎಲ್ಲರೂ ನನ್ನವರು, ಎಲ್ಲರೂ ನನ್ನ ತಂದೆಯ ಮಕ್ಕಳು, ಒಡ ಹುಟ್ಟಿದವರು, ಆತ್ಮ ಎಲ್ಲ ಪರಮಾತ್ಮನೊಳಗೆ ಬಂದಿರುವಂಥ ಜೀವಾತ್ಮಗಳು ನಾವೆಲ್ಲರೂ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ವೆರಿ ಮಚ್. ಉತ್ತಮವಾದಂಥ ವಿಷಯಗಳನ್ನೆಲ್ಲ ತಿಳಿಸಿಕೊಟ್ಟಿದ್ದೀರಿ. ಅಂದರೆ ತುಂಬ ನಿಮ್ಮ ಮಾತುಗಳು ಕೇಳಿದ ತಕ್ಷಣ ಹೀಗೆ ಅನಿಸುತ್ತೆ, ಏನು ಇವರು ಡಿಫ್ರೆಂಟಾಗಿ ಮಾತಾಡ್ತಿದ್ದಾರೆ, ಏನು ಇವರು ಸ್ವಲ್ಪ. ಯಾಕೆಂದರೆ ಇದುವರೆಗೂ ಬೋಧನೆ ಕೇಳ್ಕೊಂಡು ಬಂದಿರೋರಿಗೆ ಹೇಗಿರುತ್ತೆ ಅಂತಂದರೆ, ಅಮ್ಮ ಚಿಕ್ಕ ವಯಸ್ಸಲ್ಲಿ ಮಕ್ಕಳನ್ನು ಮಡಿಲ್ ಥರ ಕಟ್ಟಿ ಅದರಲ್ಲಿ ಮಲಗಿಸಿ ಉಯ್ಯಾಲೆ ಇದು ಮಾಡ್ತಿರ್ತಾರಲ್ಲ, ಆ ರೀತಿ ಇರುತ್ತೆ ಬೋಧಕರ ವಾಕ್ಯಗಳು. ವಾಕ್ಯ ಶುರುವಾಗಿದ್ದ ತಕ್ಷಣ ನಮಗೆ ತೂಗಡಿಸಿಕೆ ಬಂದ್ಬಿಡುತ್ತೆ, ನಿದ್ದೆ ಮಾಡಿಬಿಡ್ತೀವಿ. ಬಟ್ ನಿಮ್ಮ ವಾಕ್ಯ ಕೇಳಿದಾಗ ನಿದ್ದೆ ಅಲ್ಲ, ನಿದ್ದೆ ಬರಲ್ಲ. ಅವರು ಕೂಡ ಒಂದು ಅಭ್ಯಾಸ ಕಲ್ತ್ಕೊಂಡಿದ್ದಾರೆ. ಅವ್ರು ನಿದ್ದೆ ಮಾಡುವಂಥದ್ದು ಕಂಡಪ್ಪ ಅಂದರೆ ಗಟ್ಟಿಯಾಗಿ ಕೂಗ್ತಾ ಇರ್ತಾರೆ, ಆಮೇಲೆ ಹಲ್ಲೇಲೂಯ ಅಂತಾರೆ, ಎದ್ದು ನಿಲ್ಲಿಸ್ತಾರೆ, ಕುಣಿಸ್ತಾರೆ, ಆಡಿಸ್ತಾರೆ. ಆ ರೀತಿ ಅಭ್ಯಾಸ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ನಿಜ ಅಂಕಲ್. ಸೊ ಅಂಥ ಬ್ಯಾಕ್ಗ್ರೌಂಡಿಂದ ಬಂದಂಥವ್ರು ಒಮ್ಮೆಲೆಗೆ ನಿಮ್ಮ ಮಾತುಗಳು ಕೇಳಿದ ತಕ್ಷಣ ಅದು ಕಂಪ್ಲೀಟ್ಲಿ ಡೆಡ್ ಆಪೋಸಿಟ್ ಇರುತ್ತೆ ಅಂಕಲ್. ಇರುತ್ತೆ. ಆದರೆ ನಿಜವಾಗ್ಲೂ ಬೈಬಲ್ ಮುಂದೆ ಇಟ್ಕೊಂಡು ಪ್ರತಿ ಬೋಧಕರು ನನ್ನ ವಿಷಯದಲ್ಲಿ ಅಪಾರ್ಥವಾಗಿ ತಿಳ್ಕೊಂಡವರಂಥ ಪ್ರತಿ ಬೋಧಕರು ಯೇಸು ಕ್ರಿಸ್ತರನ್ನು ಪ್ರೀತಿಸಿ ಒಂದು ಸಾರಿ ಪ್ರತಿ ವಿಡಿಯೋವನ್ನು, ಒಂದು 2-3 ವಿಡಿಯೋಗಳು, ಒಂದಲ್ಲ ಒಂದು 3-4 ವಿಡಿಯೋಗಳನ್ನು ಬೈಬಲ್ ಮುಂದೆ ಇಟ್ಕೊಂಡು ಕೇಳಿದಾಗ ದೇವರ ಪ್ರೀತಿ ಅರ್ಥ ಆಗುತ್ತೆ, ನನ್ನ ವೇದನೆ ಏನಂತದ್ದು ಅರ್ಥ ಆಗುತ್ತೆ. ಮೇಲೆ ಟೈಟಿಲು ಒಂದು 4 ಮಾತುಗಳನ್ನು ಕೇಳಿ, ಗದರಿಸುವಂಥ ಮಾತುಗಳಿರುತ್ತಲ್ಲ, ಖಂಡಿಸುವಂಥ ಅಂಥ ಮಾತುಗಳನ್ನು ಕೇಳಿ ಇದ್ದಾಗ ಮೋಸ ಹೋಗ್ತಾರೆ. ಇನ್ನು ಕೆಲವರು ನನ್ನ ಮೇಲೆ ದ್ವೇಷ ಇಟ್ಕೊಂಡವರು ಚಿಕ್ಕ ವೀಡಿಯೋಗಳನ್ನು ಕಟ್ ಮಾಡಿ ಏನೋ ಕೆಲವ್ರಿಗೆ ಕಳಿಸುವಂಥದ್ದು ನೋಡಿದ್ದೀನಿ. ಓಕೆ. ಅಂದರೆ ನೀವು ಗದರಿಸುವಂಥ ಮಾತುಗಳು ಯಾವುದಾದ್ರೂ ಮಾತಾಡಿದ್ದೀರಾ? ಹೌದು. ಅವೆಲ್ಲ ಕ್ರಾಪ್ ಮಾಡಿ ಕಟ್ ಮಾಡಿ ಅದನ್ನು ಮತ್ತೆ ಸ್ಪ್ರೆಡ್ ಮಾಡ್ತಾರೆ. ಕೆಲವರು ಬೋಧಕರಿಗೆ ಕಳಿಸ್ಕೊಟ್ಟು ನನ್ನ ಹೆಸರನ್ನು ಹಾಳು ಮಾಡಿದವರು ಇದ್ದಾರೆ. ಅದು ದೇವ್ರು ಬಿಟ್ಟಿದ್ದೀನಿ. ಅದು ಯಾಕೆಂದರೆ ಇವೆಲ್ಲ ನೋಡಿದಾಗ ನಿಮಗೆ ಬೇಡ, ಯಾಕೆ ಸುಮ್ಮನೆ ನನ್ನ ಪ್ರಕಾರ ನಾನು ಹೋಗ್ಬಿಡೋಣ, ಇವೆಲ್ಲ ಯಾಕೆ ಸುಮ್ಮನೆ ತಲೆನೋವು ಅಂತ ಅನ್ಸಲ್ವ ಅಂಕಲ್ ನಿಮಗೆ? ಜನರಲಾಗಿ ಕೇಳ್ತಿದ್ದಾನೆ. ಅಂದರೆ ದೇವರು ಕೆಲಸ ಕೊಟ್ಟಿದ್ದಾನೆ, ದೇವರು ಜವಾಬ್ದಾರಿ ಕೊಟ್ಟಿದ್ದಾನೆ. ದೇವರು ನಮ್ಮ ವಿಷಯದಲ್ಲಿ ಎಷ್ಟು ಪ್ರೀತಿಸುವಾಗ, ಯೇಸು ಪ್ರಭು ನಮಗೋಸ್ಕರ ಎಷ್ಟು ಆಲೋಚನೆ ಮಾಡುವಾಗ, ಅಂಥ ದೇವರ ಮಕ್ಕಳಾಗಿರುವಂಥ ನಾವು ಒಂದು ಕೆಲಸ ಕೊಟ್ಟಾಗ ಯಥಾರ್ಥವಾಗಿ ಮಾಡಬೇಕಾಗತ್ತೆ. ಆದರೆ ಭಕ್ತಿಯಿಂದ ನಾವು ಜೀವಿಸುವಾಗ ಈ ಲೋಕದಲ್ಲಿ ಇಂಥ ಕಿರಿಕಿರಿಗಳು ಇದ್ದೇ ಇರುತ್ತೆ. ದೇವರಿಗೆ ಬಿಟ್ಟಿಲ್ಲ ಈ ಜನ. ಕಣ್ಣಿಗೆ ಕಾಣದೇ ಇದ್ದಂಥ ಆ ದೇವರನ್ನೇ ಎಷ್ಟೋ ಸಾರಿ ನಿಂದಿಸಿದ್ದಾರೆ, ಅವಮಾನಪಡಿಸಿದ್ದಾರೆ. ಯೇಸುಪ್ರಭು ಬಂದಾಗ ಇವ್ರನ್ನೂ ಕೂಡ ಕಣ್ಣೀರು ತರಿಸುವಂತೆ ನಡ್ಕೊಂಡಿದ್ದಾರೆ. ಹೋಗಲಿ, ಪವಿತ್ರಾತ್ಮನ ಬಿಟ್ಟಿದ್ದಾರೆ, ಪವಿತ್ರಾತ್ಮನ ಸಹಾಯಕನಿದ್ದಾರೆ, ಒಳ್ಳೆ ರೀತಿಯಿಂದ ಸಹಾಯ ಮಾಡ್ತಾರೆ. ಅವ್ರಿಗೇನೆ ಇವರು ದೂಷಿಸ್ತಾರೆ, ಒಂದು ರೀತಿಯಲ್ಲಿ ಅವಮಾನ ಪಡಿಸ್ತಾರೆ. ಆದರೆ ಅವರು ಕೆಲಸ ಬಿಟ್ಟಿದ್ದಾರೆ ಇಲ್ಲ. ಈ ಬೈಬಲ್ ಇತಿಹಾಸ ನೋಡುವಾಗ ಬಹಳ ನೋವು ಅನಿಸುತ್ತೆ. ನಮ್ಮ ಬಳಿಯಲ್ಲಿ ಬಂದಿದೆಯಂದರೆ ಎಷ್ಟೋ ಪ್ರಾಣಗಳು ಬಲಿಯಾಗಿದೆ, ಭಕ್ತರು ಬಲಿಯಾಗಿದ್ದಾರೆ. ಹಾಗಿರುವಾಗ ನಮಗೆ ಬರೋದೇನು? 1-2 ಮಾತಂತ ಇರ್ತಾರೆ ಅಂದರೆ ಅಂದ್ಕೊಳ್ಬಿಡು, ಬೈಕೊಳ್ಳಿ, ದೇವ್ರ ಸ್ತೋತ್ರವಾಗಲಿ. ದೇವ್ರು ಕೇಳೋದಷ್ಟೇ, ಪ್ರಾರ್ಥನೆ ಮಾಡ್ತೀನಿ. ಯಾರಾದರೂ ಬಾಯಿ ಬಂದಂಗೆ ಬೈದಾಗ, ಇಲ್ಲಾಂದ್ರೆ ನಿಂದಿಸಿದಾಗ ದೇವರನ್ನು ಕೇಳ್ಕೊಳ್ತು, ತಂದೆ ನನ್ನ ಹೃದಯದಲ್ಲಿ ಅವ್ರ ಮೇಲೆ ದ್ವೇಷ ಮಾಡೋದು ಬೇಡ ತಂದೆ, ತೆಗೆದಾಕ್ಬಿಡಿ ತಂದೆ, ಅವ್ರನ್ನ ಪ್ರೀತಿಸ್ಬೇಕು ನಾನು ಅಂಥ ಮನಸ್ಸನ್ನೇ ಕೊಡಿ ತಂದೆ. ಎಲ್ಲರನ್ನ ನಾನು ಪ್ರೀತಿಸುವಂಥ ಮನಸ್ಸು, ಒಳ್ಳೆ ಮನಸ್ಸು ಬೇಕು ನನಗೆ, ಅದನ್ನು ತೆಗೆದಾಕ್ಬಿಡಿ ತಂದೆ. ಇದು ಬರ್ತಾ ಇದೆ, ಆವೇಶ ಹುಟ್ಟುತ್ತಾ ಇದೆ ತಂದೆ, ಈ ಆವೇಶ ಬೇಡ, ಯಾಕಂದರೆ ನಿಮಗೆ ವಿರುದ್ಧವಾದದ್ದು ನನ್ನಲ್ಲಿ ಇರಬಾರ್ದು ತಂದೆ ಅಂತೇಳಿ ನಾನು ಪದೇ ದೇವರಲ್ಲಿ ಬೇಡ್ತಾ ಇರ್ತೀನಿ. ಒಂದು ವೇಳೆ ಏನಾದರೂ ಕಿರಿಕಿರಿ ಸಮಸ್ಯೆಗಳು, ವೇದನೆಗಳು ಬಂದಾಗ ಮೊಟ್ಟ ಮೊದಲು ದೇವರ ಹತ್ರನೇ ನಾನು ಕೇಳ್ಕೊಳ್ಳೋದು, ಅಪ್ಪ ಇದು ತೆಗೆದಾಕ್ಬಿಡಿಪ್ಪ ಅಂತೇಳಿ. ಆವಾಗ ಪ್ರಶಾಂತ ಆಗುತ್ತೆ ನನಗೆ.
ಇಲ್ಲಾಂದರೆ ಯಾರ ಮೇಲೆ ಒಂದು ರೀತಿಯಲ್ಲಿ ಏನಾದರೂ ದ್ವೇಷ ಹುಟ್ಟಿತು ಹಾಗೆ ಹುಟ್ಟಿತು ಅಂತಂದರೆ ಅದು ಕಿರಿಕಿರಿ ನಡೀತಾ ಇರುತ್ತೆ. ತಕ್ಷಣ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಪ್ರಶಾಂತವಾಗಿ ಆಗ್ತೀನಿ ನಾನು, ನೆಮ್ಮದಿ ಆಗುತ್ತೆ. ಇಲ್ಲಾಂದ್ರೆ ನಿದ್ದೆನೇ ಇರಲ್ಲ. ಅವ್ರು ಅಂದ್ರಲ್ಲ, ಅವರು ಈಗ ಹೀಗೆ ಅಂದ್ರಲ್ಲ, ಹೀಗೆ ಬೈದ್ರಲ್ಲ ಅಂತೇಳಿ ಏನು ಹೇಳಿ, ವಾಕ್ಯದ ಪ್ರಕಾರ ನೋಡುವಾಗ ಕ್ಷಮಿಸು ಅಂತಾರೆ, ಪ್ರೀತಿಸು ಅಂತಾರೆ, ಏನಿದ್ರೂ ಪರವಾಗಿಲ್ಲ ಬಿಟ್ಬಿಡು ಅಂತಾರೆ. ಆದರೆ ಹೃದಯದಲ್ಲಿ ಭಯಂಕರ ಕೋಪ ಬರ್ತಾ ಇರುತ್ತಲ್ಲ, ಏನು ಮಾಡಲಿ? ಎರಡು ವಾಕ್ಯಕ್ಕೂ ಇದಕ್ಕೂ ಅಲ್ಲಿ ಹೋರಾಟ ನಡೀತಾ ಇರುತ್ತೆ. ಇವಾಗ ಏನಪ್ಪ ಅಂದರೆ ಒಂದೇ ದಾರಿ, ಮೊಣಕಾಲೂರಿಗೆ ಪ್ರಾರ್ಥನೆ ಮಾಡುವಂಥದ್ದು ಅದ್ಭುತವಾದಂಥ ದಾರಿ ಕೊಟ್ಟಿದ್ದಾರೆ. ತುಂಬ ಅದ್ಭುತ. ಮೊಣಕಾಲೂರಿಗೆ ಪ್ರಾರ್ಥನೆ ಮಾಡಿಕೊಂಡಾಗ ತುಂಬ ಸಂತೋಷ ಅನಿಸುತ್ತೆ ವಿಲ್ಸನ್. ಹೊರಟೋಗುತ್ತೆ ಅದು. ದೇವ್ರದ್ದು ಆ ಸಮಯದಲ್ಲಿ ಏನೇನೋ ಬಂದಿರುತ್ತಲ್ಲ ಎಲ್ಲ ತೆಗೆದಾಗ ಪ್ರಶಾಂತವಾಗಿ ಊಟ ಮಾಡ್ತೀವಿ, ಇಲ್ಲಾಂದರೆ ನಿದ್ದೆನೇ ಬರಲ್ಲ. ಅಂಥ ದಿನಗಳು ಪ್ರಾರಂಭದಲ್ಲಿ ಕಳೆದಿದ್ದೀನಿ. ಓಕೆ. ಪ್ರಾರಂಭದಲ್ಲಿ ಈ ದ್ವೇಷ ಅನ್ನೋದು, ಆವೇಶ ಅನ್ನೋದು ತುಂಬ ಇತ್ತು, ಹೊಟ್ಟೆ ಕಿಚ್ಚು ಇತ್ತು. ಓಕೆ. ಎಲ್ಲ ಬೇಡ, ದಿನದ ಬರ್ತಾ 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 ಅವೆಲ್ಲ ವಾಕ್ಯದ ಮೂಲಕ ಸರಿ ಮಾಡಿಕೊಟ್ರು. ಇನ್ನೂ ಬಹಳ ಸೇವೆ ಮಾಡಬೇಕು, ಕೆಲಸ ಮಾಡಬೇಕು, ದೇವರನ್ನು ಮೆಚ್ಚಿಸ್ಬೇಕು. ಅದು ಮಾಡಿ ನನ್ನ ಜೀವಿತ ಮುಗಿಸ್ಕೊಂಡು ಹೋಗಬೇಕು. ನಮ್ಮ ಜೊತೆಯಲ್ಲಿದ್ದಂಥ ಎಲ್ಲ ಆತ್ಮೀಯರಿಗೆ ನಾನು ಕಲಿಸ್ಕೊಟ್ಟು ನಾನು ಹೋಗಬೇಕು ಅನ್ನೋದು. ಖಂಡಿತ ಅಂಕಲ್, ನಿಮ್ಮ ಆಸೆ ಏನಿದೆ ಅದು ಖಂಡಿತ ದೇವರು ನೆರವೇರಿಸ್ತಾರೆ. ಯಾಕೆಂದರೆ ನೀವು ದೇವ್ರಿಗೋಸ್ಕರ ನಿಂತಿದ್ದೀರಾ, ಮಾಡ್ತಿದ್ದೀರಾ. ಸತ್ಯವೇದದಲ್ಲಿ ದೇವರು ಹೇಳಿರುವಂಥ ಮಾತು ನಾನೆಂದಿಗೂ ಕೈ ಬಿಡಲ್ಲ. ನಿಮಗೋಸ್ಕರ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂತಂದಮೇಲೆ ನನಗೋಸ್ಕರ ನೀವು ಇಷ್ಟು ಮಾಡ್ತಿರ್ಬೇಕಾದ್ರೆ ನಾನು ಕೈ ಬಿಡಲ್ಲ ಅಂತ ದೇವರು ಹೇಳಿದ್ದಾರೆ. ಖಂಡಿತ ಅಂದರೆ ನಾನು ನಿಮ್ಮ ಬಗ್ಗೆ ಇದು ಹೇಳಬೇಕಂತಂದರೆ ಇದು ಬೇರೆ ರೀತಿ. ಇಟ್ಸ್ ಎ ಕೈಂಡ್ ಆಫ್ ಡಿಫ್ರೆಂಟ್ ವೇ ಟು ನೋ ಯು. ಇಷ್ಟು ದಿನ ನಿಮ್ಮನ್ನು ಹೀಗೆ ಗಂಭೀರವಾಗಿ ಹಂಗೆ ಹಿಂಗೆ ಮಾತಾಡ್ತಿರೋದು ಅಂತ ಆ ರಾಮು ಅವ್ರನ್ನ ನೋಡಿದ್ವಿ. ಇವತ್ತು ಕ್ಯಾಮ್ರಾ ಹಿಂದೆ ಇರುವಂಥ ರಾಮು ಅವ್ರನ್ನ ಸ್ವಲ್ಪ ಪರಿಚಯ ಮಾಡಿಕೊಟ್ರಿ ನೀವು. ಬಿಕಾಸ್ ಯಾಕೆಂದರೆ ತುಂಬ ಜನ ನಾವು ಅಂತಲ್ಲ, ಕೇವಲ ಮನುಷ್ಯರಿಗಿರುವಂಥ ಸ್ವಭಾವ, ಕಣ್ಣಿಗೆ ಏನು ಕಾಣುತ್ತೋ ಇದೇ ನಿಜ, ಇದು ಹೀಗೆ ಇರ್ತಾರೆ, ಹೀಗೆ ನಡೆಯುತ್ತೆ ಅಂತ ಅಂದ್ಕೊಳ್ತೇವೆ. ಬಟ್ ನಿಜಕ್ಕೂ ಈ ಭಕ್ತಿಯ ಜೀವನದಲ್ಲಿ ನೀವು ಹೇಳಿರುವಂಥ ರೀತಿಯಲ್ಲಿ ಬರುತ್ತೆ ಆವೇಶ, ಕೋಪ ಬರುತ್ತೆ, ಕಿತ್ಕೊಂಡು ಬರುತ್ತೆ. ಬಟ್ ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಅವ್ರಿಗೋಸ್ಕರ ಪ್ರಾರ್ಥಿಸುವಂಥದ್ದು ಬಹಳ ಶ್ರೇಷ್ಠವಾದಂತಹ ಒಂದು ಕೆಲಸ. ಬಟ್ ಹೀಗೆ ಕೂಡ ರಾಮು ಪಾಸ್ಟರ್ ಅವರು ಇದ್ದಾರಾ ಅನ್ನುವಂಥದ್ದು ತುಂಬ ಜನಕ್ಕೆ ಗೊತ್ತಿಲ್ಲ ಅಂಕಲ್. ಅವ್ರು ಪ್ರಾರ್ಥನೆ ಮಾಡ್ತಾರಾ, ಅವ್ರ ಕ್ಷಮಾಪಣೆ ಕೇಳ್ತಾರಾ ಅಂತ. ಯಾಕೆಂದರೆ ನಿಮ್ಮನ್ನು ಎಲ್ಲ ವಿಷಯದಲ್ಲೂ ಕೂಡ ತುಂಬ ಜನ ನಿಮ್ಮ ವಾಕ್ಯ ಕೇಳದೇ ಇರೋದಕ್ಕೂ ಕಾರಣನೂ ಕೂಡ ಇದೆ. ಇವ್ರು ಗದರಿಸ್ತಾರೆ, ಇವ್ರು ಹಂಗಂತಾರೆ, ಹಿಂಗಂತಾರೆ, ಬೇಡ ವಾಕ್ಯ ಕೇಳೋದೇ ಬೇಡ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳೋಕ್ಕೂ ಇಷ್ಟಪಡಲ್ಲ. ಒಂದು ವೇಳೆ ನೀವು ಎಲ್ಲಾದರೂ ಮೀಟಿಂಗ್ಸ್ಗೆ ಹೋದ್ರು ಕೂಡ ಅಲ್ಲಿ ಪಕ್ಕದಲ್ಲಿ ಅವ್ರ ಮನೆ ಇದ್ರೂ ಕೂಡ ಬರೋದಿಲ್ಲ ಕೆಲವರು. ಹೌದು, ಅಂತ ಇದ್ದಾರೆ. ಬಟ್ ಇದು ದೇವರ ಪ್ರೀತಿ, ದೇವರ ಮನಸ್ಸು, ಅದು ದೇವರ ಅಂತರಾಳದಲ್ಲಿದ್ದಂಥ ನೋವನ್ನು ನೀವು ಈ ರೀತಿ ತಿಳಿಸ್ತಿದ್ದೀರಾ ವಿನಃ ಬೇರೆ ಇನ್ನೇನು ವಿಷಯ ಇಲ್ಲ. ಬಟ್ ಎನಿವೇಸ್, ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ವೆರಿ ಮಚ್. ತುಂಬ ವಿಷಯಗಳನ್ನು ತಿಳಿಸಿದ್ದೀರಿ. ಮೊದಲನೇದಾಗಿ ನಿಮ್ಮ ಹೆಸರು ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಹೆಸರಿಂದ ತುಂಬ ಜನ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಸೊ ಅದಕ್ಕೆ ಒಂದು ಒಳ್ಳೆ ಕ್ಲಾರಿಟಿ ಕೊಟ್ಟಿದ್ದೀರಾ. ನಂತರ ಯಾಕೆ ನೀವು ಈ ಥರನೇ ಮಾತನಾಡಿದ್ದಕ್ಕೆ ಯಾಕೆ ಆರಿಸಿಕೊಂಡಿದ್ದೀರಾ ಅನ್ನೋದಕ್ಕೂ ಕೂಡ ಸತ್ಯವೇದದಲ್ಲಿ ಒಂದು ಒಳ್ಳೆ ವಚನವನ್ನು ತೋರಿಸಿದ್ದೀರಾ. ಅದು ಕೂಡ ದೇವರ ಪ್ರೀತಿ, ಅದರಲ್ಲೂ ಕೂಡ ದೇವರ ಪ್ರೀತಿ ಇರುವುದರಿಂದಲೇ ಗದರಿಕೆ ಬರ್ತಿದೆ ವಿನಃ ಪ್ರೀತಿ ಇಲ್ಲ ಅಂತಂದರೆ ಗದರಿಕೆ ಇಲ್ಲ. ಸೊ ಒಳ್ಳೆ ರೀತಿ ಹೇಳಿದ್ದೀರಾ ಅಂಕಲ್. ಇನ್ನು ಹೆಚ್ಚಾಗಿ ನೀವು ದೇವರಲ್ಲಿ ಬೆಳಿಬೇಕು, ನಿಮ್ಮಿಂದ ನಮ್ಮಂಥವರೆಲ್ಲರೂ ಕೂಡ ದೇವರಲ್ಲಿ ನಿಂತ್ಕೊಳ್ಬೇಕು. ಯಾಕೆಂದರೆ ಎಲ್ಲಿ ನಮಗೆ ಒಳ್ಳೇದು ಸಿಗುತ್ತೋ ಅಲ್ಲಿ ನಾವು ಅದನ್ನು ಖಂಡಿತ ಆಕ್ಸೆಪ್ಟ್ ಮಾಡಲೇಬೇಕು. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ಯುವರ್ ಟೈಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎವ್ರಿಥಿಂಗ್ ಅಂಕಲ್. ಥ್ಯಾಂಕ್ ಯು ವೆರಿ ಮಚ್. ಸೊ ಕೇಳಿದ್ದೀವಲ್ಲ ವೀಕ್ಷಕರೇ, ತುಂಬ ಜನಕ್ಕೆ ಇದೊಂದು ಪ್ರಶ್ನೆ ಥರ ಇತ್ತು, ಯಾಕೆ ದೈವ ಸೇವಕರಾಗಿರುವಂಥ ರಾಮ್ ಅವರು ಅವ್ರ ಹೆಸರು ಬದಲಾಯಿಸ್ಕೋಬೋದು. ಎಸ್, ಬದಲಾಯಿಸಿಕೊಳ್ಳಬಹುದು, ಬಟ್ ಬದಲಾಯಿಸಿಕೊಂಡಿಲ್ಲ. ಯಾಕೆ ಅಂತಂದರೆ ಇಟ್ಸ್ ನಾಟ್ ಎ ಮೇಜರ್ ಥಿಂಗ್. ಅದು ಪ್ರಾಮುಖ್ಯವಾದದ್ದಲ್ಲ. ದೇವರಿಗೆ ಬೇಕಾಗಿರುವಂಥದ್ದು ಹೊರಗಿನ ತೋರಿಕೆ ಅಲ್ಲ, ಅಂತರಂಗ ಸ್ವಭಾವ. ದಾವೀದನ ಜೀವನದಲ್ಲಿ ನಾವು ನೋಡಿದ್ದೇವೆ. ಹಾಗೆ ಕೆಲಸ ಮಾಡಬೇಕೇ ಹೊರತು ಹೆಸರಿಂದ ಬರುವಂಥದ್ದು ಇಲ್ಲ, ಹೋಗುವಂಥದ್ದು ಕೂಡ ಏನೂ ಇಲ್ಲ. ಇದನ್ನು ನಾವು ಮೊದಲನೇದಾಗಿ ಗಮನಿಸಬೇಕು. ನಂತರ ಅವರ ಜೀವನದಲ್ಲಿ ಅನೇಕ ಬೋಧನೆಗಳನ್ನು ಮಾಡಿದ್ದಾರೆ. ಆ ಬೋಧನೆಗಳಲ್ಲಿ ಖಂಡಿಸುವಂಥ ಬೋಧನೆಗಳು ಅನೇಕವಿದ್ದಾವೆ. ಅದೆಲ್ಲದಕ್ಕೂ ಕಾರಣ, ಉದ್ದೇಶ
ಅವರಲ್ಲಿರುವಂತಹ ನೋವು, ಅದಕ್ಕಿಂತ ಹೆಚ್ಚಾಗಿ ಈ ದೇವರ ಪ್ರೀತಿಯನ್ನು ಅರಿತುಕೊಂಡಿರುವಂಥ ರೀತಿ. ಸೊ ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ಇನ್ನೂ ಹೆಚ್ಚಾಗಿ ದೇವರಲ್ಲಿ ನಾವು ಬೆಳೆಯೋಣ. ಯಾರಾದರೆ ದೇವರಿಗೋಸ್ಕರ ನಿಂತಿದ್ದಾರಲ್ಲ ಅವರನ್ನು ನಾವು ಪ್ರೋತ್ಸಾಹಿಸುವನು. ಯಾಕೆಂತಂದರೆ ಇವತ್ತು ಕೇವಲ ರಾಮು ಅಂಕಲ್ ಒಬ್ಬರೇ ಅಲ್ಲ, ಈ ರೀತಿ ಅನೇಕರು ದೇವರಿಗೋಸ್ಕರ ನಿಂತಂಥವ್ರು ಅನೇಕರಿದ್ದಾರೆ, ಯಥಾರ್ಥವಾಗಿ ಸೇವೆ ಮಾಡ್ತಿರುವಂಥವ್ರು ಅನೇಕರಿದ್ದಾರೆ. ಅವರೆಲ್ಲರಿಗೂ ನಮ್ಮ ಪ್ರಾರ್ಥನೆ ಸಹಾಯ ಬೇಕಿದೆ, ನಮ್ಮ ಪ್ರೋತ್ಸಾಹ ಬೇಕಿದೆ. ಅಂಥವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ, ಸಹಕರಿಸೋಣ. ಇನ್ನೂ ಅನೇಕ ಪ್ರಶ್ನೆಗಳು, ಹೆಚ್ಚಾದ ಪ್ರಶ್ನೆಗಳು ಈ ಶೀರ್ಷಿಕೆಯಲ್ಲಿ, ಈ ಎಪಿಸೋಡಲ್ಲಿ ರಾಮು ಅಂಕಲ್ ಕುರಿತಾದಂಥ ಕೆಲವು ವಿಚಾರಗಳನ್ನು ನಾವು ಮಾತನಾಡಿಕೊಂಡೆವು. ಈ ಎಪಿಸೋಡನ್ನ ಮತ್ತೆ ಡ್ರ್ಯಾಗ್ ಮಾಡೋದು ಬೇಡ. ಇನ್ನು ಮುಂದಿನ ಸಂದೇಹಗಳು ಅಥವಾ ಮುಂದಿನ ಪ್ರಶ್ನೆಗಳೇನೇ ಇದ್ದರೂ ಕೂಡ ಸತ್ಯವೇದದಲ್ಲಿ ದೇವರನ್ನು ಕುರಿತಾದಂಥ ಸಂದೇಹಗಳನ್ನು ಕೇಳಿಕೊಂಡು ಅದರನ್ನು ಕುರಿತಾದಂಥ ವಿವರಣೆ ನಾವು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸುತ್ತಾ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡಿಕೊಳ್ಳೋಣ. ದೈವ ಸೇವಕರಾಗಿರುವಂಥ ರಾಮು ಅಂಕಲ್ ಅವರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ನಿಮ್ಮನ್ನು ಕುರಿತು ಮಾತನಾಡುವಂಥ ಭಾಗ್ಯವನ್ನು, ಅದೇ ರೀತಿಯಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ತಂದೆ ವಾಕ್ಯದ ಮೂಲಕ ತಿಳ್ಕೊಂಡಿದ್ದೀವಿ ತಂದೆ. ಅದು ನೀವು ಕೊಟ್ಟಂಥ ಜ್ಞಾನ, ನೀವು ಕೊಟ್ಟಂಥ ಆಲೋಚನೆಗಳು ತಂದೆ. ನಿಮ್ಮನ್ನು ಉನ್ನತವಾಗಿ ಪರಿಚಯ ಮಾಡಬೇಕು, ನಿಮ್ಮ ಜ್ಞಾನವನ್ನು ಪ್ರಪಂಚಕ್ಕೆ ಪರಿಚಯ ಮಾಡಬೇಕು, ಅನೇಕರನ್ನು ಸತ್ಯದ ಮಾರ್ಗದಲ್ಲಿ ನಡೆಸಬೇಕು ಎಂಬ ಉದ್ದೇಶದಿಂದ ಬೆಳಗಿಸು, ಆತ್ಮಗಳನ್ನು ರಕ್ಷಿಸು ಎಂಬ ಪ್ರಶ್ನೆಗಳಿಗೆ ಉತ್ತರ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿದ್ದೇವೆ ತಂದೆ. ಇದು ಅದ್ಭುತ ರೀತಿಯಲ್ಲಿ ಅನೇಕರ ಬಳಿಯಲ್ಲಿ ಹೋಗುವಂತೆ, ಅನೇಕರು ರಕ್ಷಣೆ ಮಾರ್ಗದಲ್ಲಿ ಬರುವಂತೆ ಸಹಾಯ ಮಾಡಿ ತಂದೆ. ಅನೇಕರು ಸತ್ಯವನ್ನು ತಿಳ್ಕೊಂಡು ನಿಮ್ಮ ಒಂದು ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡಿ. ಈ ಕಾರ್ಯಕ್ರಮವನ್ನು ಅಭಿವೃದ್ಧಿಪಡಿಸಿ, ಅದೇ ರೀತಿಯಲ್ಲಿ ತಂದೆ ಸಭೆಯಲ್ಲಿದ್ದಂಥ ಎಲ್ಲ ನಿಮ್ಮ ಮಕ್ಕಳನ್ನು, ನಿಮ್ಮ ಮಗನು ವಿಲ್ಸನ್ಗೋಸ್ಕರ, ಆತನ ತಂದೆ ತಾಯಿಗಳಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಆತನು ನಡೆಸುವಂಥ ಸಭೆಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಕನಿಕರಿಸಿ, ಕಾಪಾಡಿ, ಬಲಪಡಿಸಿ, ಎಲ್ಲರ ಮಧ್ಯದಲ್ಲಿ ಸಮಾಧಾನ, ನೆಮ್ಮದಿಯನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಥ್ಯಾಂಕ್ ಯು. ವಂದನೆಗಳು. ಸೊ ಈ ರೀತಿ ನಿಮಗೂ ಇನ್ನೂ ಏನಾದರೂ ದೇವರನ್ನು ಕುರಿತಾದಂಥ ಪ್ರಶ್ನೆಗಳು, ಸಂದೇಹಗಳಿರುವುದಾದರೆ ಕೆಳಗೆ ಕಾಣಿಸುತ್ತಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ಪ್ರಶ್ನೆಗಳನ್ನು ಕಳುಹಿಸಬಹುದು. ಮೊದಲನೇದಾಗಿ ನಿಮ್ಮ ಹೆಸರು, ನೀವಿರುವಂಥ ಸ್ಥಳ, ನಂತರ ನಿಮ್ಮ ಪ್ರಶ್ನೆ. ಈ 4 ಕ್ರೈಟೀರಿಯಾಸ್ನ ದಯವಿಟ್ಟು ಫಾಲೋ ಮಾಡಿ. ಹೆಸರು, ನೀವಿರುವಂಥ ಸ್ಥಳ ಅಥವಾ ಊರು, ನಿಮ್ಮ ಏಜ್, ನಂತರ ನಿಮ್ಮ ಪ್ರಶ್ನೆ ಏನಿದೆ ಅನ್ನುವಂಥದ್ದನ್ನು ಕಾಂಟ್ಯಾಕ್ಟ್ ನಂಬರ್ಸ್ಗೆ ನೀವು ಕಳುಹಿಸುವುದಾದರೆ ನಿಮ್ಮ ಪ್ರಶ್ನೆಗಳನ್ನು ಕೂಡ ಈ ವೇದಿಕೆಯ ಮುಖಾಂತರವಾಗಿ ಡಿಸ್ಕಸ್ ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶವಿದೆ. ದಯವಿಟ್ಟು ಇದನ್ನು ನೆನಪಿನಲ್ಲಿಟ್ಟುಕೊಂಡು ಈ ಕಾರ್ಯಕ್ರಮದ ನಿಮಿತ್ತವಾಗಿ ನೀವು ಪ್ರಾರ್ಥಿಸಿ ಸಹಕರಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಎಲ್ಲರಿಗೂ ವಂದನೆಗಳು. ಅಂತ್ಯ ಆಶೀರ್ವಾದ ತಗೊಂಡು. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು. ವಂದನೆಗಳು.